ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಸೆಷನ್ಗೆ ಸ್ವಾಗತ. ಈ ಒಂದು ಸೆಷನ್ ಅಲ್ಲಿ ಇವತ್ತಿನ ವೀಕೆಂಡ್ ವಿತ್ ಎಕ್ಸ್ಪರ್ಟ್ ಸೆಷನ್ ಅಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದ್ರೆ ಹೊಸದಾಗಿ ಬಂದಿರತಕ್ಕಂತ ಕೆಲವೊಂದು ಫಾರ್ಮುಲಾಸ್ ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನ್ಯೂ ಫಾರ್ಮುಲಾಸ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ 365. ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಅನ್ನ ನಾನು ಇಂಗ್ಲಿಷ್ ಅಲ್ಲೇ ಹೇಳ್ತೀನಿ. ಆದಷ್ಟು ನಾನು ಈ ಪ್ರಾಸೆಸ್ ಅನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ಕಡೆ ನಾನು ಇಂಗ್ಲಿಷ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಮತ್ತೆ ಅರ್ಥನೂ ಆಗಲ್ಲ. ಓಕೆ, ಸೊ ಈ ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಇನ್ಮೇಲೆ ಪ್ರತಿ ವಾರ ಇರುತ್ತೆ. ಅಕಸ್ಮಾತ್ ಯಾವ್ದಾನ ಒಂದ್ ವಾರ ಇಲ್ಲ ಅಂತಂದ್ರೂ ನಿಮ್ಗೆ ನಾನು ಅದನ್ನ ಮೊದಲೇ ತಿಳಿಸ್ತೀನಿ. ಇದು ನಮ್ಮ ಕಮ್ಯುನಿಟಿ ಚಾನೆಲ್ಗೆ ಅಂತ ಸ್ಪೆಷಲ್ ಆಗಿ ನಾವು ಮಾಡಿರುವಂತ ವೀಕೆಂಡ್ ವಿತ್ ಎಕ್ಸ್ಪರ್ಟ್ ಕ್ಲಾಸಸ್. ಆಲ್ರೆಡಿ ನಾನು ಹೇಳ್ದಂಗೆ ಇಲ್ಲಿ ಬರೀ ಎಕ್ಸೆಲ್, ಪವರ್ BI ಈ ತರದ ಅಷ್ಟೇ ಟಾಪಿಕ್ಸ್ ಅಲ್ಲ, ಬೇರೆ ಬೇರೆ ಟಾಪಿಕ್ಸ್ ಗಳು ಕೂಡ ನಾವ್ ಇದನ್ನ ಡಿಸ್ಕಸ್ ಮಾಡ್ತೀವಿ. ಇವತ್ತು ನಾನು ಡಾಕ್ಟರ್ ಆದಿ ಪುಟ್ಟಸ್ವಾಮಿ ಅಂತ, ಈ ಒಂದು ಐಟಾಸ್ ಸಂಸ್ಥೆಯ ಸ್ಥಾಪಕ ಮತ್ತು CEO. ಓಕೆ, ಸೊ ನಾವ್ ಇವತ್ತಿನ ಟಾಪಿಕ್ ಏನ್ ತಗೊಂಡಿದೀವಿ? ನ್ಯೂ ಫಾರ್ಮುಲಾಸ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ 365. ಓಕೆನಾ, ರೈಟ್. ಸೊ ಇಲ್ಲಿ ನಾನು ಸ್ಟ್ರೈಟ್ ಅವೇ ನಿಮ್ಗೆ ಈ ಟಾಪಿಕ್ ಬಂದ್ಬಿಡ್ತೀನಿ. ನಾನು ಬೇರೆ ವೆಬಿನಾರ್ಸ್ ತರ ಎಲ್ಲ ನಿಮ್ಗೆ ಕತೆ ಎಲ್ಲ ಹುಡ್ಕೊಂಡು ಒಂದಷ್ಟು ಟೈಮ್ ಪಾಸ್ ಮಾಡ್ಕೊಂಡು ಅಥವಾ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡಕ್ ಹೋಗಲ್ಲ. ಪ್ರತಿ ಸೆಷನ್ ಅಲ್ಲೂ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ನಿಮಗೆ ಫಸ್ಟ್ ಈ ಒಂದು 365 ಮತ್ತೆ ಹೊಸ ವರ್ಷನ್ 2021 ಏನಿದೆ, ಇದಕ್ಕೆ ಡಿಫರೆನ್ಸ್ ಅನ್ನ ನಾನು ನಿಮಗೆ ತಿಳಿಸ್ಬಿಡ್ತೀನಿ ಬ್ರೀಫ್ ಆಗಿ. ಈ PPT ಕೂಡ ನಾನು ನಿಮ್ಗೆ ಕೊಡ್ತೀನಿ, ಬೇಕಾದ್ರೆ ಇದನ್ನ ನೀವು ನೋಡ್ಕೋಬಹುದು. ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. 365 ಏನಿದೆ, ಇದು ಬಂದು ನಮ್ಗೆ ಕ್ಲೌಡ್ ಸ್ಪೇಸ್ ಇರುತ್ತೆ. ಆಫೀಸ್ 2021 ಏನಿದೆ, ಇದ್ರಲ್ಲಿ ನಮ್ಗೆ MS ಆಫೀಸ್ ಅಷ್ಟೇ ಇರುತ್ತೆ. ಮೈಕ್ರೋಸಾಫ್ಟ್ 365 ನೋಡಿ ಇಲ್ಲಿ ಹೆಂಗಿದೆ ಅಂದ್ರೆ, ನಿಮ್ಗೆ ಆಫೀಸ್ 2021 ಒನ್ ಟೈಮ್ ಪರ್ಚೇಸ್, ಆಫೀಸ್ 365 ಬಂದು ಸಬ್ಸ್ಕ್ರಿಪ್ಷನ್ ವರ್ಷನ್ ಇರುತ್ತೆ. ಇದು ಮಂತ್ಲಿ ಅಥವಾ ಆನ್ಯುವಲ್ ಪೇಮೆಂಟ್ ಇರುತ್ತೆ. 365 ಅಪ್ಲಿಕೇಶನ್ಸ್ ನಿಮ್ಗೆ ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈ ಮೈಕ್ರೋಸಾಫ್ಟ್ 365 ಕೂಡ ನಿಮ್ಗೆ MS ಆಫೀಸ್ ಇನ್ಕ್ಲೂಡ್ ಆಗಿರುತ್ತೆ. ಫೀಚರ್ಸ್ ಅಪ್ಡೇಟ್ಸ್ ನಿಮ್ಗೆ MS 2021 ಅಲ್ಲಿ ಅಪ್ಡೇಟ್ಸ್ ಸಿಗಲ್ಲ. ಅಂದ್ರೆ ಒಂದ್ಸತಿ ನೀವು ಪರ್ಚೇಸ್ ಮಾಡಿದ್ರೆ ಅದು ಒಂದ್ಸತಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದಷ್ಟೇ, ಹೊಸ ಫೀಚರ್ಸ್ ನಿಮ್ಗೆ ಸಿಗಲ್ಲ. 365 ಅಂದ್ರೆ ಸಬ್ಸ್ಕ್ರಿಪ್ಷನ್ ವರ್ಷನ್, ಹೊಸ ಟಾಪ್ ಏನಾದ್ರು ಫೀಚರ್ಸ್ ಬಂತು ಅಂದ್ರೆ ಅದು ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ. ಇನ್ಸ್ಟಾಲ್ ಆನ್ ಮಲ್ಟಿಪಲ್ ಡಿವೈಸಸ್ 2021 ಒಂದೇ ಡಿವೈಸ್ ನಿಮ್ಗೆ 365 ಬಂದು ಮಲ್ಟಿಪಲ್ ಡಿವೈಸಸ್ ಮೇಲೆ ಹಾಕೋಬಹುದು. ಆಯ್ತಾ, ಈ ತರ ತುಂಬಾ ಬೇರೆ ಬೇರೆ ನಾನು ಹೇಳಿದೆ ನಿಮ್ಗೆ. ಆನ್ಲೈನ್ ಸ್ಟೋರೇಜ್ 2021 ಅಲ್ಲಿ 5 GB ಇದೆ. ಆಕ್ಚುಲಿ 5 GB ಅದು ನಿಮ್ಗೆ ಟ್ರಯಲ್ ಅಂತ ಕೊಡ್ತಾರೆ ಅಷ್ಟೇ. ಅದಾದ್ಮೇಲೆ ಮತ್ತೆ ನೀವು 365 ಗೆ ಹೋಗ್ಬೇಕು. ಸೊ ಇವೆಲ್ಲ ನೀವು ನೋಡಿದ್ರೆ ಓವರ್ ಆಲ್ 365 ತಗೊಳ್ಳೋದು ಒಳ್ಳೇದು. ಯಾಕೆಂದ್ರೆ ನಿಮ್ಗೆ ಕ್ಲೌಡ್ ಸ್ಪೇಸ್ ಸಿಗುತ್ತೆ, ಮತ್ತೆ ನಿಮ್ಗೆ ಹೊಸ ಫೀಚರ್ಸ್ ಆಡ್ ಆಗ್ತಾ ಹೋಗುತ್ತೆ. ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಸಾಕು, ಅದು ನಿಮ್ಗೆ ಸಬ್ಸ್ಕ್ರೈಬ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಇವಾಗ ನಾನು ಸ್ಟ್ರೈಟ್ ಅವೇ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ ಎಷ್ಟೊಂದು ಫಾರ್ಮುಲಾಸ್ ಇದಾವೆ. ಕೆಲವೊಂದು ನೀವು ಆಲ್ರೆಡಿ ವರ್ಕ್ ಮಾಡಿರ್ತೀರಾ. ವರ್ಕ್ ಮಾಡಿದ್ರು ಕೂಡ ಜಸ್ಟ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ನು ವರ್ಕ್ ಮಾಡಿಲ್ಲ ಅಂದ್ರೆ ಇದೆಲ್ಲಾ ಫಾರ್ಮುಲಾಸ್ ಇಲ್ಲಿ ನಾವು ಯಾವುದೇ ಈ ಒಂದು ಹೊಸ ಫಾರ್ಮ್ ಅಂದ್ರೆ ಸಮ್, ಆವರೇಜ್, ಮಿನಿಮಮ್ ಆತರ ಫಾರ್ಮುಲಾಸ್ ನಾನು ತಗೊಂಡಿಲ್ಲ. ಇದೆಲ್ಲ ಬಂದು ಹೊಸ ಫಾರ್ಮುಲಾಸ್ ನಮ್ಮ ಎಕ್ಸೆಲ್ 365 ಇರೋವಂಥದ್ದು. ಓಕೆ, ರೈಟ್. ಸೊ ಇವಾಗ ಇದನ್ನ ಮಿನಿಮೈಸ್ ಮಾಡ್ಬಿಟ್ಟಿರ್ತೀನಿ ಫಾರ್ ಟೈಮ್ ಬೇಯಿಂಗ್. ಮಿನಿಮೈಸ್ ಮಾಡ್ಬಿಟ್ಟು ನಾವೊಂದು ಎಕ್ಸೆಲ್ ಫೈಲ್ ಮಾಡೋಣ. ಓಕೆ, ಸೊ ಈ ಎಕ್ಸೆಲ್ ಫೈಲ್ ನಾನು ನಿಮ್ಗೆ ಕ್ಲಾಸ್ ಆದ್ಮೇಲೆ ಕೊಡ್ತೀನಿ, ನೀವು ಬೇಕಾದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅಲ್ಲಿ ಏನ್ ಲಿಸ್ಟ್ ಮಾಡಿದ್ದೆ ಅದೆಲ್ಲಾ ಫಾರ್ಮುಲಾಸ್ ಇಲ್ಲಿದಾವೆ. ನಾನು ಇವಾಗ ಒಂದೊಂದೇ ಈ ಒಂದು ಫಾರ್ಮುಲಾ ಏನಿದೆ ಅದನ್ನ ವಿತ್ ಎಕ್ಸಾಂಪಲ್ಸ್, ವಿತ್ ಎಕ್ಸರ್ಸೈಸ್ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡಬಹುದು ಅಂತ ತಿಳ್ಕೊಳ್ಳಿ. ಆಮೇಲೆ ಇದರಲ್ಲಿರೋ ಎಷ್ಟೋ ಫಾರ್ಮುಲಾಸ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಇವಾಗ ಎಷ್ಟೊಂದು ಫಾರ್ಮುಲಾಸ್ ನಾವು ಕಾಂಬಿನೇಷನ್ ಮಾಡಿ ಮಾಡ್ಬೇಕಾಗುತ್ತೆ. ಇಲ್ಲ ಆತರ ಇಲ್ಲ, ತುಂಬಾ ಸುಲಭವಾಗಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಪ್ರಾಜೆಕ್ಟ್ಸ್ ಕೂಡ ಇದನ್ನ ಯೂಸ್ ಮಾಡ್ಕೊಂಡು. ಸರಿನಾ? ಓಕೆ, ಇವಾಗ ಫಸ್ಟ್ ಫಾರ್ಮುಲಾ ಬಂದು ಕಾನ್ ಕ್ಯಾಟ್ ಅಂತ. ಈ ಕಾನ್ ಕ್ಯಾಟ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಮುಂಚೆ ಎಲ್ಲ ನಾವು ಕಾನ್ ಕ್ಯಾಟಿನೇಟ್ ಅಂತ ಯೂಸ್ ಮಾಡ್ತಾ ಇದ್ವಿ. ಕಾನ್ ಕ್ಯಾಟಿನೇಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಕಾನ್ ಕ್ಯಾಟಿನೇಟ್ ಆಯ್ತಾ, ಇಲ್ಲಿ ನೋಡಿ ಟೆಕ್ಸ್ಟ್ 1, ಟೆಕ್ಸ್ಟ್ 2 ಈ ತರ ನಾನು ಒಂದೊಂದೇ ಸೆಲ್ ಅನ್ನ ತಗೊಂಡು
ಅದನ್ನ ಕಂಬೈನ್ ಮಾಡ್ಬೇಕಿತ್ತು. ಇವಾಗ ಆತರ ಇಲ್ಲ. ಕಾನ್ಕ್ಯಾಟ್ ಏನ್ ಮಾಡುತ್ತೆ ಅಂದ್ರೆ ಈಕ್ವಲ್ಸ್ ಕಾನ್ಕ್ಯಾಟ್ ನೋಡಿ, ಜಸ್ಟ್ ನಾನು ಈ ತರ ಒಂದು ವಿಂಡೋ ಹಿಂಗೆ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ಎಂಟರ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಈ ಸೆಲ್ಸ್ ಏನಿದೆಯಲ್ಲ ಇದೆಲ್ಲ ಕಂಬೈನ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ತುಂಬಾ ಸಿಂಪಲ್. ಕಾನ್ಕ್ಯಾಟನೇಟ್ ಮತ್ತೆ ಯೂಸ್ ಮಾಡ್ಬೇಕಾ ಬೇಡವಾ ನಿಮ್ ಇಷ್ಟ, ಬಟ್ ನಾನು ಹೇಳೋದು ಇದಕ್ಕಿಂತ ಅಡ್ವಾನ್ಸ್ ಫಾರ್ಮುಲಾ ಇಲ್ಲಿ ಇರೋದ್ರಿಂದ ನಾವು ಕಾನ್ಕ್ಯಾಟ್ ಅನ್ನೇ ಯೂಸ್ ಮಾಡಬೇಕು. ಇವಾಗ ಕೇಳ್ಬೋದು ಕಾನ್ಕ್ಯಾಟ್ ಯೂಸ್ ಮಾಡಿದೆ, ಬಟ್ ಇಲ್ಲಿ ಏನಾಗ್ತಿದೆ, ಎಲ್ಲ ಕಂಬೈನ್ ಆದ್ರೂ ಕೂಡ ನನಗಿಲ್ಲಿ ಡಿಲಿಮಿಟರ್ ಬರ್ತಿಲ್ಲ. ಏನ್ ಡಿಲಿಮಿಟರ್ ಅಂದ್ರೆ ನಮ್ ಪ್ರತಿ ಸರಿ ಯಾವಾಗಾದ್ರೂ ಈ ಟಾಪಿಕ್ ಬಂದಾಗ ನಾನು ಹೇಳ್ತಾನೆ ಇರ್ತೀನಿ, ಡಿಲಿಮಿಟರ್ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಈ ಒಂದು ನೇಮ್ ಇರ್ತಾರೆ ಅದನ್ನ ಸಪರೇಟ್ ಮಾಡುವಂಥದ್ದು. ಸೇ ಕಾಮ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಅಥವಾ ಸೆಮಿಕೋಲನ್ ಆಗಿರ್ಬೋದು, ಕೋಲನ್ ಆಗಿರ್ಬೋದು, ಪೈಪ್ ಸಿಂಬಲ್ ಆಗಿರ್ಬೋದು, ಈ ತರ ಯಾವುದೇ ಕ್ಯಾರೆಕ್ಟರ್ ನಮ್ಮ ಈ ಒಂದು ವರ್ಡ್ ಇದೆಯಲ್ಲ ಇದನ್ನ ಸಪರೇಟ್ ಮಾಡುತ್ತಲ್ಲ ಅದಕ್ಕೆ ನಾವು ಡಿಲಿಮಿಟರ್ ಅಂತ ಕರಿತೀವಿ. ಇಲ್ಲಿ ನಾನು ನೋಡೋದಾದ್ರೆ ಇದೆಲ್ಲಾ ಸೆಲ್ಸ್ ಕಂಬೈನ್ ಆಗಿದೆ, ಬಟ್ ಎಲ್ಲೂ ಕೂಡ ಡಿಲಿಮಿಟರ್ ಇಲ್ಲ. ನನಗೆ ಡಿಲಿಮಿಟರ್ ಬೇಕು. ನಾ ಏನ್ ಮಾಡ್ತೀನಿ, ಅದಕ್ಕೆ ಅಂತಾನೆ ಹೊಸ ಫಾರ್ಮುಲಾ ಅಂದ್ರೆ ಇನ್ನೂ ಒಂದು ಫಾರ್ಮುಲಾ ಇದೆ, ಟೆಕ್ಸ್ಟ್ ಜಾಯಿನ್ ಅಂತ. ಏನ್ ಟೆಕ್ಸ್ಟ್ ಜಾಯಿನ್ ಅಂದ್ರೆ ನೋಡಿ, ಇಲ್ಲಿ ಇವಾಗ ಕಾನ್ಕ್ಯಾಟ್ ಅಂತ ಕೊಡ್ತೀನಿ, ಮತ್ತೆ ಕಾನ್ಕ್ಯಾಟ್ ಅಂತ ಕೊಟ್ಬಿಟ್ಟು ಒಂದು ವಿಂಡೋ ಈ ತರ ಡ್ರ್ಯಾಗ್ ಮಾಡ್ತೀನಿ, ಹಿಂಗೆ ಎಲ್ಲಾ ರೇಂಜ್ ಅನ್ನ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಟ್ರೆ ಎಲ್ಲಾ ಸೆಲ್ಸ್ ಅಲ್ಲಿರೋ ವ್ಯಾಲ್ಯೂಸ್ ಇಲ್ಲಿ ನನಗೆ ಕಂಬೈನ್ ಆಯ್ತು. ಬಟ್ ನನಗೆ ಡಿಲಿಮಿಟರ್ ಬೇಕು. ಡಿಲಿಮಿಟರ್ ಅಂತಂದ್ರೆ ಸಪರೇಟರ್ಸ್ ಅಂತ. ಅದಕ್ಕೆ ಏನ್ ಮಾಡ್ತೀನಿ, ಈಕ್ವಲ್ಸ್ ಟೆಕ್ಸ್ಟ್ ಜಾಯಿನ್ ಅಂತ ಗೊತ್ತು. ಏನ್ ಟೆಕ್ಸ್ಟ್ ಜಾಯಿನ್ ಅಂದ್ರೆ ಅದು ಒಂದು ಫಂಕ್ಷನ್ ಆಕ್ಚುಲಿ, ಆಯ್ತಾ. ನಿಮ್ಗೆ ಏನಾದ್ರು ಅಕಸ್ಮಾತ್ ಯಾವುದೇ ಒಂದು ಫಾರ್ಮುಲಾ ನಾನು ಟೈಪ್ ಮಾಡಿದಾಗ, ಫಂಕ್ಷನ್ ಟೈಪ್ ಮಾಡಿದಾಗ ಅದ್ರ ಎಕ್ಸ್ಪ್ಲನೇಷನ್ ಬೇಕಂದ್ರೆ ನೋಡಿ ಇಲ್ಲಿ ಹೋದ್ರೆ ಬರೀ ಆ ಫಂಕ್ಷನ್ ನೇಮ್ ಕೊಟ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡಕ್ ಹೋಗ್ಬಿಡಿ. ಬ್ರಾಕೆಟ್ ಓಪನ್ ಮಾಡಿದ್ರೆ ನನಗೆ ಪ್ಯಾರಾಮೀಟರ್ಸ್ ತೋರಿಸುತ್ತೆ. ಇಲ್ಲಿ ನೋಡಿ, ಕಾನ್ಕ್ಯಾಟಿನೇಟ್ಸ್ a list or range of text strings using a delimiter. ಅದೇ ನೋಡಿ ಕಾನ್ಕ್ಯಾಟ್ ಅಂತ ಕೊಡ್ತೀನಿ, ಈಕ್ವಲ್ಸ್ ಕಾನ್ಕ್ಯಾಟ್ ಅಂತ ನೋಡಿ, ಕಾನ್ಕ್ಯಾಟಿನೇಟ್ a list or range of text strings. ಇಲ್ಲಿ ಕಾನ್ಕ್ಯಾಟಿನೇಟ್ ಏನ್ ಮಾಡುತ್ತೆ ಅಂದ್ರೆ ಒಂದು ರೇಂಜ್ ಅನ್ನ ತಗೊಂಡು ಅದನ್ನ ಕಂಬೈನ್ ಮಾಡುತ್ತೆ ಅಷ್ಟೇ, ಬಟ್ ಇಲ್ಲಿ ಡಿಲಿಮಿಟರ್ ಕೂಡ ಕೊಡುತ್ತೆ, ಆಯ್ತಾ. ಸೊ ಇಲ್ಲಿ ಏನ್ ಮಾಡ್ತೀನಿ, ಈಕ್ವಲ್ಸ್ ಟೆಕ್ಸ್ಟ್ ಜಾಯಿನ್ ಅಂತ ಕೊಡ್ತೀನಿ. ಟೆಕ್ಸ್ಟ್ ಜಾಯಿನ್ ಕೊಟ್ಬಿಟ್ಟು ಡಿಲಿಮಿಟರ್ ಕೇಳುತ್ತೆ. ನನಗೆ ಇವಾಗ ಕಾಮಾ ಸೆಪರೇಟರ್ ಬೇಕು. ನಾನು ಏನ್ ಮಾಡ್ತೀನಿ, ಡಬಲ್ ಕೋಟ್ ಕಾಮಾ ಸ್ಪೇಸ್ ಡಬಲ್ ಕೋಟ್ ಕಾಮಾ ಇಗ್ನೋರ್ ಎಂಟಿ ಅಂತಿದೆ. ನೆಕ್ಸ್ಟ್ ಪ್ಯಾರಾಮೀಟರ್ ಇಗ್ನೋರ್ ಎಂಟಿ ಅಂತ ನಾನೇನ್ ಮಾಡ್ತೀನಿ, ಇವಾಗ ಅದನ್ನ ಟ್ರೂ ಅಂತ ಕೊಟ್ಟಿರ್ತೀನಿ. ಸದ್ಯಕ್ಕೆ ಟ್ರೂ ಅಂತ ಕೊಟ್ಟಿರೋಣ, ಅದೇನು ಅಂತ ನಾ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ರೈಟ್. ಇವಾಗ ಟೆಕ್ಸ್ಟ್ 1 2 3 ಅಂತ ಇದೆ. ನಾ ಏನ್ ಮಾಡ್ತೀನಿ, ಈ ತರ ರೇಂಜ್ ಸೆಲೆಕ್ಟ್ ಮಾಡ್ಬಿಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ನೋಡಿ ನನಗೆ ಇವಾಗ ಇಲ್ಲಿ ನೋಡಿ ಕಾಮಾ ಸೆಪರೇಟರ್ ಬಂತು. ಇಲ್ಲಿ ನಾವು ಒಂದು ಪ್ಯಾರಾಮೀಟರ್ಗೆ ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟು ಫಸ್ಟ್ ಟ್ರೂ ಅಂತ ಕೊಟ್ವಿ. ಏನದು ಟ್ರೂ ಅಂತಂದ್ರೆ ನೋಡಿ ಇಲ್ಲಿ ಏನ್ ಮಾಡ್ತೀನಿ, ಕೆಲವೊಂದು ಸೆಲ್ ಅಲ್ಲಿರೋ ವ್ಯಾಲ್ಯೂಸ್ ನಾನು ಡಿಲೀಟ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ಅದು ಕಂಬೈನ್ ಆಗಿದೆ, ಚೇರ್ಸ್, ಟೂಲ್ಸ್, ಆರ್ಟ್, ಪೇಪರ್ ಇದೆಲ್ಲ ಕಂಬೈನ್ ಆಗಿದೆ. ಆದರೆ ಎಲ್ಲೂ ಕೂಡ ಸ್ಪೇಸ್ ಇಲ್ಲ, ಅಂದ್ರೆ ಕಂಟಿನ್ಯೂಸ್ ಆಗಿದೆ ಅದು. ನೇಮ್ ಕಮಾ ನೇಮ್ ಕಮಾ ನೇಮ್ ಕಮಾ. ಅದೇ ನಾನೇನಂದ್ರೆ ಇಲ್ಲಿ ಹೋಗ್ಬಿಟ್ಟು ಫಾಲ್ಸ್ ಅಂತ ಕೊಟ್ರೆ, ಆಯ್ತಾ, ಎಂಟರ್ ಅಂತ ಕೊಟ್ರೆ ನೋಡಿ ಎಲ್ಲೆಲ್ಲಿ ಬ್ಲಾಂಕ್ಸ್ ಇದೆ ಅಲ್ಲೆಲ್ಲ ಅದು ಸ್ಪೇಸ್. ಸೊ ಇಲ್ಲಿ ನಾನ್ ಡಿಸೈಡ್ ಮಾಡಬೇಕು, ನನಗೆ ಈ ಬ್ಲಾಂಕ್ಸ್ ಕೂಡ ತಗೋಬೇಕಾ ಇಲ್ಲ ತಗೋಬಾರ್ದಾ ಅಂತ, ಓಕೆನಾ. ಸೊ ಈ ರೀತಿ ಮಾಡೋದಕ್ಕೆ ನಾವು ಇಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನ ಕೊಡ್ತೀವಿ. ಸೊ ಇಲ್ಲಿ ನಾನು ಕಾನ್ಕ್ಯಾಟಿನೇಟ್, ಕಾನ್ಕ್ಯಾಟ್ ಮತ್ತೆ ಟೆಕ್ಸ್ಟ್ ಜಾಯಿನ್ ಇಷ್ಟು ನಾನು ನಿಮ್ಗೆ ತೋರಿಸ್ತೇನೆ. ಈ ಮೂರು ಫಾರ್ಮುಲಾ ಏನ್ ಮಾಡುತ್ತೆ ಅಂದ್ರೆ ಅದು ನಮ್ಮ ಈ ಒಂದು ಸೆಲ್ಸ್ ಅನ್ನ ಕಂಬೈನ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಬಂದು ದಯವಿಟ್ಟು ಯಾರು ಮಾತಾಡ್ಬೇಡಿ. ಅಕಸ್ಮಾತ್ ಮಾತಾಡೋ ತರ ಇದ್ರೆ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಓಕೆನಾ, ದಯವಿಟ್ಟು ಪ್ಲೀಸ್. ರೈಟ್, ಎಲ್ಲ ಮ್ಯೂಟ್ ಅಲ್ಲಿ ನಾನು ಕೇಳ್ತೀನಿ, ಬೇಕಾದ್ರೆ ನಿಮ್ಗೆ ನಾನು ಟೈಮ್ ಕೊಡ್ತೀನಿ ನಾನು ಮಾತಾಡೋದಕ್ಕೆ, ಸರಿನಾ. ರೈಟ್. ಸೊ ನೆಕ್ಸ್ಟ್ 3 ಫಾರ್ಮುಲಾ ಇದೆ, ಟೆಕ್ಸ್ಟ್ ಬಿಫೋರ್, ಟೆಕ್ಸ್ಟ್ ಆಫ್ಟರ್, ಟೆಕ್ಸ್ಟ್ ಸ್ಪ್ಲಿಟ್ ಅಂತ. ಈ 3 ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಟೆಕ್ಸ್ಟ್ ಅನ್ನ, ಡೇಟಾವನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಇವಾಗ ನೋಡಿ ನಿಮ್ಗೆ ಇಲ್ಲಿ ಮೊದ್ಲೆಲ್ಲ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ
ಈ ಟೆಕ್ಸ್ಟ್ ಬಿಫೋರ್ ಆಫ್ಟರ್ ಮತ್ತೆ ಸ್ಪ್ಲಿಟ್ ಇದೆಲ್ಲ ಲೆಫ್ಟ್ ಮಿಡ್ ರೈಟ್ ಅಂತ ಫಾರ್ಮುಲಾ ಇತ್ತು. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಜಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ನನಗೆ ಫಸ್ಟ್ 2 ಕ್ಯಾರೆಕ್ಟರ್ಸ್ ಬೇಕು. ಫಸ್ಟ್ 2 ಕ್ಯಾರೆಕ್ಟರ್ ಏನ್ ಮಾಡ್ತೀನಿ, ಲೆಫ್ಟ್ ಆಫ್ ಇದು ತಗೊಂಡು (2) ಅಂತ ಕೊಟ್ಬಿಟ್ಟು ಇದನ್ನ ಡ್ರ್ಯಾಗ್ ಮಾಡ್ತೀನಿ ನೋಡಿ. ನನಗೆ ಫಸ್ಟ್ 2 ಕ್ಯಾರೆಕ್ಟರ್ಸ್ ಬಂತು. ಇಮ್ಯಾಜಿನ್ ನನಗೆ ಇವಾಗ ಅಕಸ್ಮಾತ್ ಆಗಿ ಇಲ್ಲಿ ಈ ತರ ಇದೆ ಅಂತ ಇಟ್ಕೊಳ್ಳೋಣ, CAN ಆಯ್ತಾ, USA ಅಂತಿದೆ, ಇಲ್ಲ ಒಂದ್ ಕಡೆ IND ಅಂತ ಕೋಡ್ ನೋಡಿ. ನಾನು ಇವಾಗ ಇದನ್ನ ಕಾಪಿ ಮಾಡ್ಕೊಂಡ್ರೆ ಫಿಕ್ಸ್ಡ್ 2 ಕ್ಯಾರೆಕ್ಟರ್ಸ್ ಮಾತ್ರ ಬರುತ್ತೆ. ಫಿಕ್ಸ್ಡ್ 2 ಕ್ಯಾರೆಕ್ಟರ್ಸ್ ಇದ್ರೆ ನನಗೆ ಏನ್ ತೊಂದರೆ ಇಲ್ಲ. ನಾನು ಈ ತರ ಲೆಫ್ಟ್ ಆಫ್ 2 ಅಂದ್ರೆ ಈ ಸೆಲೆಕ್ಟ್ ಮಾಡ್ಬಿಟ್ಟು 2 ಅಂತ ಕೊಟ್ಟರೆ ಹಂಗೆ ಬಂದ್ಬಿಡುತ್ತೆ. ಬಟ್ ನನಗ್ ಬೇಕಾಗಿರೋದು ಇಲ್ಲಿ ಇದೆಲ್ಲ ಇಲ್ಲಿ ಈ ಡಿಲಿಮಿಟರ್. ಈ ಕೇಸಲ್ಲಿ ನನಗೆ ಡಿಲಿಮಿಟರ್ ಬಂದು ಐಫನ್ ಗಿಂತ ಮೊದಲು ಅಂದ್ರೆ ಇದಕ್ಕಿಂತ ಮುಂಚೆ ಎಷ್ಟು ಕ್ಯಾರೆಕ್ಟರ್ಸ್ ಇದ್ರೂ ಪರವಾಗಿಲ್ಲ, 3 ಇರ್ಲಿ, 5 ಇರ್ಲಿ, 10 ಇರ್ಲಿ, 1 ಇರ್ಲಿ, 2 ಇರ್ಲಿ, ನಮ್ಗೆ ಇಷ್ಟೇ ಇರ್ಲಿ, ನಂಗೆ ಅದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಹೈಫನ್ ಗಿಂತ ಮುಂಚೆ ಇರುವಂತ ಕ್ಯಾರೆಕ್ಟರ್ಸ್ ಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಟೆಕ್ಸ್ಟ್ ಬಿಫೋರ್ ನೋಡಿ. ಟೆಕ್ಸ್ಟ್ ಬಿಫೋರ್ ಅಂದ್ರೆ ಒಂದು ಡಿಲಿಮಿಟರ್ ಗಿಂತ ಮುಂಚೆ ಏನೆಲ್ಲ ಟೆಕ್ಸ್ಟ್ ಇದೆ ಅದು ನನಗೆ ಬೇಕು ಅಂತ ಟೆಕ್ಸ್ಟ್ ಬಿಫೋರ್ ಅಂತ ಕೊಟ್ಬಿಟ್ಟು ಈ ಸೆಲ್ ಸೆಲೆಕ್ಟ್ ಮಾಡ್ತೀನಿ. ಕಾಮ ಡಿಲಿಮಿಟರ್ ಕೇಳುತ್ತೆ. ಇಲ್ಲಿ ಡಿಲಿಮಿಟರ್ ಬಂದು ಹೈಫನ್. ಇಲ್ಲಿ ನನಗೆ ಈ ವರ್ಡ್ ಬಂದು ಅಂದ್ರೆ ಕ್ಯಾರೆಕ್ಟರ್ಸ್ ನ ಸಪರೇಟ್ ಮಾಡ್ತಾ ಇರೋದು ಹೈಫನ್. ನಾನು ಹೈಫನ್ ಅಂತ ಕೊಡ್ತೀನಿ ನೋಡಿ. ಇವಾಗ ನಾನು ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ಟಿದ ತಕ್ಷಣ ಕೆಳಗಡೆ ಕಾಪಿ ಮಾಡಿದ್ರೆ ನೋಡಿ, ಎಲ್ಲಿ 3 ಕ್ಯಾರೆಕ್ಟರ್ಸ್ ಇದ್ರೂ ಪರವಾಗಿಲ್ಲ, 2 ಕ್ಯಾರೆಕ್ಟರ್ಸ್ ಇದ್ರೂ ಪರವಾಗಿಲ್ಲ, ಹೈಫನ್ ಗಿಂತ ಮುಂಚೆ ಯಾವ್ದೆಲ್ಲ ಇದೆ ಅದು ನನಗೆ ಎಕ್ಸ್ಟ್ರಾಕ್ಟ್ ಮಾಡಿ ಡೇಟಾ ಕೊಡುತ್ತೆ. ರೈಟ್, ನಾನು ಇವಾಗ ಇಲ್ಲಿ ಒಂದು ಟೆಕ್ಸ್ಟ್ ಮತ್ತೆ ಡಿಲಿಮಿಟರ್ ಕೊಟ್ಟೆ. ಅಕಸ್ಮಾತ್ ಆಗಿ ನನಗೆ ಇದೆಲ್ಲ ಇಲ್ಲಿ ಈ ಸೆಕೆಂಡ್ ಹೈಫನ್ ಇದೆಯಲ್ಲ ಅಲ್ಲಿವರೆಗೂ ನಂಗೆ ಡೇಟಾ ಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿ ಬೈ ಡಿಫಾಲ್ಟ್ ಅದು 1 ಇರುತ್ತೆ, ನಾನು 2 ಅಂತ ಕೊಟ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ ನೋಡಿ. ಸೊ ಸೆಕೆಂಡ್ ಹೈಫನ್ ವರೆಗೂ ಕೊಡುತ್ತೆ. ನಾನು ಇದೇನು ಕೊಟ್ಟಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಅದು 1 ಅಂತ ಇರುತ್ತೆ ಈ ತರ. ಇಲ್ಲ ನನಗೆ ಕೊಡ್ಲೇಬೇಕು, ನಾನು 2 ಅಂತ ಈ ತರ ಕೊಡ್ಬೋದು ನಾನು. ಸೊ ಇದು ಟೆಕ್ಸ್ಟ್ ಬಿಫೋರ್ ಅಂದ್ರೆ ಸೆಕೆಂಡ್ ಡಿಲಿಮಿಟರ್ ಗಿಂತ ಮುಂಚೆ ಯಾವ್ದೆಲ್ಲ ಕ್ಯಾರೆಕ್ಟರ್ಸ್ ಇದೆ ಅದು ಕೊಡುತ್ತೆ. ರೈಟ್, ಇವಾಗ ನೆಕ್ಸ್ಟ್ ಬಂದು ಮತ್ತೆ ನನಗೆ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ನನಗೆ 6 ಕ್ಯಾರೆಕ್ಟರ್ಸ್ ಇದೆ. ನಾನು ಏನ್ ಮಾಡ್ತೀನಿ, ಈಕ್ವಲ್ಸ್ ರೈಟ್ ಆಫ್ ಈ ಸೆಲ್ ತಗೊಂಡು (6) ಕೊಡ್ತೀನಿ. ಈಗ ನಾನು ಇದನ್ನ ಕಾಪಿ ಮಾಡ್ಕೊಂಡು ಕೆಳಗಡೆ ಕಾಪಿ ಮಾಡಿದ್ರೆ ಇದನ್ನ ನೋಡಿ, ಕೆಳಗಡೆ ಕಾಪಿ ಮಾಡಿದ್ರೆ ರೈಟ್ ಅಲ್ಲಿ ಇರ್ತಕ್ಕಂಥ 6 ಕ್ಯಾರೆಕ್ಟರ್ ನನಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಬಟ್ ನನಗೆ ಏನ್ ಬೇಕು ಅಂದ್ರೆ ಅಕಸ್ಮಾತ್ ಆಗಿ ಇಲ್ಲಿ 6 ಕ್ಯಾರೆಕ್ಟರ್ಸ್ ಇರ್ಬೋದು, 4 ಕ್ಯಾರೆಕ್ಟರ್ ಇರ್ಬೋದು, ಎಷ್ಟಾದ್ರೂ ಇರಲಿ ನೋಡಿ. ಅಕಸ್ಮಾತ್ ಆಗಿ ಏನಾದ್ರು ನಾನು ಇಲ್ಲಿ ಈ ತರ 4 ಕ್ಯಾರೆಕ್ಟರ್ ಅಷ್ಟೇ ಕೊಡ್ತೀನಿ ನೋಡಿ. ಈ ತರ ಬಂದ್ಬಿಡು, ನಂಗೆ ಈ ತರ ಬೇಡ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ 5 ಕ್ಯಾರೆಕ್ಟರ್ ಮಾಡ್ತೀನಿ. ಸಿ ಈ ತರ ಇದು ಸರಿ ಬರಲ್ಲ, ಯಾಕಂದ್ರೆ ನಾನು ಫಿಕ್ಸ್ಡ್ ಅಂತ ಕೊಟ್ಟಾಗ ಸರಿ ಬರಲ್ಲ. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಟೆಕ್ಸ್ಟ್ ಆಫ್ಟರ್ ಆಯ್ತಾ. ಇಲ್ಲಿ ಸ್ವಲ್ಪ ನೀವು ಲಾಜಿಕ್ ಅನ್ನು ಯೂಸ್ ಮಾಡ್ಬೇಕತ್ತೆ. ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ, ಕಾಮ ಡಿಲಿಮಿಟರ್ ನನಗೆ ಹೈಫನ್ ಅಂತ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಎಂಟರ್ ಅಂತ ಕೊಟ್ಟರೆ ನೋಡಿ, ಈ ಹೈಫನ್ ಇದೆಯಲ್ಲ ಇದಾದ್ಮೇಲೆ ಏನ್ ಕ್ಯಾರೆಕ್ಟರ್ಸ್ ಇದೆ ಅದೆಲ್ಲ ಬರುತ್ತೆ. ಬಟ್ ನನಗೆ ಬೇಕಾಗಿರೋದು ಲಾಸ್ಟ್ ಇರುವಂತದ್ದು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಮ ಇನ್ಸ್ಟೆನ್ಸ್ ನಂಬರ್ ಕೇಳುತ್ತೆ, ನಾನೇನ್ ಮಾಡ್ತೀನಿ 2 ಅಂತ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ 4 ಕ್ಯಾರೆಕ್ಟರ್ ಅಷ್ಟೇ ಇದೆ, ನಮಗೆ ಕರೆಕ್ಟ್ ಆಗುತ್ತೆ. ಸೊ ಇದು ಟೆಕ್ಸ್ಟ್ ಆಫ್ಟರ್ ಅಂತ. ಓಕೆ, ನೆಕ್ಸ್ಟ್ ಟೆಕ್ಸ್ಟ್ ಸ್ಪ್ಲಿಟ್ ನೋಡಿ. ಟೆಕ್ಸ್ಟ್ ಸ್ಪ್ಲಿಟ್ ಸ್ವಲ್ಪ ನಿಮ್ಗೆ ಇಲ್ಲೂ ಕೂಡ ನೀವು ಲಾಜಿಕ್ ಅನ್ನು ಅಪ್ಲೈ ಮಾಡ್ಬೇಕಂತೆ. ಇವ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಏನ್ ಮಾಡ್ತೀನಿ, ಟೆಕ್ಸ್ಟ್ ಸ್ಪ್ಲಿಟ್ ಯೂಸಿಂಗ್ ಕಾಲಮ್ ಅಂದ್ರೆ ನನಗೆ ಕಾಲಮ್ ವೈಸ್ ಬೇಕು. ಇಲ್ಲೇನ್ ಮಾಡ್ತೀನಿ, ಈಕ್ವಲ್ಸ್ ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಕೊಡ್ತೀನಿ. ಓಕೆ, ಈ ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಟೆಕ್ಸ್ಟ್ ಸ್ಪ್ಲಿಟ್ ಕೊಟ್ಬಿಟ್ಟು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಕಾಮ ಇಲ್ಲಿ ಕಾಲಮ್ ಡಿಲಿಮಿಟರ್ ಅಂತ ಕೊಡುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಮ ಅಂತ ಕೊಡ್ತೀನಿ.
ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ ಇಲ್ಲಿ ಇದೆಲ್ಲ ಆಯ್ತಾ, ಈ ತರ ಸ್ಪ್ಲಿಟ್ ಆಗುತ್ತೆ ನೋಡಿ. ಇನ್ನೊಂದ್ ಸೆಲ್ ಇದನ್ನ ನಾನು ಇವಾಗ ಕೆಳಗಡೆ ಕಾಪಿ ಮಾಡಿದ್ರೆ ಡೇಟಾ ಹಿಂಗ್ ಸ್ಪ್ಲಿಟ್ ಆಗುತ್ತೆ. ಅಂದ್ರೆ ಇಲ್ಲಿ ಕಾಲಮ್ ಡಿಲಿಮಿಟರ್ ನಾನು ಕಾಮ ಅಂತ ಕೂತಿದ್ದೆ. ನೆಕ್ಸ್ಟ್ ಸಪೋಸ್ ಇದನ್ನೇ ನಾನು ರೋ ವೈಸ್ ಸ್ಪ್ಲಿಟ್ ಮಾಡಬೇಕು. ಇವಾಗ ಇಲ್ಲಿ ಇದೆಯಲ್ಲ ಇದು ರೋ ವೈಸ್ ಮಾಡೋದು. ಈಕ್ವಲ್ಸ್ ಟೆಕ್ಸ್ಟ್ ಸ್ಪ್ಲಿಟ್. ಈ ಟೆಕ್ಸ್ಟ್ ತಗೋತೀನಿ ಕಾಮ, ನನಗೆ ಇಲ್ಲಿ ಕಾಲಮ್ ಡಿಲಿಮಿಟರ್ ಇಲ್ಲ, ನಾನು ಏನ್ ಮಾಡ್ತೀನಿ ಅದನ್ನ ಸ್ಕಿಪ್ ಮಾಡ್ತೀನಿ. ರೋ ಡಿಲಿಮಿಟರ್ ಕಾಮ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನನಗೆ ಕಾಲಮ್ ಇತ್ತು, ಅದಕ್ಕೆ ನಾನು ಕಾಲಮ್ ಡಿಲಿಮಿಟರ್ ಕೊಟ್ಟೆ. ನೀವು ಸ್ವಲ್ಪ ಇದು ಹುಷಾರಾಗಿರ್ಬೇಕು. ನೋಡಿ ಇಲ್ಲಿ ಮೊದಲಿನ ಮಾಡ್ತೀನಿ, ಝೂಮ್ ಮಾಡ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಮಾಡೋಣ. ಓಕೆ ನೋಡಿ ಝೂಮ್ ಮಾಡ್ತೀನಿ. ಈಕ್ವಲ್ಸ್ ಟೆಕ್ಸ್ಟ್ ಸ್ಪ್ಲಿಟ್. ಈ ಟೆಕ್ಸ್ಟ್ ಕಾಮ, ನನಗೆ ಕಾಲಮ್ ಡಿಲಿಮಿಟರ್ ಬೇಡ, ನನಗೆ ಕಾಲಮ್ ವೈಸ್ ಬೇಡ, ರೋ ವೈಸ್ ಬೇಕು. ನಾನು ಏನ್ ಮಾಡ್ತೀನಿ ಸ್ಕಿಪ್ ಮಾಡ್ತೀನಿ. ರೋ ಡಿಲಿಮಿಟರ್ ಏನ್ ಮಾಡ್ತೀನಿ ಕಾಮ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ ಈ ಡೇಟಾ ಇದೆಯಲ್ಲ ಇಲ್ಲಿ ನನಗೆ ರೋ ವೈಸ್ ಸ್ಪ್ಲಿಟ್ ಆಗುತ್ತೆ. ಕಾಲಮ್ ವೈಸ್ ಬೇಕಂದ್ರೆ ಕಾಲಮ್ ಡಿಲಿಮಿಟರ್ ಕೊಡ್ಬೋದು, ರೋ ವೈಸ್ ಬೇಕಂದ್ರೆ ರೋ ಡಿಲಿಮಿಟರ್ ಅಂತ ಕೊಟ್ರೆ ನನಗೆ ಈ ತರ ಟೆಕ್ಸ್ಟ್ ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲಿ ಕಾನ್ಕ್ಯಾಟಿನೇಟ್, ಟೆಕ್ಸ್ಟ್ ಜಾಯಿನ್ ಮತ್ತೆ ಕಾನ್ಕ್ಯಾಟ್ ನನಗೆ ಟೆಕ್ಸ್ಟ್ ಅನ್ನ ಕಂಬೈನ್ ಮಾಡುತ್ತೆ. ಟೆಕ್ಸ್ಟ್ ಬಿಫೋರ್, ಟೆಕ್ಸ್ಟ್ ಆಫ್ಟರ್ ಮತ್ತೆ ಟೆಕ್ಸ್ಟ್ ಸ್ಪ್ಲಿಟ್ ನನಗೆ ಟೆಕ್ಸ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಸ್ಪ್ಲಿಟ್ ಮಾಡೋದಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಓಕೆ ರೈಟ್. ಸೊ ಇದು ಬಂದು ನನಗೆ ಟೆಕ್ಸ್ಟ್ ಬಗ್ಗೆ, ಅಂದ್ರೆ ಟೆಕ್ಸ್ಟ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅದು ಒಂದು ಫಾರ್ಮುಲಾಸ್. ರೈಟ್. ಸೊ ಇಲ್ಲಿವರೆಗೂ ಇವಾಗ ಟಾಪಿಕ್ ಏನಿದೆಲ್ಲ ಇದು ನಿಮ್ಗೆ ಹೆಂಗ್ ಅನ್ನಿಸ್ತು? ಕ್ವಿಕ್ ಆಗಿ ನಿಮ್ಗೆ ಹೆಂಗ್ ಅನ್ನಿಸ್ತು ಅದನ್ನ ಹೇಳಿ. ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ, ಅದು ತುಂಬಾ ಅಡ್ವಾನ್ಸ್ ಅದು. ಕ್ವಿಕ್ ಬೇಗ ಆನ್ಸರ್ ಮಾಡೋದು. ರೈಟ್, ಓಕೆನಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ, ಎಲ್ಲರೂ ಸ್ಟಾಪ್ ಮಾಡಿ ಮೆಸೇಜ್ ಮಾಡಕ್ಕೆ. ಆಮೇಲೆ ಕೆಲವೊಂದು ಟಾಪಿಕ್ಸ್ ಆದ್ಮೇಲೆ ನಾನು ನಿಮ್ಗೆ ಟೈಮ್ ಕೂಡ ಕೊಡ್ತೀನಿ ಮಾತಾಡೋದಕ್ಕೆ. ಇದು ಮುಗಿದ್ಮೇಲೆ ಒಂದಷ್ಟೊತ್ತು ತೊಂದರೆ ಇಲ್ಲ, ಸರಿನಾ? ರೈಟ್. ಇಫ್ ಸ್ಟೇಟ್ಮೆಂಟ್ಸ್ ಆಯ್ತಾ. ಇಫ್ ಮತ್ತೆ ಸ್ವಿಚ್ ಅಂತ ಎರಡು ಫಾರ್ಮುಲಾಸ್ ಇದೆ. ನಾವು ಇಫ್ ನೋಡಿದೀವಿ, ನೆಸ್ಟೆಡ್ ಇಫ್ ನೋಡಿದೀವಿ, ಸಮ್ ಇಫ್ಸ್, ಆವರೇಜ್ ಇಫ್ಸ್, ಈ ತರದೆಲ್ಲ ನೋಡಿದ್ವಿ. ಇದೇನಿದು ಇಫ್ಸ್ ಅಂತ? ತುಂಬಾ ಜನ ಏನ್ ಮಾಡ್ತಾರೆ ಇಫ್ ಎಸ್ ಅಂತಾರೆ, ಅಥವಾ ಬೇರೆ ಏನೋ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಕರೀತಾರೆ. ಅದು ಇಫ್ ಎಸ್ ಅಲ್ಲ, ಅದು ಇಫ್ಸ್ ಅಂತ. ಇಫ್ಸ್ ಅಂದ್ರೆ ಮಲ್ಟಿಪಲ್ ವ್ಯಾಲ್ಯೂಸ್, ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಇಫ್ ಅನ್ನ ಯೂಸ್ ಮಾಡೋದಕ್ಕೆ ಇಫ್ಸ್ ಅಂತ ಕರಿತೀವಿ. ಈಗ ನೋಡಿ ಇಲ್ಲಿ ಕ್ಯಾಟಗರಿ ಕೋಡ್ ಬೇಕು. ಕ್ಯಾಟಗರಿ ಕೋಡ್ ಯಾಕೆ ಬೇಕು ಅಂದ್ರೆ ಈ ಕ್ಯಾಟಗರಿ ಇದೆಯಲ್ಲ ಇಲ್ಲಿ FUR, OFF ಮತ್ತೆ TEC ಅಂತ, ಇದ್ರ ಮೇಲೆ ನನಗೆ ಈ ವ್ಯಾಲ್ಯೂಸ್ ಬರಬೇಕು. ಸೊ ಈ ಕ್ವಶನ್ ಯಾರಿಗಾನ ಕೇಳಿದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸರ್ ನಾವು VLOOKUP ಹಾಕಿ ಇದನ್ನ ಮಾಡ್ಬೋದಲ್ವಾ ಅಂತ. VLOOKUP ಹಾಕಿ ಕೂಡ ಇದನ್ನ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ್ತೀನಿ. ಬಟ್ ನಾನು ಹೇಳ್ತಾ ಇರೋದು ಅಕಸ್ಮಾತ್ ಆಗಿ ಇಫ್ ಸ್ಟೇಟ್ಮೆಂಟ್ ಮೇಲೆ, ಇಫ್ ಕಂಡೀಷನ್ಸ್ ಮೇಲೆ ನಾ ಇದನ್ನ ರಿಸಲ್ಟ್ಸ್ ತಗೋಬೇಕು ಅಂತಂದ್ರೆ ನಾ ಏನ್ ಮಾಡ್ತೀನಿ ಈಕ್ವಲ್ಸ್. ಯೂಶಲಿ ನಾವು ಹಳೆ ಫಾರ್ಮುಲಾಸ್ ಅಂದ್ರೆ ಇಫ್ಸ್ ಬರೋಕ್ಕೂ ಮುಂಚೆ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಇಫ್ ಈ ವ್ಯಾಲ್ಯೂ ಇಸ್ ಈಕ್ವಲ್ ಟು FUR ಆಯ್ತಾ, ಫರ್ನಿಚರ್ ಅಂತ ಕೊಡ್ತಾ ಇದ್ವಿ ನಾನು ಇಲ್ಲಿ. ಇಲ್ಲ ಅಂದ್ರೆ ಮತ್ತೆ ಇಫ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು OFF ಆಯ್ತಾ, ಈ ತರ ಮಾಡ್ತಾ ಇದ್ವಿ ಆಫೀಸ್ ಆಯ್ತಾ. ಇಲ್ಲ ಅಂದ್ರೆ ಟೆಕ್ನಾಲಜಿ ಅಂತ ಕೊಟ್ಟು ಈ ತರ ರಿಸಲ್ಟ್ಸ್ ಅನ್ನ ತಗೋತಾ ಇದ್ವಿ. ಸೊ ಇದು ನಾವು ಮಲ್ಟಿಪಲ್ ಇಫ್ಸ್ ತಗೋತಾ ಇದ್ವಿ, ಇದಕ್ಕೆ ನಾವು ನೆಸ್ಟೆಡ್ ಇಫ್ ಅಂತ ಕರಿತಾ ಇದ್ವಿ. ಬಟ್ ಇವಾಗ ಈ ನೆಸ್ಟೆಡ್ ಇಫ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಫ್ಸ್ ಅಂತಾನೆ ಫಾರ್ಮುಲಾ ಬಂದ್ಬಿಟ್ಟಿದೆ. ಹಿಂಗೆ IFS ಆಯ್ತಾ. IFS ಅಂದ್ರೆ ಇಫ್ಸ್.
ಲಾಜಿಕಲ್ ಟೆಸ್ಟ್ 1, ಫಸ್ಟ್ ಲಾಜಿಕಲ್ ಟೆಸ್ಟ್ ಏನಪ್ಪಾ ಅಂತಂದ್ರೆ ಈ ಸೆಲ್ ಇದೆಯಲ್ಲ ಇದು FUR ಇತ್ತು ಅಂದ್ರೆ ಫರ್ನಿಚರ್. ಆಯ್ತಾ, ಫರ್ನಿಚರ್. ಇನ್ನೊಂದು ಕಂಡೀಷನ್ ಇವಾಗ ಇದು ಈಕ್ವಲ್ಸ್ OFF ಇದ್ರೆ ಅದು ಆಫೀಸ್. ಇದು ಇಲ್ಲ ಅಂತಂದ್ರೆ ಈ ವ್ಯಾಲ್ಯೂ ಅಕಸ್ಮಾತ್ ಆಗಿ TEC ಅಂತಿದ್ರೆ ಟೆಕ್ನಾಲಜಿ. ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಈ ತರ ಕೂಡ ನಾವು ಮಾಡೋದು. ಅಂದ್ರೆ ಮಲ್ಟಿಪಲ್ ಇಫ್ ಸ್ಟೇಟ್ಮೆಂಟ್ ಕೊಡೋ ಬದಲು ಇವಾಗ ಇಫ್ಸ್ ಅಂತ ಕೊಟ್ಬಿಟ್ಟು ಒಂದು ಲಾಜಿಕಲ್ ಟೆಸ್ಟ್ ಕೊಟ್ಬಿಟ್ಟು ಅದಕ್ಕೆ ರಿಸಲ್ಟ್, ಲಾಜಿಕಲ್ ಟೆಸ್ಟ್ ರಿಸಲ್ಟ್ ಆ ತರ ಕೊಡ್ತಾ ಹೋಗ್ಬೋದು. ಓಕೆನಾ? ಸೊ ಇದು ಇಫ್ಸ್ ಅಂತ. ನೆಕ್ಸ್ಟ್ ಸ್ವಿಚ್ ಸ್ಟೇಟ್ಮೆಂಟ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ನಾನು ನಿಮ್ಗೆ ಇದು ಸ್ವಿಚ್ ಯಾಕೆ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸ್ವಿಚ್ ಬಂದು ನಿಮಗೆ ಪವರ್ BI ಕೂಡ ಇದೆ, ಮತ್ತೆ ಇನ್ನು ಬೇರೆ ಬೇರೆ ಟೂಲ್ಸ್ ಗಳು ಯೂಸ್ ಮಾಡ್ತಾರೆ. ಮತ್ತೆ ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೋದ್ರೆ ಸೆಲೆಕ್ಟ್ ಕೇಸ್ ಅಂತ ಯೂಸ್ ಮಾಡ್ತೀವಿ, ಅಲ್ಲೂ ಕೂಡ ಈ ಸ್ವಿಚ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಕಾನ್ಸೆಪ್ಟ್. ಸ್ವಿಚ್ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ನಾವು ಒಂದು ಫಾರ್ಮುಲಾ ಬರೆಯೋಣ. ಅದಾದ್ಮೇಲೆ ನಾನು ಹೇಳ್ತೀನಿ ಯಾತಕ್ಕೆ ಸ್ವಿಚ್ ಯೂಸ್ ಮಾಡ್ಬೇಕು ಅಂತ. ತುಂಬಾ ಜನಕ್ಕೆ ಸ್ವಿಚ್ ಫಾರ್ಮುಲಾ ಅಂತ ಕೊಟ್ಟರೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಫಸ್ಟ್ ನಾನು ಏನಕ್ಕೆ ಸ್ವಿಚ್ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿ. ನೋಡಿ, ಇಲ್ಲಿ ನನಗೆ ಸೇಮ್ ರಿಕ್ವೈರ್ಮೆಂಟ್ ಇಲ್ಲಿ ಏನಿತ್ತು ಅದೇ ತರ ರಿಕ್ವೈರ್ಮೆಂಟ್ ಬಂದಿದೆ. ಏನಂದ್ರೆ FUR ಅಂದ್ರೆ ಫರ್ನಿಚರ್, OFF ಅಂದ್ರೆ ಆಫೀಸ್, TEC ಅಂದ್ರೆ ಟೆಕ್ನಾಲಜಿ ಬರ್ಬೇಕು. ಇಲ್ಲಿ ನಾನು ಈಸಿಗೆ ತಗೊಂಡೆ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ನನಗೆ ಕ್ಯಾಟಗರಿ ಇತ್ತು ತಗೊಂಡು. ಬಟ್ ಅದೇ ನೀವು ಇಲ್ಲಿ ನೋಡಿ, ಪ್ರಾಡಕ್ಟ್ ನೇಮ್ ಇದೆ, ಇಲ್ಲಿ ನನಗೆ ಕ್ಯಾಟಗರಿ ಕೋಡ್ ಬೇಕು. ಇದು ಕೋಡ್ ಬೇಕು ಇಲ್ಲಿ FUR ಅಂತ, ಅಥವಾ ಕ್ಯಾಟಗರಿ ನೇಮ್ ಅಂತಾನೆ ತಗೊಂಡು, ಕ್ಯಾಟಗರಿ ಅಂತಾನೆ ತಗೊಂಡು. ಇಲ್ಲಿ ಇದೆಯಲ್ಲ ಇದು ಈ FUR ಅಂತ ಈಕ್ವಲ್ಸ್ ಇಫ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು FUR ಅಂತ ಕೊಡಕ್ಕೆ ಇದು ಫುಲ್ ನೇಮ್ ಬಂದು FUR-BO- ಅಂತ ಇದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈಕ್ವಲ್ಸ್ ಇಫ್. ನೋಡಿ ಯಾವ್ಯಾವ ತರ ಎಲ್ಲ ಮಾಡ್ಬೋದು ಅಂತ ನಮ್ಗೆ ಹೇಳ್ತೀನಿ. ಈ ವ್ಯಾಲ್ಯೂ ಆಯ್ತಾ, ಅಂದ್ರೆ ಲೆಫ್ಟ್ ಆಫ್ ಈ ವ್ಯಾಲ್ಯೂ 3 ಆಯ್ತಾ. ನೋಡಿ, ನಾನು ಲೆಫ್ಟ್ ಸೈಡ್ ಅಲ್ಲಿರೋ 3 ಕ್ಯಾರೆಕ್ಟರ್ ತಗೋಬೇಕು. ಈಕ್ವಲ್ಸ್ FUR ಆತರ ಇತ್ತು ಅಂದ್ರೆ ಫರ್ನಿಚರ್ ಅಂತ ಕೊಡ್ಬೇಕು. ಮತ್ತೆ ಇನ್ನೊಂದಿದೆ ಆಫೀಸ್ ಅಂತ, ಮತ್ತೆ ಇಫ್ ಲೆಫ್ಟ್ ಆಫ್ ದಿಸ್ ವ್ಯಾಲ್ಯೂ 3 ಈಸ್ ಈಕ್ವಲ್ ಟು OFF ಇತ್ತು ಅಂದ್ರೆ ಆಫೀಸ್, ಇಲ್ಲ ಅಂದ್ರೆ ಟೆಕ್ನಾಲಜಿ. ಸೊ ಈ ತರ ನಾನು ಮಾಡ್ಬೇಕಾಗ್ತದೆ. ಅಂದ್ರೆ ನೋಡಿ ಎಷ್ಟು ಉದ್ದ ಇದೆ ಫಾರ್ಮುಲಾ. ಇಲ್ಲ ಅಂದ್ರೆ ನಾನು ಮತ್ತೆ ಇನ್ನೊಂದು ಏನ್ ಮಾಡ್ಬೇಕು, ಇಲ್ಲೆಲ್ಲೋ ಒಂದ್ ಕಡೆ ಈಕ್ವಲ್ಸ್ ಲೆಫ್ಟ್ ಆಫ್ ದಿಸ್ ಈ ತರ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ನಾನು ಇಫ್ ಕಂಡೀಷನ್ ಕೊಡ್ಬೇಕು. ಇಫ್ ಈ ವ್ಯಾಲ್ಯೂ ಇಸ್ ಈಕ್ವಲ್ ಟು FUR ಫರ್ನಿಚರ್. ಸೊ ಈ ತರ ಕೊಡ್ತಾ ಹೋಗ್ಬೇಕು. ಇದೆಲ್ಲ ಮಾಡೋ ಬದಲು ಈಗ ನನಗೆ ಸ್ವಿಚ್ ಅಂತ ಒಂದು ಹೊಸ ಫಾರ್ಮುಲಾ ಬಂತು. ಏನಪ್ಪ ಇದು ಸ್ವಿಚ್? ನೋಡಿ ನಾನು ತೋರಿಸ್ತೀನಿ ನಿಮಗೆ. ಈಕ್ವಲ್ಸ್ ಸ್ವಿಚ್ ಆಯ್ತಾ. ಸ್ವಿಚ್ ಅಂತ ಕೊಟ್ಟೆ, ಎಕ್ಸ್ಪ್ರೆಷನ್ ಕೇಳುತ್ತೆ. ಎಕ್ಸ್ಪ್ರೆಷನ್ ಏನಪ್ಪಾ ಅಂದ್ರೆ ನನಗೆ ಫಸ್ಟ್ 3 ಕ್ಯಾರೆಕ್ಟರ್ಸ್ ಬೇಕು. ನಾನು ಏನ್ ಮಾಡ್ತೀನಿ, ಲೆಫ್ಟ್ ಆಫ್ ದಿಸ್ ವ್ಯಾಲ್ಯೂ 3 ಅಷ್ಟೇ ನಾನು ಕೊಡ್ಬೇಕಾಗುತ್ತೆ. ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿದ್ದೀನಿ, ನನಗೆ ಇದರಲ್ಲಿ ರಿಸಲ್ಟ್ ಬರುತ್ತೆ. ಇವಾಗ ಏನ್ ನೋಡಿ, ಇದು ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ, ಒಂದು ವ್ಯಾಲ್ಯೂ ಬಂತು. ಏನಪ್ಪಾ ಅದು? FUR ಅಂತ ಅಕಸ್ಮಾತ್ ಇದ್ರ ಔಟ್ಪುಟ್ ಇತ್ತು ಅಂದ್ರೆ ನನಗೆ ಫರ್ನಿಚರ್. ಅಕಸ್ಮಾತ್ ಆಗಿ OFF ಇತ್ತು ಅಂದ್ರೆ ಆಫೀಸ್, ಇಲ್ಲ ಅಂತಂದ್ರೆ TEC ಅಂತಿತ್ತು ಅಂದ್ರೆ ಟೆಕ್ನಾಲಜಿ. ಸೊ ಇಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದ್ರೆ ಪ್ರತಿ ಸರಿನೂ ಹೋಗ್ಬಿಟ್ಟು ನಾನು ಲೆಫ್ಟ್ ಆಫ್ ಈ ಸೆಲ್ ಲೆಫ್ಟ್ ಆಫ್ ಅಂದ್ರೆ ನಾನು ಕೊಡೋ ಅವಶ್ಯಕತೆ ಇಲ್ಲ. ಒಂದು ಎಕ್ಸ್ಪ್ರೆಷನ್ ಕೊಡ್ತೀನಿ, ಅದ್ರಲ್ಲಿ ಏನ್ ರಿಸಲ್ಟ್ ಬರುತ್ತೆ, FUR ಅಂತ ಬಂದ್ರೆ ಫರ್ನಿಚರ್, OFF ಅಂದ್ರೆ ಆಫೀಸ್,
TEC ಅಂತ ಬರುತ್ತೆ, ಟೆಕ್ನಾಲಜಿ ಅಂಡ್ ಈ ತರ ಮಾಡಿ. ಸೊ ಈ ರೀತಿ ನಾನು ಇಫ್ಸ್ ಮತ್ತೆ ಸ್ವಿಚ್ ಅನ್ನ ಯೂಸ್ ಮಾಡಿಕೊಂಡು ಇಫ್ ಕಂಡೀಷನ್ಸ್ ಇನ್ನೂ ಈಸಿಯಾಗಿ ಮಾಡಬಹುದು. ಓಕೆ, ರೈಟ್. ನೆಕ್ಸ್ಟ್ ಫಾರ್ಮುಲಾಸ್ ಬಂದು ಫಿಲ್ಟರ್ ಮಾಡೋದಕ್ಕೆ ಅಥವಾ ಸಾರ್ಟ್ ಮಾಡೋದಕ್ಕೆ ಹೆಂಗ್ ನಾವು ಮಾಡಬಹುದು ಅಂತ. ಆಯ್ತಾ, ಇದಕ್ಕೆ ಅಂತ ಹೊಸ ಫಾರ್ಮುಲಾಸ್ ಬಂದಿದಾವೆ. ನಾವೇನ್ ಫಿಲ್ಟರ್ ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ನಾನು ಫಿಲ್ಟರ್ ಅಂತ ಕೊಡ್ತೀನಿ, ಸೇ ನಂಗೆ ಸೌತ್ ಬೇಕು, ಲೋಡ್ ಸೌತ್ ಅಂತ ಕೊಡ್ತೀನಿ. ಆಯ್ತಾ, ಸೊ ಇಲ್ಲಿ ಇವಾಗ ಬರೀ ಸೌತ್ ಅಷ್ಟೇ ಬಂತು. ಸೊ ಈ ತರ ನಾವ್ ಇವಾಗ ಫಾರ್ಮುಲಾಸ್ ಅಲ್ಲೇ ಮಾಡಬಹುದು. ಅಂದ್ರೆ ಫಿಲ್ಟರ್ ಅನ್ನ ಫಾರ್ಮುಲಾಸ್ ಅಲ್ಲೇ ಮಾಡಬಹುದು. ಸಾರ್ಟಿಂಗ್ ಮಾಡಬಹುದು ರೋ ವೈಸ್ ಅಥವಾ ಕಾಲಮ್ ವೈಸ್. ಓಕೆ, ಸಾರ್ಟ್ ಮಲ್ಟಿಪಲ್ ಕಾಲಮ್ಸ್ ಮಾಡಬಹುದು. ಸೊ ಫಿಲ್ಟರ್ ಮತ್ತೆ ಸಾರ್ಟಿಂಗ್ ಅನ್ನ ಇವಾಗ ನಾನು ನಿಮ್ಗೆ ತೋರಿಸ್ತೇನೆ. ಅಂದ್ರೆ ಈ ಎಕ್ಸೆಲ್ 365 ಅಥವಾ 2016 ಅಂಡ್ ಅಬವ್ ಅಲ್ಲಿ ಇವಾಗ ನನಗೆ ಈ ತರ ಅಂದ್ರೆ ಈ ಸಾರ್ಟಿಂಗ್ ಮತ್ತೆ ಫಿಲ್ಟರಿಂಗ್ ಕೂಡ ಫಾರ್ಮುಲಾದಲ್ಲೇ ಮಾಡಬಹುದು. ಹೆಂಗ್ ಮಾಡೋದು ನೋಡಿ. ಫಸ್ಟ್ ಇವಾಗ ನಾನು ಫಿಲ್ಟರ್ ಮಾಡೋದು, ಇಲ್ಲಿ ನನಗೆ ಒಂದು ಡೇಟಾ ಸೆಟ್ ಇದೆ, ಇಲ್ಲಿ ನಾನು ಫಿಲ್ಟರ್ ಮಾಡಬೇಕು. ಇದೆಲ್ಲ ಒಂದು ಅರೇ ಫಾರ್ಮುಲಾಸ್ ಅಂತ ಕರಿತೀವಿ. ಒಂದ್ ಕಡೆ ಕೊಟ್ರೆ ಸಾಕು, ಅದು ಫುಲ್ ಎಲ್ಲದಕ್ಕೂ ಅದೇ ಅಪ್ಲೈ ಆಗುತ್ತೆ. ಈಕ್ವಲ್ಸ್ ಫಿಲ್ಟರ್ ನೋಡಿ ಅರೇ ಅಂತ ತಗೊಳುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿಂದ ತಗೋತೀನಿ, ಹೆಡ್ಡಿಂಗ್ ತಗೋಬೇಡಿ, ಇದು ಮಾತ್ರ ತಗೋದು ಸರ್. ಓಕೆ, ರೈಟ್. ಕಮ ಈಗ ನಾನು ಫಿಲ್ಟರ್ ಮಾಡಬೇಕು. ಏನ್ ಫಿಲ್ಟರ್ ಮಾಡಬೇಕು? ಸೇ ನನಗೆ ಈ ರೇಂಜ್ ಇದೆಯಲ್ಲ, ಇಲ್ಲಿ ಈ ರೇಂಜ್ ತಗೊಂಡು ಈಕ್ವಲ್ಸ್ ಸೌತ್ ಅನ್ನ ಫಿಲ್ಟರ್ ಮಾಡಬೇಕು. ಆಯ್ತಾ, ಅಕಸ್ಮಾತ್ ಆಗಿ ಏನಾದ್ರು ನಂಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ನನಗೆ ಬ್ಲಾಂಕ್ ವ್ಯಾಲ್ಯೂಸ್ ಬೇಕು. ಬರೀ ಸೌತ್ ಅಷ್ಟೇ ಫಿಲ್ಟರ್. ನಂಗೆ ಈಸ್ಟ್ ಬೇಕು, ಇಲ್ಲ ನಾನು ಈಸ್ಟ್ ಅಂತ ಕೊಡ್ತೀನಿ. ಈಸ್ಟ್ ಈ ರೀತಿ ನನಗೆ ಯಾವ ರೇಂಜ್ ಬೇಕು ಆ ರೇಂಜ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಫಿಲ್ಟರ್ ಈ ತರ ಕೊಡ್ತೀನಿ. ಅಕಸ್ಮಾತ್ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾರ್ತ್ ಈಸ್ಟ್ ಅಂತ ಕೊಡ್ತೀನಿ, ನೋಡಿ ಬ್ಲಾಂಕ್. ಯಾತಕ್ಕೆ ಬ್ಲಾಂಕ್ ಬಂತು? ಯಾಕಂದ್ರೆ ನಾನು ಇಲ್ಲಿ ಅಕಸ್ಮಾತ್ ಏನು ಇಲ್ಲ ಅಂದ್ರೆ ಬ್ಲಾಂಕ್ ಕೊಡ್ಬೇಕು ಅಂತ ಕೊಟ್ಟಿದ್ದೆ. ಇದನ್ನ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು ನೋಡಿ, ಕ್ಯಾಲ್ಸಿ ಅಂತ ಎರರ್ ಬಂದ್ಬಿಡುತ್ತೆ. ಸೊ ಇದು ಒಂದು ಹೊಸ ಎರರ್, ಕ್ಯಾಲ್ಸಿ ಅಂತ. ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಎರರ್ ಬರೋಕ್ಕೂ ಮುಂಚೆ ಇಲ್ಲಿ ಹೋಗ್ಬಿಟ್ಟು ಬ್ಲಾಂಕ್ ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಬಿಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಈಸ್ಟ್ ಅಂತ ನಾವು ನಾರ್ತ್ ಅಂತ ಕೊಟ್ರೆ ಅದು ಫಿಲ್ಟರ್ ಆಗಿ ಡೇಟಾ. ಓಕೆನಾ? ಸೊ ಈ ರೀತಿ ನಾನು ಫಿಲ್ಟರ್ಸ್ ಅನ್ನ ಅಪ್ಲೈ ಮಾಡಬಹುದು. ಸೊ ಇವಾಗ ಫಿಲ್ಟರ್ ಕೂಡ ನಾವು ಈ ಒಂದು ಫಾರ್ಮುಲಾ ಇಂದಾನೆ ಮಾಡಬೇಕು. ರೈಟ್. ನೆಕ್ಸ್ಟ್ ಸಾರ್ಟ್. ಆಯ್ತಾ, ಸಾರ್ಟ್ ಮಾಡಬೇಕು ಅಂತಂದ್ರೆ ನಾವು ನೋಡಿ ಈ ಸಾರ್ಟ್ ನ ರೋ ವೈಸ್ ಆದ್ರೂ ಮಾಡಬಹುದು, ಈ ತರ ಕಾಲಮ್ ವೈಸ್ ಆದ್ರೂ ಮಾಡಬಹುದು. ನಮ್ಗೆ ಎಕ್ಸೆಲ್ ಅಲ್ಲಿ ಸಾರ್ಟಿಂಗ್ ಅಂತ ಕೊಟ್ಟಾಗ ನಾನು ಹೋಗ್ತೀನಿ, ಡೇಟಾ ಸಾರ್ಟ್ ಅಂತ ಕೊಟ್ರೆ ನೋಡಿ ಆಪ್ಷನ್ ಇದು ಒಂದು ಟಾಪ್ ಟು ಬಾಟಮ್ ರೋಸ್ ಇರುತ್ತೆ, ಲೆಫ್ಟ್ ಟು ರೈಟ್ ಕಾಲಮ್ಸ್ ಇರುತ್ತೆ. ಸೊ ಆ ರೀತಿ ಕೂಡ ನಾನು ಸಾರ್ಟಿಂಗ್ ಅನ್ನ ಮಾಡ್ಬೋದು. ನೋಡಿ ಇಲ್ಲಿ ಹೋಗ್ತೀನಿ, ಇದೆಲ್ಲ ಬಂದು ಅರೇ ಫಾರ್ಮುಲಾಸ್. ಈಕ್ವಲ್ಸ್ ಸಾರ್ಟ್ ಅಂತ ಕೊಡಿ. ಆಯ್ತಾ, ಅರೇ ಕೇಳುತ್ತೆ, ನಾ ಏನ್ ಮಾಡ್ತೀನಿ, ಈ ಅರೇ ತಗೋತೀನಿ, ಹೆಡ್ಡಿಂಗ್ ತಗೋಬಿಡಿ, ಅರೇ ತಗೊಂಡು ಕಾಮ ಅಂತ ಕೊಡ್ತೀನಿ. ಸಾರ್ಟ್ ಇಂಡೆಕ್ಸ್ ಯಾವ ಕಾಲಮ್ ಸಾರ್ಟ್ ಆಗ್ಬೇಕು? ಸೇ ಫಾರ್ ಎಕ್ಸಾಂಪಲ್ ನನಗೆ ಕಸ್ಟಮರ್ ನೇಮ್ ಸಾರ್ಟ್ ಆಗ್ಬೇಕು, 1 2 3 ಅಂತ ಕೊಡ್ತೀವಿ. ನೆಕ್ಸ್ಟ್ ಬಂದು ಆರ್ಡರ್, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಕೇಳುತ್ತೆ. ನಾನೇನ್ ಮಾಡ್ತೀನಿ, ಇದು ಅಸೆಂಡಿಂಗ್ ಬೇಕು ಅಂದ್ರೆ ನಾನು 1 ಅಂತ ಕೊಡ್ತೀನಿ. ಬೈ ರೋ ಅಥವಾ ಬೈ ಕಾಲಮ್, ನನಗೆ ಬೇಕಾಗಿರೋದು ಇವಾಗ ಬೈ ರೋ. ನಾನಿಲ್ಲಿ ಫಾಲ್ಸ್ ಅಂತನಾದ್ರೂ ಕೊಡ್ಬೋದು, 0 ಅಂತನಾದ್ರೂ ಕೊಡ್ಬೋದು. ವಿಲುಕ ಫಾರ್ಮುಲಾ ಹೆಂಗ್ ಯೂಸ್ ಮಾಡ್ತೀವಲ್ಲ ಆತರ. ಯೂಶಲಿ ಕೆಲವ್ರು ಏನ್ ಮಾಡ್ತಾರೆ, ಫಾಲ್ಸ್ ಅಂತ ಕೊಡ್ತಾರೆ, ನಾ ಏನ್ ಮಾಡ್ತೀನಿ 0 ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರ ನೋಡಿ, ಇಲ್ಲಿ ಈ ಕಾಲಮ್ ಮೇಲೆ ಸಾರ್ಟಿಂಗ್ ಆಗ್ತೀನಿ. ರೈಟ್, ಹಂಗ್ ರೀಜನ್ ಮೇಲೆ ಸಾರ್ಟ್ ಆಗ್ಬೇಕು, ನಾನು 2 ಅಂತ ಕೊಡ್ತೀನಿ. ನಾನು ಇವಾಗ ಕಾಲಮ್ ಸೇಲ್ಸ್ ಮೇಲೆ ಸಾರ್ಟ್ ಆಗ್ಬೇಕು, ಎಲ್ಲ ಏನ್ ಮಾಡ್ತೀನಿ ನೋಡಿ, 1 2 3 4 ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಬೇಕು, -1 ಅಂತ ಕೊಡ್ತೀನಿ. ಸಾರ್ಟ್
ಮಲ್ಟಿಪಲ್ ಸಾರ್ಟಿಂಗ್ ಆಮೇಲೆ ನಾನು ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಇಲ್ಲಿ ಬರೀ ಒಂದೇ ಕಾಲಮ್ ಅಷ್ಟೇ ಸಾರ್ಟ್ ಮಾಡಕ್ ರೈಟ್. ಸಾರ್ಟಿಂಗ್ ಬೈ ಕಾಲಮ್ಸ್. ಇವಾಗ ಇಲ್ಲೇನ್ ಮಾಡಿದ್ವಿ, ರೋ ವೈಸ್ ಸಾರ್ಟಿಂಗ್ ಅನ್ನ ಮಾಡುತ್ತೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡೋಣ ಅಂದ್ರೆ ಕಾಲಮ್ ವೈಸ್ ಸಾರ್ಟಿಂಗ್ ಅನ್ನ ಮಾಡೋಣ. ಸೊ ಇಲ್ಲಿ ಇವಾಗ ನನ್ಗೆ ಒಂದು ಡೇಟಾ ಇದೆ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ಈಕ್ವಲ್ಸ್ ಸಾರ್ಟ್ ಆಯ್ತಾ, ಅರೆ ಇದು ತಗೋತೀನಿ, ಸಾರ್ಟ್ ಇಂಡೆಕ್ಸ್ ರೋ 1 ರೋ 2, ನನಗೆ ರೋ 1 ಸಾರ್ಟ್ ಆಗಬೇಕು, ನೇಮ್ಸ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್, ಅಸೆಂಡಿಂಗ್ ಅಂತ ಕೊಡ್ತೀನಿ, ಇಲ್ಲಿ ಬೈ ರೋ ಅಥವಾ ಬೈ ಕಾಲಮ್ ಅಂತಿದೆ, ನಾ ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಬೈ ಕಾಲಮ್ ಅಂತ ಕೊಡ್ತೀನಿ, ಟ್ರೂ ಅಂತ ಕೊಡ್ಬೋದು ಅಥವಾ 1 ಅಂತ ಕೊಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ಸಿ ಸಾರ್ಟ್ ಆಯ್ತು. ಅದೇ ನನಗೆ ಸಾರ್ಟಿಂಗ್ ಇಲ್ಲಿ ಇವಾಗ ಏನ್ ಮಾಡ್ತೀನಿ, ಸಾರ್ಟ್ ಇಂಡೆಕ್ಸ್ 2 ಅಂತ ಕೊಟ್ಬಿಟ್ಟು ಇಲ್ಲಿ ಡಿಸೆಂಡಿಂಗ್ -1 ಅಂತ ಕೊಡ್ತೀನಿ. ಸಿ ಈ ಕಾಲಮ್ ಮೇಲೆ ಈ ರೋ ಮೇಲೆ ಸಾರ್ಟಿಂಗ್ ಆಗ್ಬಿಡುತ್ತೆ. ಸೊ ಈ ರೀತಿ ನಾನು ಫಾರ್ಮುಲಾ ಇಂದ ಸಾರ್ಟಿಂಗ್ ಅನ್ನ ಮಾಡಬಹುದು. ಮಲ್ಟಿಪಲ್ ಸಾರ್ಟಿಂಗ್ ಮಾಡಬೇಕು ಅಂತಂದ್ರೆ ನಾನು ಅವಾಗ ಏನ್ ಮಾಡ್ತೀನಿ, ಸಾರ್ಟ್ ಬೈ ಅಂತ ಕೊಡ್ತೀನಿ. ಸೊ ಇಲ್ಲಿ ಸಾರ್ಟ್ ಬಂದು ಒಂದೇ ಕಾಲಮ್ ಅಥವಾ ಒಂದೇ ರೋ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸಾರ್ಟ್ ಅಂತ ಕೊಡ್ತೀನಿ, ಈಕ್ವಲ್ಸ್ ಸಾರ್ಟ್ ಬೈ ಆಯ್ತಾ. ಅರೆ ಇಲ್ಲಿ ನೋಡಿ, ಈ ಅರೆ ಸೆಲೆಕ್ಟ್ ಮಾಡ್ಬೋದು, ಬೈ ಅರೆ ಅಂದ್ರೆ ಯಾವ ಅರೆ ಮೇಲೆ ಸಾರ್ಟ್ ಆಗ್ಬೇಕು. ಸೇ ಫಾರ್ ಎಕ್ಸಾಂಪಲ್ ನನಗೆ ಈ ರೀಜನ್ ಮೇಲೆ ಸಾರ್ಟ್ ಆಗ್ಬೇಕು, ಸೆಲೆಕ್ಟ್ ಮಾಡಿದೆ, ಸೆಲೆಕ್ಟ್ ಮಾಡ್ಬಿಟ್ಟು ಸಾರ್ಟ್ ಆರ್ಡರ್ ಕೇಳುತ್ತೆ, ಅಸೆಂಡಿಂಗ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ಟರೆ ನೋಡಿ ಈ ಕಾಲಮ್ ಮೇಲೆ ಸಾರ್ಟ್ ಆಗಿ. ಸಪೋಸ್ ನನಗೆ ಇಲ್ಲಿ ಹೋಗ್ಬಿಟ್ಟು ನನಗೆ ಇನ್ನೂ ಒಂದು ಕಾಲಮ್ ಸಾರ್ಟ್ ಆಗಬೇಕು, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೇಲ್ ಸೆಲೆಕ್ಟ್ ಮಾಡ್ತೀನಿ, -1 ಅಂತ ಕೊಡ್ತೀನಿ, ಡಿಸೆಂಡಿಂಗ್ ಆಗುತ್ತೆ ನೋಡಿ. ಇವಾಗ ಸೆಂಟ್ರಲ್ ಇದು ಸಾರ್ಟ್ ಆಯ್ತು, ಮತ್ತೆ ಈಸ್ಟ್ ಇದು ಸಾರ್ಟ್ ಆಯ್ತು. ಸೊ ಈ ರೀತಿ ಸಾರ್ಟಿಂಗ್ ಅನ್ನ ಮಾಡಬೇಕು. ಸೊ ಇದು ಬಂದು ಕಂಡೀಷನಲ್ ಸ್ಟೇಟ್ಮೆಂಟ್, ಇಫ್ ಮತ್ತೆ ಸ್ವಿಚ್, ಫಿಲ್ಟರ್ ಮಾಡಬಹುದು, ಸಾರ್ಟ್ ಬೈ ರೋಸ್ ಮಾಡಬಹುದು, ಸಾರ್ಟ್ ಬೈ ಕಾಲಮ್ಸ್ ಮಾಡಬಹುದು, ಮಲ್ಟಿಪಲ್ ಸಾರ್ಟಿಂಗ್ ಕೂಡ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಯುನೀಕ್ ಬೈ ರೋ ಬೈ ಕಾಲಮ್. ಯುನೀಕ್ ಅಂದ್ರೆ ಏನು, ಸರ್ ಇವಾಗ ನೋಡಿ ನಿಮ್ಗೆ ಕಾಪಿ ಮಾಡ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನನಗೆ ಇವಾಗ ಇಲ್ಲಿ ಹೋಗ್ಬಿಟ್ಟು ಡೇಟಾ ಇಲ್ಲಿ ರಿಮೂವ್ ಡೂಪ್ಲಿಕೇಟ್ಸ್ ಅಂತಿದೆ, ನಾನು ರಿಮೂವ್ ಡೂಪ್ಲಿಕೇಟ್ಸ್ ಮಾಡ್ತೀನಿ. ಇಲ್ಲಿ ನೋಡಿ ನನಗೆ ರಿಮೂವ್ ಡೂಪ್ಲಿಕೇಟ್ಸ್ ಅಂದ್ರೆ ಎರಡೆರಡು ಸತಿ ಯಾವ್ದೆಲ್ಲ ರಿಪೀಟ್ ಆಗುತ್ತೆ ಅದೆಲ್ಲ ಹೊರಟೋಗುತ್ತೆ. ಸೊ ಇಲ್ಲಿ ನನಗೆ ಯುನೀಕ್ ವ್ಯಾಲ್ಯೂಸ್ ಬೇಕು. ಯುನೀಕ್ ವ್ಯಾಲ್ಯೂಸ್ ಅಂದ್ರೆ ಏನು, ಡೂಪ್ಲಿಕೇಟ್ಸ್, ರಿಮೂವ್ ಡೂಪ್ಲಿಕೇಟ್ಸ್ ಅಂದ್ರೆ ಏನು, ನಾನು ಎರಡೂ ನಿಮ್ಮಲ್ಲಿ ತೋರಿಸ್ತೀನಿ. ಈಕ್ವಲ್ಸ್ ಯುನೀಕ್ ಅಂತ ಕೊಡ್ತೀನಿ ನೋಡಿ, ಆಯ್ತಾ. ಅರೇ ಬಂದು ಇದು ಬೈ ಕಾಲಮ್ ಅಥವಾ ಬೈ ರೋ ಅಂತ ಇರುತ್ತೆ ನೋಡಿ, ಯುನೀಕ್ ಬೈ ರೋಸ್. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬೈ ರೋಸ್ ಅಂತ ಕೊಟ್ಟಿರ್ತೀನಿ, ಇಲ್ಲಿ ಯುನೀಕ್ ನೋಡಿ, ರಿಟರ್ನ್ ಐಟಮ್ಸ್ ದಟ್ ಅಪಿಯರ್ ಎಕ್ಸಾಕ್ಟ್ಲಿ ಒನ್ಸ್, ರಿಟರ್ನ್ ಎವ್ರಿ ಡಿಸ್ಟಿಂಕ್ಟ್ ಐಟಮ್ ಅಂತ. ನಾನು ಇವಾಗ ಡಿಸ್ಟಿಂಕ್ಟ್ ಐಟಮ್ ಅಂತ ಕೊಡ್ತೀನಿ, ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ಇದು ನೋಡಿ ಇಲ್ಲಿ ಬಂದಿದೆಯಲ್ಲ, ಇದು ರಿಮೂವ್ ಡೂಪ್ಲಿಕೇಟ್ಸ್ ಅಂತ. ಆತರ ಅಂದ್ರೆ ಡಿಸ್ಟಿಂಕ್ಟ್ ಅಂತಂದ್ರೆ ಇಲ್ಲಿ ಇವಾಗ ಅಕಸ್ಮಾತ್ ಈಗ ನೋಡಿ ರೀಟಾ 2 ಸರಿ ಇದೆ, ಒಂದೇ ಒಂದ್ಸರಿ ತಗೊಳ್ಳೋ, ಆಯ್ತಾ. ಚಾಮಿ ಎಷ್ಟತಿ ಇದೆ, 2 ಇದೆ, ಒಂದೇ ಒಂದ್ಸರಿ ತಗೊಳುತ್ತೆ. ರೆಬೇಕಾ ಒಂದೇ ಒಂದ್ಸರಿ ಇದೆ, ಆದ್ರೂ ಕೂಡ ಏನ್ ಮಾಡ್ತದೆ, ಒಂದೇ ಒಂದ್ಸರಿ ತಗೊಳುತ್ತೆ. ಅಂದ್ರೆ ಇದ್ರಲ್ಲಿರೋ ಡೂಪ್ಲಿಕೇಟ್ಸ್ ಎಲ್ಲದೂ ತೆಗೆದ್ಬಿಟ್ಟು ಯಾವ್ದೆಲ್ಲ ವ್ಯಾಲ್ಯೂಸ್ ಇದೆ ಅದನ್ನ ಒಂದ್ ಸರಿ ಮಾತ್ರ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಬಟ್ ಅಕಸ್ಮಾತ್ ನನಗೆ ಯಾವ್ದಾದ್ರು ರೆಕಾರ್ಡ್ಸ್ ಒಂದೇ ಒಂದ್ಸರಿ ಮಾತ್ರ ಇರುವಂತದ್ದು, ಅದನ್ನ ಮಾತ್ರ ನಾನು ಸಪರೇಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀನಿ, ಯುನೀಕ್ ಅರೇ ತಗೋತೀನಿ, ಬೈ ಕಾಲಮ್ ಅಥವಾ ಬೈ ರೋ ಅಂತ ಇರುತ್ತೆ, ನಾನು ಏನ್ ಮಾಡ್ತೀನಿ ಈ ಸರಿ ಬೈ ರೋಸ್ ತಗೋಣ, ಬೈ ಕಾಲಮ್ಸ್ ನೆಕ್ಸ್ಟ್ ಎಕ್ಸಾಂಪಲ್ ತಗೋಣ, ಎಕ್ಸಾಕ್ಟ್ಲಿ ಒನ್ಸ್ ನೋಡಿ ಟ್ರೂ ಅಂತ ಕೊಡ್ತೀನಿ. ಸಿ ರೆಬೆಕಾ ಮತ್ತೆ ಇದು ಮತ್ತೆ ಸೊ ಈ ಮೂರು ಒಂದೇ ಒಂದ್ಸರಿ ಇರೋದು, ಆಯ್ತಾ.
ಅಕಸ್ಮಾತ್ ಓನ್ಲಿ ಒನ್ಸ್ ಅಂತಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಟ್ರೂ ಅಂತ ಕೊಟ್ಬಿಡ್ತೀನಿ ಅಥವಾ ಒನ್ ಅಂತ ಕೊಡ್ತೀನಿ. ಇಲ್ಲ ನನಗೆ ಎಲ್ಲಾದ್ರೂ ರಿಮೂವ್ ಮಾಡಿ ಯುನೀಕ್ ವ್ಯಾಲ್ಯೂಸ್ ಅಂದ್ರೆ ಡೂಪ್ಲಿಕೇಟ್ಸ್ ತೆಗೆದ್ಬಿಟ್ಟು ಬರೀ ಒಂದ್ಸರಿ ಮೇಲೆ ತೋರಿಸ್ಬೇಕು ಅಂದ್ರೆ ಈ ರೀತಿ ನಾನು ಡೇಟಾನ ಓಕೆನಾ. ರೈಟ್, ಇದು ಬೈ ರೋಸ್. ಅಕಸ್ಮಾತ್ಗೆ ನಾನು ಬೈ ಕಾಲಮ್ಸ್ ಅನ್ನ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಈಕ್ವಲ್ಸ್ ಯುನೀಕ್ ಅರೇ ಬಂದು ಇದು ಓಕೆ, ಬೈ ಕಾಲಮ್ ಬೈ ರೋ ಅಂತ ಬರುತ್ತೆ. ನಾನು ಏನ್ ಮಾಡ್ತೀನಿ, ಯುನೀಕ್ ಬೈ ಕಾಲಮ್ಸ್ ಅಂತ ತಗೋತೀನಿ, ಇಲ್ಲಿ ಡಿಸ್ಟಿಂಕ್ಟ್ ಅಂತ ತಗೋತೀನಿ. ಸೇಮ್ ಅದೇ ಡೇಟಾ ತಗೊಂಡಿದ್ದೀನಿ, ಅದಕ್ಕೆ ನಮ್ಗೆ ಅದೇ ಡೇಟಾ ಬರ್ತಿದೆ ಇಲ್ಲೇ, ಬಟ್ ಕಾಲಮ್ ವೈಸ್ ಬರ್ತಿದೆ. ಸೇಮ್ ಅದೇ ಇವಾಗ ಯುನೀಕ್ ಅರೇ ಇಲ್ಲಿ ಹೋಗ್ಬಿಟ್ಟು ಯುನೀಕ್ ರೋಸ್ ಅಥವಾ ಯುನೀಕ್ ಕಾಲಮ್ಸ್ ಅಂತಿದೆ, ನಂಗೆ ಕಾಲಮ್ಸ್ ಬೇಕು, ಕಾಲಮ್ಸ್ ತಗೋತೀನಿ. ಇಲ್ಲಿ ಎಕ್ಸಾಕ್ಟ್ಲಿ ಒನ್ಸ್ ಅಂತ ಈ ತರ. ಈ ರೀತಿ ನಾವು ಈ ಒಂದು ಯುನೀಕ್ ವ್ಯಾಲ್ಯೂಸ್ ಅನ್ನ ತಗೋಬಹುದು. ಓಕೆ ರೈಟ್. ಸೊ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ, ಕಂಡೀಷನ್, ಫಿಲ್ಟರ್, ಸಾರ್ಟ್ ಮತ್ತೆ ಯುನೀಕ್. ಸೊ ಇದು ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ? ಸೊ ಒಂದ್ ವರ್ಡ್ ಅಲ್ಲಿ ರಿಪ್ಲೈ ಮಾಡಿ, ಆಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಕ್ವಿಕ್ ಇರಬೇಕು, ಏನಂದ್ರೆ ನೀವು ಆಕ್ಟಿವ್ ಆಗಿ ಇದ್ದೀರಾ ಅಂತ ನೋಡೋದಕ್ಕಷ್ಟೇ. ಇದೆಲ್ಲ ಯೂಸ್ ಆಗುತ್ತೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಗುಡ್. ವಾಯ್ಸ್ ಸ್ವಲ್ಪ ನಂದು ಡಲ್ ಇದೆ, ಬೇಜಾರ್ ಮಾಡ್ಕೋಬಿಡಿ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಜೋರಾಗಿ ಮಾತಾಡೋದಕ್ಕೆ. ದಯವಿಟ್ಟು ಮೆಸೇಜ್ ಮಾಡಿ ಸಾಕು, ನಮಗೆ ಯೂಸ್ ಆಗುತ್ತೆ ಅನ್ನೋ ತರ ಇದ್ರೆ. ರೈಟ್, ಯಾಕೆ ಬರೀ ಒಂದಷ್ಟು ಜನ ಮಾತ್ರ ಆನ್ಸರ್ ಮಾಡ್ತಾರೆ, ಎಲ್ಲರೂ ಆನ್ಸರ್ ಮಾಡಬೇಕು. ರೈಟ್ ಪೀಪಲ್, ಸೊ ಇವಾಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಓಕೆನಾ? ನೆಕ್ಸ್ಟ್ ಟಾಪಿಕ್ ಬಂದು ಸೀಕ್ವೆನ್ಸ್ ಮತ್ತೆ ರ್ಯಾಂಡಮ್ ಅರೇ ಅಂತ. ಏನಿದೆ ಸೀಕ್ವೆನ್ಸ್ ನೋಡಿ, ನಾನು ಅದಕ್ಕೆ ಎಲ್ಲ ಹಿಂಗ್ ಮಾಡಿದೀನಿ ಅಂದ್ರೆ ನಿಮ್ಗೆ ಈ ಒಂದು ಫಾರ್ಮುಲಾಸ್ ಕೂಡ ಎಲ್ಲ ಕ್ಯಾಟಗರೈಸ್ ಮಾಡ್ಬಿಟ್ಟಿದ್ದೀನಿ, ನಿಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂತ. ಸರಿನಾ? ಸೀಕ್ವೆನ್ಸ್ ಆಯ್ತಾ? ಏನ್ ಸೀಕ್ವೆನ್ಸ್ ಅಂದ್ರೆ ನೋಡಿ, ಈ ತರ 1 2 3 4 5 ಈ ತರ ನನಗೆ ಸೀರಿಯಲ್ ನಂಬರ್ ಬೇಕು. ಎಷ್ಟು ಬೇಕು ನನಗೆ? 100 ಅಂದ್ರೆ ಇಲ್ಲಿ ಹೋಗ್ಬಿಟ್ಟು 100 ಸರಿ ಡ್ರ್ಯಾಗ್ ಮಾಡ್ಬೇಕು. ನಿಮ್ಗೆ ಆತರ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಈಕ್ವಲ್ಸ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂತ ಕೊಟ್ರೆ ಅದು ರೋಸ್, ಕಾಲಮ್ಸ್, ಸ್ಟಾರ್ಟ್ ಮತ್ತೆ ಸ್ಟೆಪ್ ಅಂತ ಕೊಡುತ್ತೆ. ರೋಸ್ ನಾನೇನ್ ಮಾಡ್ತೀನಿ, ಸೊ ನಾನು 10 ಅಂತ ಕೊಡ್ತೀನಿ. ನೋಡಿ 1 to 10 ಬಂದು ಫಾಂಟ್ ಸೈಜ್ ದೊಡ್ಡದು ಮಾಡೋಣ, ಸ್ವಲ್ಪ ನಿಮ್ಗೆ ಈಸಿ ಕಾಣಿಸ್ಲಿ ಅಂತ. ಓಕೆ, 20 ಬೇಡ, 14 ಮಾಡೋಣ. ಓಕೆ ನೋಡಿ, 100 ಬೇಕಾ? ಜಸ್ಟ್ ಲೌಡ್ 100 ಕೊಡಿ. ರೈಟ್, ಬರೀ ಇಷ್ಟನ್ನ ಬರೀ ರೋ ನಂಬರ್ ಅಷ್ಟೇ ಕೊಡ್ತಾ ಅಂದ್ರೆ ರೋ ವೈಸ್ ಅಷ್ಟೇ ಕೊಡುತ್ತಾ? ನೋ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ 5 ಅಂತ ಕೊಡ್ತೀನಿ. ಏನದು? ಕಾಲಮ್ಸ್. ಫಾರ್ಮ್ಯಾಟ್ ಮಾಡಿ, ಜಸ್ಟ್ ಫಾರ್ಮ್ಯಾಟ್ ಮಾಡ್ತಿದ್ದೀನಿ ನೋಡಿ. 1 2 3 4 5 6 7 ಇಲ್ಲಿವರೆಗೂ ರೈಟ್. ಇಲ್ಲಿ ಹೋಗ್ಬಿಟ್ಟು ಇವಾಗ ಸ್ಟಾರ್ಟಿಂಗ್ ನಂಬರ್ ನನಗೆ 1 ಇಂದ ಬೈ ಡಿಫಾಲ್ಟ್ ತಗೊಳುತ್ತೆ. ನಾನೇನ್ ಮಾಡ್ತೀನಿ, 100 ಇಂದ ಕೊಡ್ತೀನಿ. ಸಿ, ರೈಟ್. ಸೊ ನನಗೆ
ಇಲ್ಲಿ ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡೋ 1000 ಇಂದ ಸ್ಟಾರ್ಟ್ ಮಾಡ್ಬೇಕಾ 1000. ನೆಕ್ಸ್ಟ್ ಕಾಮ ಸ್ಟೆಪ್. ನಾನು ಇವಾಗ 5 ನಂಬರ್ ಜಂಪ್ ಆಗ್ಬೇಕು. ನನಗೆ ಬರೀ ಒಂದೇ ಒಂದು ಕಾಲಮ್ ಬೇಕು. ಇವಾಗ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಕಾಲಮ್ 1 ಅಂತ ಬೇಕು. ಸೊ ಈ ರೀತಿ ನಾವು ಈ ಒಂದು ಸೀಕ್ವೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದು ಸೀಕ್ವೆನ್ಸ್ ಅಂತ. ನನಗೆ ಹೆಂಗ್ ಬೇಕಾದ್ರೆ ನನ್ನ ಹತ್ರ ಸೀಕ್ವೆನ್ಸ್ ಟೇಬಲ್ ವೈಸ್ ಆದ್ರೂ ಮಾಡ್ಕೋಬಹುದು, ಅಥವಾ ಬರೀ ಒಂದು ಕಾಲಮ್ ಅಲ್ಲಿ ಸೀರಿಯಲ್ ನಂಬರ್ ತರ ನಾವು ಮಾಡ್ಕೋಬಹುದು. ರ್ಯಾಂಡ್ ಅರೇ ಮೊದಲೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಈ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತೀನಿ. ರಿಯಲ್ ಅಂಡ್ ಸೇ 14. ಓಕೆನಾ? ನೋಡಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ರ್ಯಾಂಡ್ ಅಂತ ಕೊಡ್ತಾ ಇದ್ದೆ. ಅವಾಗ ನನಗೆ ಡೆಸಿಮಲ್ ನಂಬರ್ ಬರೋದು. ನಾವೇನ್ ಮಾಡ್ತಿದ್ವಿ, ಎಷ್ಟು ರೋ ಮತ್ತೆ ಎಷ್ಟು ಕಾಲಮ್ ಬೇಕೋ ಆ ತರ ನಾವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ವಿ. ಅದಾದ್ಮೇಲೆ ರ್ಯಾಂಡ್ ಬಿಟ್ವೀನ್ ಅಂತ ಬಂತು. ನನಗೆ ಹೋಲ್ ನಂಬರ್ ಅನ್ನ ಮಾಡೋದಕ್ಕೆ ನನಗೆ ಎಷ್ಟು ಬೇಕಾದ್ರೂ ನಂಬರ್ಸ್ ಅನ್ನ ಕೊಡ್ಬೋದಿತ್ತು, ಅಂದ್ರೆ ಸ್ಟಾರ್ಟಿಂಗ್ ನಂಬರ್ ಇಂದ ಎಂಡಿಂಗ್ ನಂಬರ್. ಬಟ್ ಇವಾಗ ನಮ್ಗೆ ಈ ರ್ಯಾಂಡ್ ಅರೇ ಅಂತ ಬಂದಿದೆ. ಏನಿದೆ ರ್ಯಾಂಡ್ ಅರೇ ಅಂದ್ರೆ, ನನಗೆ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅಷ್ಟು ನಾನು ರ್ಯಾಂಡಮ್ ನಂಬರ್ಸ್ ಅನ್ನ ಕೊಡಬಹುದು. ನೋಡಿ, ಇವಾಗ ನನಗೆ 10 rows 5 columns ಡೇಟಾ ಬೇಕು. ಸೊ ಇದು ನನಗೆ ಡೆಸಿಮಲ್ ನಂಬರ್ ಅಲ್ಲಿ ಬಂತು. 10 rows 5 columns. ಕಮ ಮಿನಿಮಮ್, ನನಗೆ ಮಿನಿಮಮ್ ನಂಬರ್ ಬೇಕು. ನಾನು ಏನ್ ಮಾಡ್ತೀನಿ, 10 ಇಂದ ಮ್ಯಾಕ್ಸಿಮಮ್ 100 ಬೇಕು. ಎಂಟರ್. 10 ಇಂದ 100 ವರೆಗೂ ನನಗೆ ವ್ಯಾಲ್ಯೂಸ್ ಕೊಡಿ. ನನಗೆ ಬರೀ ಇಂಟೀಜರ್ ಅಷ್ಟೇ ಬೇಕು. ಏನ್ ಇಂಟೀಜರ್ ಅಂದ್ರೆ, ಇವಾಗ ನನಗೆ ಬರ್ತಾ ಬೈ ಡಿಫಾಲ್ಟ್ ಡೆಸಿಮಲ್ ನಂಬರ್. ಇಂಟೀಜರ್ ಅಷ್ಟೇ ಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು 1 ಅಂತ ಕೊಡ್ಬೋದು ಅಥವಾ ಟ್ರೂ ಅಂತ ಕೊಡ್ಬೋದು. ನೋಡಿ, ನನಗೆ ಡೆಸಿಮಲ್ ನಂಬರ್ ಬರಲ್ಲ, ಬರೀ ಇಂಟೀಜರ್ ನಂಬರ್ ಬರಲ್ಲ. ಸೊ ನಾನು ರ್ಯಾಂಡ್ ಬಿಟ್ವೀನ್ ಅಂತ ಕೊಟ್ಬಿಟ್ಟು ಒಂದು ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿ ಅದೆಲ್ಲ ಮಾಡೋ ಬದಲು ರ್ಯಾಂಡ್ ಅರೇ ಅಂತ ಕೊಟ್ಬಿಟ್ಟು ನಂಗೆ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅಷ್ಟು ನಾನು ಕೊಡ್ಬೇಕು. ಇದು ರ್ಯಾಂಡಮ್ ನಂಬರ್ ಅನ್ನ ಜನರೇಟ್ ಮಾಡೋದು. ಸರಿನಾ? ಓಕೆ. ನೆಕ್ಸ್ಟ್ ವಿ ಸ್ಟ್ಯಾಕ್ ಮತ್ತೆ ಹೆಚ್ ಸ್ಟ್ಯಾಕ್ ಅಂತ. ಇದು ನೋಡಿ, ಇದೆಲ್ಲ ಯಾವ ತರ ಅಂದ್ರೆ ತುಂಬಾ ಜನ ಇದನ್ನ ಯೂಸ್ ಮಾಡಿರಲ್ಲ, ಅಥವಾ ತುಂಬಾ ಜನಕ್ಕೆ ಈ ತರ ಒಂದು ಫಾರ್ಮುಲಾ ಇದೆ ಅಂತಾನೆ ಗೊತ್ತಿರಲ್ಲ, ಅಥವಾ ಯೂಸ್ ಮಾಡಿದ್ರು ಓಕೆ. ನಾನಿಲ್ಲಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಫಾರ್ಮುಲಾಸ್ ಗಳನ್ನ ತೋರಿಸ್ತೀನಿ. ಸೊ ಇಲ್ಲಿಂದ ನಮ್ಗೆ ಹೆಂಗಿರುತ್ತೆ ಅಂದ್ರೆ ವಿ ಸ್ಟ್ಯಾಕ್ ಮತ್ತೆ ಹೆಚ್ ಸ್ಟ್ಯಾಕ್. ಇಲ್ಲಿ ಹೋಗ್ಬಿಟ್ಟು ನಾನು ಈಕ್ವಲ್ಸ್ ವಿ ಸ್ಟ್ಯಾಕ್ ಅರೇ 1 ಇದು ತಗೋತೀನಿ, ಅರೇ 2 ಇದು ತಗೋತೀನಿ, ಅರೇ 3 ಇದು ತಗೋತೀನಿ. ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಟ್ರೆ ನೋಡಿ, ನಾನು ಏನೇನು ಸೆಲೆಕ್ಟ್ ಮಾಡಿದೆ ಅದೆಲ್ಲ ಒಂದು ಟೇಬಲ್ ತರ ಇಲ್ಲಿ ಬಂದ್ಬಿಡುತ್ತೆ. ಸೊ ಇದು ಒಂದು ವಿ ಸ್ಟ್ಯಾಕ್ ಅಂದ್ರೆ ವರ್ಟಿಕಲ್ ಸ್ಟ್ಯಾಕ್ ಅಂತ ಕರೀತೀವಿ. ಹೆಚ್ ಸ್ಟ್ಯಾಕ್ ಹಾರಿಜಾಂಟಲ್ ಸ್ಟ್ಯಾಕ್ ಈಕ್ವಲ್ಸ್ ಹೆಚ್ ಸ್ಟ್ಯಾಕ್ ಅಂತ ಕೊಡ್ತೀನಿ. ಅರೇ 1 ನೋಡಿ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ 2 ಕಾಲಮ್ ತಗೋತೀನಿ, ಇಲ್ಲಿ ಈ 2 ಕಾಲಮ್ ತಗೋತೀನಿ, ಇಲ್ಲಿಂದ ಈ 2 ಕಾಲಮ್ ತಗೋತೀನಿ. ಸೊ ಇಲ್ಲಿ 3 ಇದಲ್ಲ. ಸೊ ಎಷ್ಟು ಇದಿರುತ್ತೆ, ಎಷ್ಟು ರೋಸ್ ಇರುತ್ತೆ ಅಷ್ಟೇ ಇರಬೇಕು. ಕ್ಲೋಸ್ ಬ್ರಾಕೆಟ್. ಅಕಸ್ಮಾತ್ ನಾನು ಜಾಸ್ತಿ ತಗೊಂಡ್ರೆ ಏನಾಗ್ಬೋದು ನೋಡಿ, ಇಲ್ಲಿ ಒಂದು ರೋ ಜಾಸ್ತಿ ತಗೋತೀನಿ ನೋಡಿ, ಈ ತರ NA ಅಂತ ಬಂದಿರುತ್ತೆ. ಅಂದ್ರೆ ಇಲ್ಲಿ ನನಗೆ 4 ರೋ ತಗೊಂಡಿದ್ದೀನಿ, ಬಟ್ ಇಲ್ಲಿ ಈ ಒಂದು ಸ್ಟ್ಯಾಕ್ ಇಂದ ಈ ಒಂದು ಸ್ಟ್ಯಾಕ್ ಇಂದ ಅರೇ ಇಂದ ನಾನು ತಗೊಂಡ್ರೆ 3 ವ್ಯಾಲ್ಯೂಸ್ ಅಲ್ವಾ, 3 ರೋಸ್. ಅದಕ್ಕೆ ಈ ತರ NA ಅಂತ ಬಂದಿರುತ್ತೆ. ರೈಟ್? ಸೊ ಈ ತರ ನಾವು ಸ್ಟ್ಯಾಕ್ ಅನ್ನ ಮಾಡಬಹುದು. ಅಂದ್ರೆ ವರ್ಟಿಕಲಿ ಸ್ಟ್ಯಾಕ್ ಮಾಡಬಹುದು ಅಥವಾ ಹಾರಿಜಾಂಟಲಿ ಸ್ಟ್ಯಾಕ್ ಮಾಡಬಹುದು. ಓಕೆನಾ? ಇದಕ್ಕೆ ನಾವು ಸ್ಟ್ಯಾಕ್ ಫಾರ್ಮುಲಾಸ್ ಅಂತ ಕರಿತೀವಿ. ವಿ ಸ್ಟ್ಯಾಕ್ ಮತ್ತೆ ಹೆಚ್ ಸ್ಟ್ಯಾಕ್. ವಿ ಸ್ಟ್ಯಾಕ್ ಅಂದ್ರೆ ವರ್ಟಿಕಲ್ ಸ್ಟ್ಯಾಕ್, ಹೆಚ್ ಸ್ಟ್ಯಾಕ್ ಅಂದ್ರೆ ಹಾರಿಜಾಂಟಲ್ ಸ್ಟ್ಯಾಕ್. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ಅಕಸ್ಮಾತ್ ನಮ್ಗೆ ಡೇಟಾ ಬೇಕಂದ್ರೆ ನಾವು ಸ್ಟ್ಯಾಕ್ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ಅರೇಸ್ ಇಂದ ನಾನು ಜಸ್ಟ್ ಈ ತರ ಸೆಲೆಕ್ಟ್ ಮಾಡ್ಕೊಂಡು
ಡೇಟಾನ ಸ್ಟ್ಯಾಕ್ ಮಾಡಬಹುದು. ಓಕೆ, ರೈಟ್. ನೆಕ್ಸ್ಟ್ ಬಂದು ಎಕ್ಸ್ ಲುಕ್ಅಪ್. ಇದೇನಂತ ಹೊಸ ಫಾರ್ಮುಲಾ ಅಲ್ಲ, ಇದು ಆಲ್ರೆಡಿ ತುಂಬಾ ಹಳೇದಾಗ್ಬಿಟ್ಟಿದೆ. ತುಂಬಾ ಜನ ಯೂಸ್ ಮಾಡ್ತಾ ಇದಾರೆ ಆಲ್ರೆಡಿ. ಅಕಸ್ಮಾತ್ ಆಗಿ ನೀವು ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಎಕ್ಸ್ ಲುಕ್ಅಪ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಎಕ್ಸ್ ಲುಕ್ಅಪ್ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋ. ನನ್ಗೆ ಇಲ್ಲಿ ಲೊಕೇಶನ್ ನೇಮ್ ಬೇಕು, ಆಯ್ತಾ. ಲೊಕೇಶನ್ ಅಂತಂದ್ರೆ ಲೆಟ್ಸ್ ಸೇ ನಾವು ಸ್ಟೇಟ್ ಅಂತ ತಗೊಂಡು, ಸ್ಟೇಟ್ಗೆ ನನ್ಗೆ ಇಲ್ಲಿದೆ ನೋಡಿ. ಅಕಸ್ಮಾತ್ ಆಗಿ ಇದು ಸಿಟಿ ಅಂತಿದ್ರೆ ನಾನು ಹೆಂಗ್ ಮಾಡ್ಬೋದು, ಈಕ್ವಲ್ಸ್ ವಿ ಲುಕ್ಅಪ್. ನೋಡಿ, ನನಗೆ ಈ ಲೊಕೇಶನ್ ಐಡಿ ಇದಿದೆ, ಆಯ್ತಾ. ಸೊ ಇಲ್ಲಿಂದ ನಾ ಏನ್ ಮಾಡ್ಬೋದು, ಎರಡೇ ಕಾಲಮ್ ತಗೊಂಡು F2,0 ಅಂತ ಕೊಡ್ಬೋದು. ನನಗೆ ಸಿಟಿ ಬಂತು. ನನಗೆ ಇವಾಗ ಸ್ಟೇಟ್ ಬೇಕು. ಸ್ಟೇಟ್ ಅಂತ ನಾನು ಬಂದಾಗ ಈಕ್ವಲ್ಸ್ ವಿ ಲುಕ್ಅಪ್ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ನನಗೆ ವಿ ಲುಕ್ಅಪ್ ಇಲ್ಲಿಂದಾನೆ ತಗೋಬೇಕು. ಯಾಕಂದ್ರೆ ವಿ ಲುಕ್ಅಪ್ ರೂಲ್ ಏನು, ಲುಕ್ಅಪ್ ವ್ಯಾಲ್ಯೂ ಬಂದು ಫಸ್ಟ್ ಕಾಲಮ್ ಅಲ್ಲೇ ಇರ್ಬೇಕಂದ್ರೆ ಟೇಬಲ್ ಅರೇಯಲ್ಲಿ ಫಸ್ಟ್ ಕಾಲಮ್ ಅಲ್ಲೇ ಇರ್ಬೇಕು. ನನಗೆ ಇವಾಗ ಸ್ಟೇಟ್ ಬಂದು ಕಾಲಮ್ ಗಿಂತ ಮುಂಚೆ ಇದೆ. ನಾನು ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಈ ತರ ಶಿಫ್ಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮಗೆ ಎಕ್ಸ್ ಲುಕ್ಅಪ್ ಅಂತಿದೆ. ಲುಕ್ಅಪ್ ವ್ಯಾಲ್ಯೂ ಯಾವುದು, ಇದು ಲುಕ್ಅಪ್ ಅರೇ ಬಂದು ಇದು ಎಫ್, ರಿಟರ್ನ್ ಅರೇ ಯಾವುದು, ನನಗೆ ಸ್ಟೇಟ್ ಬೇಕು. ನಾನು ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ ಎಫ್, ಅಕಸ್ಮಾತ್ ಆಗಿ ಏನಾದ್ರು ವ್ಯಾಲ್ಯೂ ನನಗೆ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಬ್ಲಾಂಕ್ ವ್ಯಾಲ್ಯೂಸ್ ಬೇಕು. ಎಕ್ಸಾಕ್ಟ್ ಮ್ಯಾಚ್, ಎಸ್, ನನಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕು. ಸರ್ಚ್ ಮೋಡ್ ಫಸ್ಟ್ ಇಂದ ಲಾಸ್ಟ್ ಬೇಕಾ, ಲಾಸ್ಟ್ ಇಂದ ಫಸ್ಟ್ ಬೇಕಾ, ನಾ ಏನ್ ಮಾಡ್ತೀನಿ, ಫಸ್ಟ್ ಇಂದ ಲಾಸ್ಟ್ ಇಂದ ಕೊಡ್ತೀನಿ. ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಇಲ್ಲೋದ್ರೆ ಇವಾಗ ಈ ಲೊಕೇಶನ್ ಐಡಿ ಮೇಲೆ ನಂಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡೇಟಾ ಇದ್ರೂ ಕೂಡ ನನಗೆ ಈ ಒಂದು ಡೇಟಾನ ನಾನು ತಗೋಬಹುದು. ಮುಂಚೆ ಆಗಿರ್ಲಿಲ್ಲ. ವಿ ಲುಕ್ಅಪ್ ಅಂತ ಕೊಟ್ರೆ, ಇಲ್ಲಾಂದ್ರೆ ನಾನು ಇಡೀ ಕಾಲಮ್ ಅನ್ನ ತಗೊಂಡು ಇಲ್ಲಿ ಶಿಫ್ಟ್ ಮಾಡಬೇಕಾಗಿತ್ತು. ಸೊ ಇವಾಗ ಆತರ ಏನಿಲ್ಲ, ನನಗೆ ಕಾಲಮ್ ಇಲ್ಲೇ ಇರಲಿ, ಲುಕ್ಅಪ್ ಕಾಲಮ್, ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ ಲುಕ್ಅಪ್ ಯೂಸ್ ಮಾಡ್ಕೊಂಡು ಈ ತರ ನಾನು ವ್ಯಾಲ್ಯೂಸ್ ಅನ್ನ ತಗೊಂಡು. ಓಕೆ, ಡನ್. ನೆಕ್ಸ್ಟ್ ನೋಡಿ, ಟು ರೋ ಟು ಕಾಲಮ್ ಅಂತ. ಇದು ತುಂಬಾ ಇಂಟ್ರೆಸ್ಟಿಂಗ್ ಫಾರ್ಮುಲಾ. ತುಂಬಾ ಜನ ಇದನ್ನ ಯೂಸ್ ಮಾಡಿರಲ್ಲ. ನಾನು ಇದನ್ನ ತೋರಿಸ್ತೀನಿ ಹೆಂಗ್ ಯೂಸ್ ಆಗುತ್ತಿತ್ತು ಅಂತ. ಇನ್ ಕೇಸ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಟು ರೋ ಟು ಕಾಲಮ್, ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಈಕ್ವಲ್ಸ್ ಟು ರೋ ಅಂತ ಕೊಡ್ತೀನಿ. ಅರೇ ಕೇಳುತ್ತೆ, ನಾ ಏನ್ ಮಾಡ್ತೀನಿ, ಅರೇ ತಗೋತೀನಿ. ಹಿಂಗೆ ಎಂಟರ್ ಅಂತ ಕೊಟ್ರೆ ನೋಡಿ, ಇಷ್ಟು ಡೇಟಾ ಇಲ್ಲಿ ಈ ತರ ಒಂದು ರೋ ಅಲ್ಲಿ ಬಂದ್ಬಿಡುತ್ತೆ. ಹೆಂಗ್ ಬರುತ್ತೆ ನೋಡಿ, ADG ಇದು ಹಿಂಗೆ ಎಲ್ಲ ಅದು ಕಂಬೈನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸಪೋಸ್ ನನಗೆ ಅಕಸ್ಮಾತ್ ಆಗಿ ಇಗ್ನೋರ್ ಬ್ಲಾಂಕ್ಸ್, ಏನಾದ್ರು ಬ್ಲಾಂಕ್ಸ್ ಇತ್ತು ಅಂದ್ರೆ ಇಗ್ನೋರ್ ಮಾಡ್ತೀನಿ. ಎಲ್ಲಾ ವ್ಯಾಲ್ಯೂಸ್ ಬೇಕಾದ್ರೆ ಎಲ್ಲಾ ವ್ಯಾಲ್ಯೂಸ್ ಇಟ್ಕೋತೀನಿ. ಆತರ ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಯಾವ್ದಾರ ವ್ಯಾಲ್ಯೂ ಅಕಸ್ಮಾತ್ ಬ್ಲಾಂಕ್ ಅನ್ನ ಇಗ್ನೋರ್ ಮಾಡ್ಬೇಕು ಅಂದ್ರೆ ಇಗ್ನೋರ್ ಮಾಡ್ಬೋದು, ಇಲ್ಲಾಂದ್ರೆ ಇಟ್ಕೋಬಹುದು. ಡಿಫಾಲ್ಟ್ ಏನಿದೆ ಅದನ್ನೇ ಕೊಟ್ಬಿಡೋಣ, ಕೀಪ್ ಆಲ್ ದ ವ್ಯಾಲ್ಯೂಸ್ ಅಂತ. ಸ್ಕ್ಯಾನ್ ಬೈ ಕಾಲಮ್ ಬೈ ಡಿಫಾಲ್ಟ್ ಏನ್ ಮಾಡ್ತಿದ್ದು, ಈ ತರ ರೋ ವೈಸ್ ಹಿಂಗೆ 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 ತಗೋತು. ನನಗೆ ABCDEF ಹಿಂಗ್ ಬೇಕು, ಅವಾಗ ಏನ್ ಮಾಡ್ತೀನಿ, ಸ್ಕ್ಯಾನ್ ಬೈ ಕಾಲಮ್ ಅಂತ ಕೊಡ್ತೀನಿ, ಎಂಟರ್. ನೋಡಿ, ABCD. ಸೊ ಈ ರೀತಿ ನಾನು ಅಕಸ್ಮಾತ್ ಒಂದು ಟೇಬಲ್ ಅರೇಯಲ್ಲಿ ಇರೋದನ್ನ ಒಂದೇ ರೋ ಅಲ್ಲಿ ಈ ತರ ಡೇಟಾನ ಕನ್ವರ್ಟ್ ಮಾಡ್ಕೋಬಹುದು. ಸೊ ಡೇಟಾ ಕ್ಲೀನಿಂಗ್ ಅಂತ ಬಂದಾಗ ಕೆಲವು ಟೈಮ್ ಏನಾಗುತ್ತೆ, ಡೇಟಾ ಈ ರೀತಿ ಟೇಬಲ್ ಫಾರ್ಮೆಟ್ ಅಲ್ಲಿ ಇದ್ದಾಗ ನನಗೆ ಈ ತರ ಒಂದೇ ರೋ ಅಥವಾ ಒಂದೇ ಕಾಲಮ್ ಅಲ್ಲಿ ಬೇಕು ಅಂದ್ರೆ ನಾನು ಈ ರೀತಿ ಮಾಡಿ ಟು ಕಾಲಮ್, ಇದೇ ಸೇಮ್ ಒಂದು ಕಾಲಮ್ ಬರ್ಬೇಕು. ಸೇಮ್ ಅದೇ ತರ ಫಾರ್ಮುಲಾ, ಟು ಕಾಲಮ್ ಅಂತ ಕೊಟ್ಬಿಟ್ಟು ನಾನು ಅರೇ ಕೊಟ್ಬಿಟ್ಟು ಎಂಟರ್ ಅಂತ ಕೊಟ್ರೆ ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ಇಗ್ನೋರ್ ನಾ ಏನ್ ಮಾಡ್ತೀನಿ, ನನಗೆ ಎಲ್ಲಾ ವ್ಯಾಲ್ಯೂಸ್ ಬೇಕು. ಮತ್ತೆ ಸ್ಕ್ಯಾನ್ ಬೈ ಇದೇನು ತಗೊಂಡು ಸ್ಕ್ಯಾನ್ ಬೈ ರೋ ತಗೊಂಡ್ರೆ ಬೈ ಡಿಫಾಲ್ಟ್ ಸ್ಕ್ಯಾನ್ ಬೈ ಕಾಲಮ್ ಅಂತ ಕೊಡ್ತೇನೆ, ABCD ಅಂತ. ಸೊ ಈ ರೀತಿ ನಾನು ಅರೇಯಲ್ಲಿರೋ ಡೇಟಾನ ರೋ ವೈಸ್ ಅಥವಾ ಕಾಲಮ್ ವೈಸ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ರೈಟ್. ನೆಕ್ಸ್ಟ್, ರ್ಯಾಪ್ ರೋಸ್ ಆರ್ ಕಾಲಮ್ಸ್.
ಇದು ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಯೋಚನೆ ಮಾಡಿ, ನನಗೆ ಇವಾಗ ಒಂದು ಡೇಟಾ ಇದೆ ಇಲ್ಲಿ ಈ ತರ. ಇಲ್ಲಿ ಹೆಂಗಿದೆ ಅಂದ್ರೆ ಪ್ರತಿ 10 ರೋಗೂ ನನಗೆ ಡೇಟಾ ಸಪ್ರೇಟ್ ಅಂದ್ರೆ ಬೇರೆ ಬೇರೆ ಕಾಲಮ್ಸ್ ಅಲ್ಲಿ ಬರ್ಬೇಕು. ನಾನು ನಿಮಗೆ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಈಕ್ವಲ್ಸ್ ರ್ಯಾಪ್ ರೋಸ್. ವೆಕ್ಟರ್ ಅಂದ್ರೆ ಇದು ಫುಲ್ ಈ ತರ ಅಂತ ಹೋಗುತ್ತೆ. ಕಾಮ ರ್ಯಾಪ್ ಕೌಂಟ್ ಅಂತ ಕೊಡುತ್ತೆ. ನಾನು ಇಲ್ಲಿ 10 ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ ಈ ತರ ಬರುತ್ತೆ. ಇದು ಒಂದು ರೋಲ್ ಇದೆ ನೋಡಿ. ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್, ಇದು ಒಂದು ರೋಲ್. ಸೆಂಟ್ರಲ್ ಮತ್ತೆ ಸ್ಟೇಟ್ ಮತ್ತೆ ಸಿಟಿ ಮತ್ತೆ ಪಿನ್ ಕೋಡ್. ಪ್ರತಿ 10 ರೆಕಾರ್ಡ್ಸ್ ಇದು 10 ತಗೊಳುತ್ತೆ, ರೋ ವೈಸ್ ಹಾಕುತ್ತೆ. ಇದು 10 ತಗೊಳುತ್ತೆ, ರೋ ವೈಸ್ ಆಗುತ್ತೆ. ಅದೇ ನಾನು ಏನಾದ್ರು ರ್ಯಾಪ್ ಕಾಲಮ್ಸ್ ಅಂತ ಕೊಟ್ಟಾಗ ನೋಡಿ, ರ್ಯಾಪ್ ಕಾಲಮ್ಸ್ ಅಂತ ಕೊಟ್ಟಾಗ ಅದೇ ವೆಕ್ಟರ್ ಅಥವಾ ಅರೆ ಯಾವ್ದಾದ್ರು ತಗೊಳ್ಳಿ, 10 ಅಂತ ಕೊಡ್ತೀನಿ. ಇದು ರ್ಯಾಪ್ ಕಾಲಮ್. ಎಂಟರ್ ಅಂತ ಕೊಟ್ರೆ ನೋಡಿ, ಪ್ರತಿ 10 ಕಾಲಮ್ ಇದತ್ತು ಈ ತರ. ಸೊ ಅಕಸ್ಮಾತ್ ಏನಾದ್ರು ಡೇಟಾ ನನ್ಗೆ ಹಿಂಗಿದ್ರೆ, ನಾವು ಮುಂಚೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಈ ತರ ತಗೊಂಡು ಹೋಗಿಸಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊ, ಮತ್ತೆ ಇದು ನೆಕ್ಸ್ಟ್ 10 ಕಾಪಿ ಮಾಡ್ಕೊಂಡು ಅದ್ರ ಪಕ್ಕದಲ್ಲಿ ಮತ್ತೆ ಪೇಸ್ಟ್, ಈ ರೀತಿ ಮಾಡ್ತೀವಿ. ಬಟ್ ನನ್ಗೆ ಇವಾಗ ಈ ರೀತಿ ಬೇಡ, ಈ ರೀತಿ ನನಗೆ ಒಂದು ಅರೆ ಬರಬೇಕು. ಸೊ ಇದು ಬಂದು ನಾವು ಏನ್ ಮಾಡ್ತಿದ್ವಿ ಅಂದ್ರೆ, ಸೀರಿಯಸ್ಲಿ ಈ ತರ ಡೇಟಾ ಬರೋದು ನಮ್ಗೆ ನಾವೇನ್ ಮಾಡ್ತಿದ್ವಿ, ಮ್ಯಾಕ್ರೋಸ್ ಬರೀತಾ ಇದ್ವಿ. ಅದಕ್ಕೆ ಎಷ್ಟು ರೋ ಇದೆ ಕೌಂಟ್ ಮಾಡ್ಕೊಂಡು ಅದನ್ನ ಪ್ರತಿ 10 ರೋಗುನು ನಾವು ಡೇಟಾನ ನೆಕ್ಸ್ಟ್ ಕಾಲಮ್ಸ್ಗೆ ಹಾಕೊಂಡು ಹೋಗ್ತಾ ಇದ್ವಿ. ಬಟ್ ಇವಾಗ ಎಲ್ಲ ಈಸಿ ಆಗಿಬಿಟ್ಟಿದೆ, ಫಾರ್ಮುಲಾಸ್ ಬಂದ್ಬಿಟ್ಟಿದೆ. ಓಕೆ ರೈಟ್. ಸೊ ಇಲ್ಲಿವರೆಗೂ ಅಂದ್ರೆ ವಿ ಸ್ಟ್ಯಾಕ್, ಎಕ್ಸ್ ಲುಕ್ಅಪ್, 2 rows, ರ್ಯಾಪ್, ಕಾಲಮ್ಸ್ ಅಂಡ್ ರೋಸ್. ನಿಮ್ಗೆ ಇದು ಯೂಸ್ ಆಗುತ್ತೆ ಅಂತ ಅನ್ಸ್ತಾ? ಈ ಫಾರ್ಮುಲಾಸ್ ಅಂದ್ರೆ ಎಷ್ಟು ಮಟ್ಟಿಗೆ ಇದು ನಮ್ಗೆ ಅನುಕೂಲ ಆಗುತ್ತೆ? ಈ 360 ಫಾರ್ಮುಲಾಸ್ ನಮ್ಗೆ ಯಾವ ತರ ಅನುಕೂಲ ಮಾಡ್ತಿದೆ, ಹೆಂಗ್ ಅನಿಸ್ತು ನಿಮ್ಗೆ? ಒಂದ್ ವರ್ಡ್ ಅಲ್ಲೇ ಮಾಡಿ ನೆಕ್ಸ್ಟ್ ಫಾರ್ಮುಲಾಸ್ ಹೋಗೋಣ. ಅದು ಮುಗಿಸಿದ್ಮೇಲೆ ನಿಮ್ಮ ಮೈಕ್ ತಗೊಂಡು ಅಂದ್ರೆ ನಿಮ್ಮ ಮೈಕ್ ಆನ್ ಮಾಡ್ಕೊಂಡು ಆ ತರ ಮಾತಾಡ್ಬೋದು. ವಿ ಕ್ಯಾನ್ ಟಾಕ್ ಅಬೌಟ್ ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಇದೆ, ಮತ್ತೆ ಇನ್ನೂ ತುಂಬಾ ಟಾಪಿಕ್ಸ್ ಇದೆ, ಅದೆಲ್ಲ ಮಾತಾಡೋಣ. ಗುಡ್. ಬಟ್ ನಮ್ಗೆ ಎಲ್ಲರೂ ಆಕ್ಟಿವ್ ಆಗಿರ್ಬೇಕು ನೋಡಿ. ಇರೋದೇ ಒಂದು 20 ಜನ. ನಾನು ಆಕ್ಚುಲಿ ನಮ್ಮ ಗ್ರೂಪ್ ಅಲ್ಲಿ 1500 ಜನ ಇದೀವಿ. ಕ್ಲಾಸಸ್ ಅದು ಮಾಡಿ ಸರ್, ಇದು ಮಾಡಿ ಸರ್ ಅಂತೆಲ್ಲ ಹೇಳ್ತಾರೆ. ನಾವು ಟೈಮ್ ತಗೊಂಡು, ನಿಜಕ್ಕೂ ನನಗೆ ಹುಷಾರಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನನ್ನ ಕ್ಲಾಸ್ ಕೂಡ ನಾನು ಕ್ಯಾನ್ಸಲ್ ಮಾಡಿದ್ದೆ. ಎಲ್ಲರೂ ಬಂದು ಕಲ್ತ್ಕೋಬೇಕು. ನಿಮ್ಗೋಸ್ಕರ ನಾವ್ ಇಷ್ಟೆಲ್ಲ ನಾವು ಇದು ಮಾಡೋದು, ಆಯ್ತಾ? ಸೊ ಅಟ್ಲೀಸ್ಟ್ ಬಂದಿರೋರಾದ್ರೂ ಆಕ್ಟಿವ್ ಆಗಿರ್ಬೇಕು. ಯಾರು ದಯವಿಟ್ಟು ಸರ್ಟಿಫಿಕೇಟ್ಗೆ ಬೋನಸ್ ಸಿಗುತ್ತೆ ಅಂತ ಬರಕ್ ಹೋಗ್ಬೇಡಿ. ನಿಮ್ಗೆ ಏನು ಬೇಕು ಕೇಳಿ ಬೋನಸ್. ನಿಮ್ಗೆ ಏನ್ ಬೇಕು, ಯಾವ ವಿಡಿಯೋಸ್ ಬೇಕು, ಎಲ್ಲಾ ಸಿಗ್ತವೆ ಇವಾಗ, ಆಯ್ತಾ? ಸರ್ಟಿಫಿಕೇಟ್ ಎಲ್ಲಾ ತಗೊಂಡು ಏನ್ ಮಾಡ್ತೀವಿ, ನಾಲೆಜ್ ತಗೊಂಡು, ಸರಿನಾ? ಗುಡ್. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸ್ವಲ್ಪ ನಂದು ಫಾರ್ಮುಲಾಸ್ ಮುಗಿಸಿ ಆಮೇಲೆ ಡಿಸ್ಕಷನ್ ಮಾಡಿ. ರೈಟ್. ನೆಕ್ಸ್ಟ್ ಫಂಕ್ಷನ್ಸ್ ಬಂದು ತುಂಬಾ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಫಂಕ್ಷನ್ಸ್ ಎಲ್ಲ ಒಂದು ತುಂಬಾ ಸಿಂಪಲ್ ಮತ್ತೆ ಇಂಟ್ರೆಸ್ಟಿಂಗ್. ಇನ್ನೊಂದು ಇಷ್ಟಿದೆ, ಮುಗಿಸ್ತೀನಿ, ಆಮೇಲೆ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ ಒಂದು ಫಾರ್ಮುಲಾ ಇದೆ ಆಕ್ಚುಲಿ, ಆಯ್ತಾ? ಈ ಒಂದು ಪ್ರಾಜೆಕ್ಟ್ ಮಾಡ್ತಿರ್ತೀವಿ, ಡ್ಯಾಶ್ಬೋರ್ಡ್ ಮಾಡ್ತಿರ್ತೀವಿ, ನಮ್ಗೆ ಇಮೇಜಸ್ ಬೇಕಾಗುತ್ತೆ, ರೈಟ್? ಇಮೇಜಸ್ ಬೇಕು ಅಂತಂದಾಗ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಕಾಪಿ ಮಾಡ್ತೀವಿ, ಪೇಸ್ಟ್ ಮಾಡ್ತೀವಿ, ಅಂತೆಲ್ಲ ಮಾಡ್ತೀವಿ. ಬಟ್ ನಮಗೆ ಇವಾಗ ಒಂದು ಫಾರ್ಮುಲಾ, ಈ ಎಕ್ಸೆಲ್ 365 ಅಥವಾ ಹೊಸ ಫಾರ್ಮುಲಾಸ್ ಏನಿದೆ, ಫಾರ್ಮುಲಾ ಕೊಟ್ಟಿದ ತಕ್ಷಣ ಅಂದ್ರೆ ಇಮೇಜ್ ಅಂತ ಕೊಟ್ರೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ನಾನು ಈಕ್ವಲ್ಸ್ ಇಮೇಜ್ ಅಂತ ಕೊಡ್ತೀನಿ. ಇಮೇಜ್ ಅಂತ ಕೊಟ್ರೆ ಸಾಕು, ನನ್ಗೆ ಆ ಒಂದು ಪಾತ್ ಕೊಡ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಈ ಪಾತ್ ಕೊಡ್ತೀನಿ, ಬ್ರಾಕೆಟ್ ಕ್ಲೋಸ್ ನೋಡಿ, ಎಂಟರ್ ಅಂತ ಕೊಟ್ರೆ ನೋಡಿ ಇಮೇಜ್ ಬಂದ್ಬಿಡುತ್ತೆ ಇಲ್ಲಿ. ಅಂದ್ರೆ ಈ ಇಮೇಜ್ ಬಂದು ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಅದು ಒಂದು ಇಮೇಜ್ ತಗೊಂಡೋಗುತ್ತೆ ಅಲ್ಲಿ.
ತೋರಿಸ್ತಲ್ಲ ನಿಮಿಷ ಏನಿದೆ ಅಲ್ಲಿ ಇಂಡಿಯಾ ಅಂತೀಯ ತೋರಿಸ್ತಿಲ್ಲ. ಕೆಲಸ ಮಾಡ್ತಾರೆ ಇಂಡಿಯಾ ನೋಡಕ್ ಬರುತ್ತಾ ನೋಡಿ ರೈಟ್. ಸೊ ನನಗೆ ಆ ಒಂದು ಇಮೇಜ್ ಇಲ್ಲಿ ಬಂತು. ಈ ಇಮೇಜ್ ನ ಫಾರ್ಮುಲಾ ಇದೆಯಲ್ಲ ಇದೇನ್ ಮಾಡುತ್ತೆ ಅಂದ್ರೆ ಆ ಸೋರ್ಸ್ ನಾನು ಲಿಂಕ್ ಏನ್ ಕೊಡ್ತೀನಿ ಆ ಲಿಂಕ್ ಇಂದ ಒಂದು ಇಮೇಜ್ ಏನ್ ಕೊಟ್ಟಿರ್ತೀನಿ ಅದು ತಗೊಳುತ್ತೆ. ಅದನ್ನ ಡೈನಾಮಿಕ್ ಕೂಡ ಮಾಡಬಹುದು. ನಾನೇನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇದೆಯಲ್ಲ ಇದು ಈ ಒಂದು ನೇಮ್, ಈ ನೇಮ್ ತಗೋತೀನಿ, ಇದನ್ನ ಫುಲ್ ತಗೊಂಡು ಈ ಲಿಂಕ್ ಪೇಸ್ಟ್ ಮಾಡ್ಬಿಟ್ಟು ನನಗೆ ಇಲ್ಲಿ ಇಂಡಿಯಾ ಅಂತಿದ್ದೆಲ್ಲ ಇದನ್ನ ಡಿಲೀಟ್ ಮಾಡ್ಬಿಟ್ಟು ಡೈನಾಮಿಕ್ ಆಗಿ ತಗೋತೀನಿ. ಅಂದ್ರೆ ಆಂಪರ್ಸೆಂಟ್ ಇಲ್ಲಿ ಇದು ತಗೊಂಡ್ರೆ ಕಾನ್ಕ್ಯಾಟ್ ಮಾಡ್ತಾನೆ, ಕಾನ್ಕ್ಯಾಟಿನೇಟ್ ಡಬಲ್ ಕೋಟ್ ಇವಾಗ ನಾನು ಇದನ್ನ ಕೆಳಗಡೆ ಟ್ರ್ಯಾಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಇದೆಯಲ್ಲ ಇಲ್ಲಿ ಈ B5 ಇದು ವ್ಯಾಲ್ಯೂ, ಇದು B4 ಅಂತ ಇರುತ್ತೆ. ಇವಾಗ ಕೆಳಗಡೆ ಫುಲ್ ಡ್ರ್ಯಾಗ್ ಮಾಡಿದ ನಾನು ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಕಂಟ್ರಿ, ಆಟೋಮೆಟಿಕ್ ಆಗಿ ಆ ಫ್ಲಾಗ್ ಇಲ್ಲಿ ಬಂದಿದೆ. ಹೆಂಗ್ ಬಂತು ಅಂದ್ರೆ ನಮ್ಗೆ ಇಲ್ಲಿ ಈ ಕಂಟ್ರಿ ನೇಮ್ ಇದೆ, ಇಲ್ಲಿ ಪಾತ್ ಇದೆ, ಈ ಪಾತ್ ಅಲ್ಲಿ ನನ್ನ ಕಂಟ್ರಿ ನೇಮ್ ನ ಅಟ್ಯಾಚ್ ಮಾಡ್ಬಿಟ್ರೆ ಆ ಇಮೇಜ್ ರೈಟ್. ಸೊ ಈ ರೀತಿ ನಾನು ಇಮೇಜ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಇಮೇಜ್ ಅನ್ನ ಕೂಡ ನಾನು ಎಕ್ಸೆಲ್ ಅಲ್ಲಿ ತರಬಹುದು. ಸೊ ಅಷ್ಟು ಅಡ್ವಾನ್ಸ್ಡ್ ಇದೆ. ನಿಮ್ಗೆ ಯಾವ ಇಮೇಜ್ ಬೇಕಾದ್ರೂ ಅಕಸ್ಮಾತ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ಯಾವ್ದಾದ್ರು ಇಮೇಜ್ ಇರಲಿ ನೀವು ತಗೋಬಹುದು. ಇಲ್ಲಿ ಹೋಗ್ಬಿಟ್ಟು ಯಾವ್ದು ಇಮೇಜ್ ಕೊಡ್ತೀನಿ ನೋಡೋಣ, ಸುಮ್ಮನೆ ಒಂದು ಇಮೇಜ್ ಕೊಡೋಣ. ಸಿ ಎಕ್ಸೆಲ್ ಲೋಗೋ ಅಂತ ಕೊಡ್ತೀನಿ ಆಯ್ತಾ, ನೋಡಕ್ ಬರುತ್ತಾ ಅಂತ ಜಸ್ಟ್ ನಿಮ್ಗೆ ತೋರ್ಸೋದಕ್ಕೆ ಹೆಂಗ್ ತಗೋಬಹುದು ಅಂತ. ಬಟ್ ಏನಂದ್ರೆ ಅದ್ರ ಇಮೇಜ್ ನಾವು ತಗೋಬೇಕಾಗುತ್ತೆ. ಕ್ಲಿಕ್ ಕಾಪಿ ಲಿಂಕ್ ಅಂತ ಇದೆ ನೋಡೋಣ, ಕಾಪಿ ಇಮೇಜ್ ಬೇಡ, ಕಾಪಿ ಇಮೇಜ್ ಅಡ್ರೆಸ್. ಓಕೆ, ಇಲ್ಲಿ ಹೋಗ್ಬಿಟ್ಟು ಇಮೇಜ್ ಅಡ್ರೆಸ್ ಕೊಟ್ಟಿರ್ತೀನಿ ನಾವು, ಏನ್ ಬರುತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ JPEG ಅಂತ ಬರ್ಬೇಕು, ಅವೆಲ್ಲ ತಗೊಳ್ಳೋದು ಇಲ್ಲ ಅಂದ್ರೆ ತಗೊಳ್ಳೋದು JPEG ಬರ್ಬೇಕು. ನೋಡೋಣ ಇದನ್ನ ಕೊಟ್ಟು ನೋಡ್ತೀನಿ. ಡೌಟ್ ಇಮೇಜ್ ಆಫ್ ದಿಸ್ ಬಂತಲ್ಲ ನೋಡ್ರಿ, ಈ ತರ ಆ ಒಂದು ಇಮೇಜ್ ತಗೊಂಡು ಇಲ್ಲಿ ಕೊಡ್ಬೋದು. ಅಥವಾ ಫುಲ್ ಇದೇನಿದೆಯಲ್ಲ ಇದನ್ನ ಕೂಡ ನಾನು ತಗೊಂಡು ಡೈರೆಕ್ಟ್ ಆಗಿ ಇಲ್ಲೂ ಕೂಡ ಇಟ್ಕೊಡ್ಬೋದು. ಸೊ ಈ ರೀತಿ ಯಾವ್ದೇ ಇಮೇಜ್ ಆಗಲಿ ರೈಟ್ ಕ್ಲಿಕ್ ಮಾಡಿ ಆ ಇಮೇಜ್ ಸೇವ್ ಕಾಪಿ ಇಮೇಜ್ ಲಿಂಕ್ ಆಯ್ತಾ, ಕಾಪಿ ಇಮೇಜ್ ಅಲ್ಲ ಕಾಪಿ ಇಮೇಜ್ ಲಿಂಕ್ ಅಂತ ಕೊಟ್ಬಿಟ್ಟು ನೋಡಿ ಈ ತರ ಹೋಗಿ ಆಯ್ತಾ. ಸೊ ಈ ತರ ನೀವು ಇಮೇಜಸ್ ಕೂಡ ನಾವು ಫಾರ್ಮುಲಾದಲ್ಲೇ ಇನ್ಸರ್ಟ್ ಮಾಡಬಹುದು. ರೈಟ್, ನೆಕ್ಸ್ಟ್ ಟೇಕ್ ಅಂಡ್ ಡ್ರಾಪ್ ಅಂತ ಬರುತ್ತೆ. ಏನಿದೆ ಟೇಕ್ ಅಂಡ್ ಡ್ರಾಪ್ ಅಂತ? ಇದು ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಫಾರ್ಮುಲಾ. ಟೇಕ್ ಅಂತ ಕೊಡ್ತೀನಿ, ಅರೇ ಕೊಡ್ತೀನಿ. ನನಗೆ ಇವಾಗ ಇದರಲ್ಲಿ ಕೆಲವೊಂದು ಕಾಲಮ್ ಅಷ್ಟೇ ಬೇಕು. ನನಗೆ 3 ರೋ ಬೇಕು, 3 ರೋ ಬೇಕು, 2 ಕಾಲಮ್ ಬೇಕು. ನೋಡಿ 3 ರೋ 2 ಕಾಲಮ್. ಇಲ್ಲಿ ಹೋಗ್ಬಿಟ್ಟು ಇವಾಗ ನನಗೆ 5 ಕಾಲಮ್ ಬೇಕು ಅಂತಂದ್ರೆ ನೋಡಿ 5 ಕಾಲಮ್. ಇಲ್ಲಿ ಹೋಗ್ಬಿಟ್ಟು ಇವಾಗ ನನಗೆ 5 ರೋ 5 ಕಾಲಮ್ ಬೇಕು. ಸಿ ಟೇಕ್ ಅಂತಂದ್ರೆ ಈ ಒಂದು ಅರೇಯಲ್ಲಿ ಎಷ್ಟು ರೋ ಮತ್ತೆ ಎಷ್ಟು ಕಾಲಮ್ ಬೇಕು ಅಂತ. ಡ್ರಾಪ್ ಅಂದ್ರೆ ಅದಕ್ಕೆ ರಿವರ್ಸ್, ಡ್ರಾಪ್ ಸೆಲೆಕ್ಟ್ ಮಾಡುತ್ತೆ. ನನಗೆ ಇವಾಗ ಏನೇನು ಡ್ರಾಪ್ ಮಾಡಬೇಕು? ಸೇ 3 ರೋ ಮತ್ತೆ 3 ಕಾಲಮ್ ಡ್ರಾಪ್ ಮಾಡ್ಬೇಕು. 3 ರೋ 1 2 3 ಇದು ಡ್ರಾಪ್ ಆಯ್ತು, 3 ಕಾಲಮ್ ಇದು ಡ್ರಾಪ್ ಆಯ್ತು ಆಯ್ತಾ. ಅಂದ್ರೆ 3 ಕಾಲಮ್ ಇಷ್ಟು, 3 ರೋ ಮತ್ತೆ 3 ಕಾಲಮ್
ಇನ್ನು ನೋಡಿದ್ರೆ ಇಲ್ಲಿಂದ ಬಂದಿರುತ್ತೆ ನೋಡಿ ಡೇಟಾ ಇಲ್ಲಿಂದ ಬಂದಿರುತ್ತೆ 3 ರೋ ಇದು ಹೊರಟೋಗುತ್ತೆ ಇದು ಈ ತರ 3 ಕಾಲಮ್ ಇಲ್ಲಿಂದ ಇದು ಹೊರಟೋಗುತ್ತೆ ಸೊ ಇಷ್ಟು ಮಾತ್ರ ಡೇಟಾ ಇಲ್ಲ ಈ ಡೇಟಾ ಇಲ್ಲ ಸೊ ಆ ರೀತಿ ನನಗೆ ಎಷ್ಟು ರೋ 4 ರೋ ಹೊರಟೋಯ್ತು ಈ 4 ಕಾಲಮ್ ಹೊರಟೋಯ್ತು ಸೊ ಇಷ್ಟು ಮಾತ್ರ ಟೇಕ್ ಅಂದ್ರೆ ನಾನು ಇಲ್ಲಿಂದ ಎಷ್ಟು ರೋ ಎಷ್ಟು ಕಾಲಮ್ ತಗೋಬೇಕು ಅಂತ ಡ್ರಾಪ್ ಅಂದ್ರೆ ಇಲ್ಲಿಂದ ಎಷ್ಟು ರೋ ಮತ್ತೆ ಎಷ್ಟು ಕಾಲಮ್ ತೆಗಿಬೇಕು ಚೂಸ್ ರೋಸ್ ಚೂಸ್ ಕಾಲಮ್ಸ್ ಇದೇನ್ ಮಾಡುತ್ತೆ ಅಂದ್ರೆ ಸೇ ಚೂಸ್ ರೋಸ್ ಅಂತ ಕೊಡ್ತೀನಿ ಈ ಅರೇ ಇದೆಯಲ್ಲ ಇಲ್ಲಿಂದ ನಾನು ಅರೇ ತಗೋತೀನಿ ಇದರಲ್ಲಿ ನಂಗೆ ಯಾವ್ದೆಲ್ಲ ರೋ ಬೇಕು ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ರೋ ಬೇಕು 3rd ರೋ ಬೇಕು 5th ರೋ ಬೇಕು 7th ರೋ ಬೇಕು 8th ರೋ ಬೇಕು ಅಷ್ಟೇ ಇಷ್ಟು ಇದರಲ್ಲಿ ಯಾವ್ಯಾವ ರೋ ನಾನು ಕೊಡ್ತೀನಿ ಆ ರೋ ಮಾತ್ರ ಬರುತ್ತೆ ಅದೇ ತರ ಚೂಸ್ ಕಾಲಮ್ಸ್ ಈಕ್ವಲ್ಸ್ ಚೂಸ್ ಕಾಲಮ್ಸ್ ಅರೇ ತಗೋತೀನಿ ನನಗೆ ಫಸ್ಟ್ ಕಾಲಮ್ ಬೇಕು 4th ಕಾಲಮ್ ಬೇಕು 6th ಕಾಲಮ್ ಬೇಕು ಅಷ್ಟೇ ಫಸ್ಟ್ ಕಾಲಮ್ 4th ಕಾಲಮ್ 6th ಕಾಲಮ್ ನನಗೆ ಯಾವ ಕಾಲಮ್ ಬೇಕೋ ಅಷ್ಟು ಮಾತ್ರ ನಾನು ತಗೋಬಹುದು SQL ಕ್ವೆರಿ ಬರೀತೀವಲ್ಲ ಆತರ ನನಗೆ ಕಾಲಮ್ ನೇಮ್ ಯಾವ್ದು ಬೇಕೋ ಅದೆಲ್ಲ ಇಲ್ಲಿ ತಗೋಬಹುದು ರೈಟ್ ಎಕ್ಸ್ಪ್ಯಾಂಡ್ ಅಂತಂದ್ರೆ ನನ್ಗೆ ಇವಾಗ ಒಂದು ಫಾರ್ಮುಲಾ ಇರುತ್ತೆ ಅದನ್ನ ನಾನು ಇಲ್ಲೇನ್ ಮಾಡ್ತೀನಿ ಎಕ್ಸ್ಪ್ಯಾಂಡ್ ಅಂತ ಕೊಟ್ಬಿಟ್ರೆ ನಾನು ಇಲ್ಲಿ ಡೇಟಾ ಆಗ್ತಾ ಹೋದಂಗೆ ಇಲ್ಲಿ ನನಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಸೇ ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ ಎಕ್ಸ್ಪ್ಯಾಂಡ್ ಅಂತ ಕೊಡ್ತೀನಿ ಅರೇ ಬಂದು ನಾನು ಏನ್ ಮಾಡ್ತೀನಿ ಇಲ್ಲಿಂದ ತಗೊಂಡು ಇಲ್ಲಿ ಈ ತರ ಏನ್ ಕೊಟ್ಟಿರ್ತೀನಿ ಅರೇ ಯಾಕಂದ್ರೆ ಡಿಸೆಂಬರ್ ವರೆಗೂ ಬರುತ್ತೆ 12 rows 3 ಕಾಲಮ್ಸ್ ಅಂತ ಕೊಟ್ಟಿರ್ತೀನಿ ಇಲ್ಲಿ ಓಕೆ ಇಲ್ಲಿ ಏನು ಇಲ್ಲ ನಾನು ಇವಾಗ ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಅಕ್ಟೋಬರ್ ನೋಡಿ ಅಲ್ಲಿ ಬರುತ್ತೆ ಸೊ ಇದು ಬಂದು ನನಗೆ ಫಾರ್ಮುಲಾ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿಂದ ನನಗೆ ಎಷ್ಟು ರೋ ನನಗೆ ಬೇಕು ಮತ್ತೆ ಎಷ್ಟು ರೋ ಮತ್ತೆ ಎಷ್ಟು ಕಾಲಮ್ಗೆ ನಾನು ಫಾರ್ಮುಲಾ ಅಪ್ಲೈ ಮಾಡಬೇಕು ಸೊ ಇದು ಒಂದು ಎಕ್ಸ್ಪ್ಯಾಂಡ್ ಓಕೆ ಸೊ ಈ ರೀತಿ ನಾವು ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಕೋಬಹುದು ಇದೆಲ್ಲ ಬಂದು ತುಂಬಾ ಸಿಂಪಲ್ ಫಾರ್ಮುಲಾಸ್ ಬಟ್ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಎಷ್ಟೋ ಅಷ್ಟು ನಾವು ಈ ಮ್ಯಾನ್ಯುಯಲ್ ವರ್ಕ್ ಅನ್ನ ಅವಾಯ್ಡ್ ಮಾಡ್ಬೋದು ಅಥವಾ ಕೆಲವು ಟೈಮ್ ಏನಾಯ್ತಂದ್ರೆ ಮಲ್ಟಿಪಲ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿ ಅದನ್ನೆಲ್ಲ ನಾವು ಏನೋ ಕಾಂಪ್ಲೆಕ್ಸ್ ಮಾಡ್ಕೊಂಡು ಅದಕ್ಕೆ ರಿಸಲ್ಟ್ಸ್ ಸರಿಯಾಗಿ ಬರ್ದೇ ಇರೋದು ಎರರ್ಸ್ ಬರೋದು ಈ ತರದೆಲ್ಲ ಇರುತ್ತೆ ಈ ತರ ಹೊಸ ಹೊಸ ಫಾರ್ಮುಲಾಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ನಮ್ಗೆ ಇನ್ನೂ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಮತ್ತೆ ಫಾಸ್ಟ್ ಆಗಿ ರಿಸಲ್ಟ್ಸ್ ಬರುತ್ತೆ ಓಕೆನಾ ಸೊ ಇದು ಇವತ್ತಿನ ಟಾಪಿಕ್ ಸೊ ಇವಾಗ ನಾನು ನಿಮಗೆ ಈ ಒಂದು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕ್ವಶನ್ಸ್ ಇದ್ರೆ ಏನಾದ್ರು ಡಿಸ್ಕಷನ್ ಮಾಡೋಂಗಿದ್ರೆ ಅದನ್ನ ಮಾತಾಡೋಣ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಬಿಗ್ ನ್ಯೂಸ್ ಅಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಐಟಾಸ್ ಮಾಡ್ತಾ ಇದೆ ಅದ್ ಏನು ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಅದಾದ್ಮೇಲೆ ಯಾರಾದ್ರೂ ಕ್ವಶನ್ಸ್ ಕೇಳೋರಿದ್ರೆ ಅಥವಾ ಈ ಸೆಷನ್ ಬಗ್ಗೆ ಏನಾದ್ರು ಹೇಳೋದಿದ್ರೆ ಮೈಕ್ ಅನ್ನ ಆನ್ ಮಾಡ್ಕೊಂಡು ನೀವು ಅದನ್ನ ಹೇಳ್ಬೋದು ಓಕೆ ಸೊ ಇಲ್ಲಿ ನಾನು PPT ಹೋಗ್ತೀನಿ ಜಸ್ಟ್ ನಿಮ್ಗೆ ತಿಳಿಸೋದಕ್ಕಷ್ಟೇ ಇಲ್ಲಿ ನೋಡಿ ಇಲ್ಲಿ ಮೈಕ್ರೋಸಾಫ್ಟ್ 365 ಆಲ್ರೆಡಿ ತುಂಬಾ ಜನ ತಗೊಂಡಿದ್ದೀರಾ ಇನ್ ಕೇಸ್ ತಗೊಂಡಿಲ್ಲ ಅಂತಂದ್ರೆ ಆಯ್ತಾ 365 ತುಂಬಾನೇ ಯೂಸ್ ಆಗುತ್ತೆ ಇಲ್ಲಿ 799 rupeesಗೆ ಆಲ್ರೆಡಿ ತುಂಬಾ ಜನ ತಗೊಂಡಿದ್ದಾರೆ ಕೆಲವರಿಗೆಲ್ಲ ಲೈಸೆನ್ಸ್ ಕೆಲವು ಟೈಮ್ ಪ್ರಾಬ್ಲಮ್ ಆಗಿದೆ ಅದನ್ನ ನಾವು ಸಾಲ್ವ್ ಮಾಡ್ಕೊಟ್ಟಿದೀವಿ ಇನ್ ಕೇಸ್ ಆಗಿಲ್ಲ ಅಂದ್ರೂ ಕೂಡ ನನಗೆ ಹೇಳಿ ನಾನು ಖಂಡಿತ ಅದನ್ನ ಸಾಲ್ವ್ ಮಾಡಿ ಕೊಡ್ತೀನಿ ಓಕೆ ಸೊ ಮೈಕ್ರೋಸಾಫ್ಟ್ 365 ಯಾರಿಗೆಲ್ಲ ಬೇಕು ದಯವಿಟ್ಟು ನಾನು ಹೇಳೋದು ನೀವು ನನ್ನ ಹತ್ರ ತಗೋತಿರೋ ಬೇರೆ ಕಡೆ ತಗೋತಿರೋ ಎಲ್ಲಾದ್ರೂ ತಗೊಳ್ಳಿ ಬಟ್ 365 ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಪವರ್ BI ಇಂದ ಹಿಡಿದು ತುಂಬಾ ಅಂದ್ರೆ ತುಂಬಾ ಅಪ್ಲಿಕೇಶನ್ಸ್ಗೆ 365 ಬೇಕೇ ಬೇಕು ಬಟ್ ಪರ್ಚೇಸ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ಮೈಕ್ರೋಸಾಫ್ಟ್ ಆಫೀಸ್ 365 ಅಂತ ತಗೊಳಕ್ ಹೋಗ್ಬಿಡಿ ಯಾಕಂದ್ರೆ ನಿಮ್ಗೆ ಯಾಮಾರಿಸ್ಬಿಡ್ತಾರೆ ಮೈಕ್ರೋಸಾಫ್ಟ್ ಆಫೀಸ್ 365 ತಗೊಂಡ್ರೆ ಬರೀ ಆಫೀಸ್ ಅಷ್ಟೇ ಯೂಸ್ ಮಾಡಕ್ಕಾಗುತ್ತೆ ಅಲ್ಲೂ 1 TB ಸ್ಪೇಸ್ ಕೊಡ್ತಾರೆ ಬಟ್ ನಿಮ್ಗೆ ಮೈಕ್ರೋಸಾಫ್ಟ್ ಆಫೀಸ್ 365 ಅಷ್ಟೇ ಇರುತ್ತೆ ಮೈಕ್ರೋಸಾಫ್ಟ್ 365 ಅಂತ ಕೇಳಿ ತಗೊಳ್ಳಿ ಆಯ್ತಾ ನಾನು ಯಾಕೆ ಇದನ್ನ ಒತ್ತಿ ಹೇಳ್ತಾ ಏನಂದ್ರೆ ಮೈಕ್ರೋಸಾಫ್ಟ್ 365 ತಗೊಂಡ್ರೆ ನಿಮ್ಗೆ ಇಷ್ಟೊಂದು ಅಪ್ಲಿಕೇಶನ್ಸ್ ಬರುತ್ತೆ ಅದರಲ್ಲಿ MS ಆಫೀಸ್ ಅಷ್ಟೇ ಅಲ್ಲ ಆಯ್ತಾ ಯಾಕಂದ್ರೆ ನೀವು ಪವರ್ BI ವರ್ಕ್ ಮಾಡಬೇಕು ಪವರ್ ಆಪ್ಸ್ ಪವರ್ ಆಟೋಮೇಟ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ಅವ ನಿಮ್ಗೆ 365 ಇರಲೇಬೇಕು ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನೀವು ನನ್ನ ಹತ್ರ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಬೇರೆ ಕಡೆ ಅಕಸ್ಮಾತ್ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ದಯವಿಟ್ಟು ಮೈಕ್ರೋಸಾಫ್ಟ್ 365 ತಗೊಳ್ಳಿ
ಯಾಕೆ ಅಂತಂದ್ರೆ ಅದರಲ್ಲಿ ನಿಮ್ಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಇರುತ್ತೆ. MS ಆಫೀಸ್ ಬಿಟ್ ಆಯ್ತಾ. MS ಆಫೀಸ್ ಅಂದ್ರೆ MS ಆಫೀಸ್ ಇರುತ್ತೆ, ಅದನ್ನು ಸೇರಿಸಿ ಇನ್ನೂ ಬೇರೆ ಅಪ್ಲಿಕೇಶನ್ಸ್ ಇರುತ್ತೆ. ಮೈಕ್ರೋಸಾಫ್ಟ್ ಆಫೀಸ್ 365 ಬರೀ ಮೈಕ್ರೋಸಾಫ್ಟ್ ಆಫೀಸ್ 365 ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್, ಔಟ್ಲುಕ್ ಈ ತರದ ಅಷ್ಟೇ ಇರುತ್ತೆ. ಓಕೆನಾ. ಸೊ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇಲ್ಲಿ ತಗೊಂಡ್ರೆ ನಿಮ್ಗೆ ಇಷ್ಟು ಕೋರ್ಸಸ್ ನಿಮ್ಗೆ ಕಂಪ್ಲೀಟ್ ರೆಕಾರ್ಡೆಡ್ ವಿಡಿಯೋಸ್ ವಿತ್ ಮೆಟೀರಿಯಲ್ಸ್ ಫ್ರೀ ಇರುತ್ತೆ. ಓಕೆ. ಸೊ ಯಾರಿಗೆಲ್ಲ ಬೇಕು ನನಗೆ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಈ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಡೈರೆಕ್ಟ್ ಪರ್ಚೇಸ್ ಕೂಡ ಮಾಡಬಹುದು. ಓಕೆ ರೈಟ್. ಇದೊಂದು ಬಟ್ ನಾನ್ ಹೇಳಿದ್ದು ಬಿಗ್ ಅನೌನ್ಸ್ಮೆಂಟ್ ಅಂತ. ನೋಡಿ ಇವಾಗ ಈ ಬಿಗ್ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ ನಾವು ಒಂದು ಹೊಸ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದು ಬಂದು ಆಫ್ಲೈನ್ ಕ್ಲಾಸಸ್. ನೋಡಿ ಇದು ಕೆರಿಯರ್ ಎಕ್ಸಲರೇಟರ್ ಅಂತ ಹೇಳಿ ಇನ್ ಅಡ್ವಾನ್ಸ್ಡ್ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ಸ್. ಹೊಸ ಬ್ಯಾಚ್ ಬಂದು 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ 20ನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಏನೇನೆಲ್ಲ ಇರುತ್ತೆ, ಇದು ಆಕ್ಚುಲಿ ಬಂದು ಮತ್ತೆ ತುಂಬಾ ಜನ HR ಹತ್ರ ಕುತ್ಕೊಂಡು ತುಂಬಾ ಹೆಚ್ಚಿನ ರೀತಿಲಿ ಜಾಬ್ಗೋಸ್ಕರನೇ ಇದನ್ನು ಮಾಡಿರೋದು. ಇದು ಕೆರಿಯರ್ ಎಕ್ಸಲರೇಟರ್ ಅಂತ. ಇದು ಏನಪ್ಪಾ ಅಂತಂದ್ರೆ ನೋಡಿ, ಫಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಅಂತಂದ್ರೆ ಎಲ್ಲಾ ತರ ಕೋರ್ಸಸ್ ಇವ್ ನಾವೇನ್ ಮಾಡ್ತಾ ಇದೀವಲ್ಲ, ಇವತ್ತು ನಾವೇನ್ ಮಾಡಿದ್ವಿ, ಎಕ್ಸೆಲ್ 365 ಅಲ್ಲಿ ಫಾರ್ಮುಲಾಸ್, ಈ ತರದ್ದು ಇನ್ನೂ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇರುವಂತದ್ದು ಎಕ್ಸೆಲ್, ಪವರ್ BI, SQL, ಪೈಥಾನ್, ಅದ್ರಲ್ಲಿ ಆಟೋಮೇಶನ್ಸ್ ಮತ್ತೆ ಟ್ಯಾಬ್ಲು. ಸೊ ಈ ತರದ್ದು ಎಲ್ಲಾ ತರ ಸಾಫ್ಟ್ವೇರ್ಸ್ ಅನ್ನು, ಎಲ್ಲಾ ತರ ಟೂಲ್ಸ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಆಗುವಂತ ಸ್ಕಿಲ್ಸ್ ಅನ್ನ ಫಸ್ಟ್ ನಾವು ಕಲಿಸ್ತೀವಿ. ಅದಾದ್ಮೇಲೆ ಪ್ರಾಜೆಕ್ಟ್ಸ್ ಇರುತ್ತೆ, ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಇದನ್ನು ಕೂಡ ನೀವು ವರ್ಕ್ ಮಾಡಬಹುದು. ಸೊ ಇದರಲ್ಲಿ ನಿಮ್ಗೆ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಬಂದು ಲಿಮಿಟ್ಸ್ ಇಲ್ಲ. 1 ಪ್ರಾಜೆಕ್ಟ್ 2 ಪ್ರಾಜೆಕ್ಟ್ಸ್ ಅಂತ ನೀವು ಎಷ್ಟು ಬೇಕಾದ್ರೂ ಮಾಡಿ. ಅದಕ್ಕೆ ನಾವು ಈ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಪ್ರಾಜೆಕ್ಟ್ಸ್ ನ ಕೊಡ್ತಾ ಹೋಗ್ತೀವಿ. ನೀವು ಮುಗಿಸ್ತಾ ಅದನ್ನ ಮಾಡ್ಕೋಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ ಅಡ್ವಾಂಟೇಜ್, ಈ ಪ್ರಾಜೆಕ್ಟ್ಸ್ ಅನ್ನ ನೀವು ನಿಮ್ಮ ಪ್ರೊಫೈಲ್ ಅಲ್ಲಿ ಹಾಕೋಬಹುದು. ಓಕೆ. ಸೊ ಈ ತರ ಪ್ರಾಜೆಕ್ಟ್ಸ್ ಕೂಡ ಇದರಲ್ಲಿ ಕೊಡ್ತಾ ಇದೀವಿ. ಇದಾದ್ಮೇಲೆ ಇಂಟರ್ನ್ಶಿಪ್ ಇವಾಗ ಬಂದು ಡಿಸ್ಕಷನ್ ಅಲ್ಲಿ ಇದೆ, ಬಟ್ ಅದು ನಾನು ಗ್ಯಾರಂಟಿ ಕೊಡಕ್ ಆಗ್ತಿಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಬಂದು ಈ ಒಂದು ಪ್ಯಾಕೇಜ್ ಯಾರು ಸೇರ್ಕೋತಾರೆ ಅವ್ರಿಗೆ ಇಂಟರ್ನ್ಶಿಪ್ ಬಂದು ನಾನು ಡೈರೆಕ್ಟ್ ಕಂಪನೀಸ್ಗೆ 1 ಮಂತ್ ಅಥವಾ 2 ಮಂತ್ಸ್ ಡೈರೆಕ್ಟ್ ಕಳ್ಸೋಣ ಅಂತಿದ್ದೀನಿ. ಅದು ಇನ್ನು ಟಾಕ್ಸ್ ಅಲ್ಲಿ ಇದೆ. ಕೆಲವೊಂದು ಕಂಪ್ನೀಸ್ ಎಲ್ಲ ಅದಕ್ಕೆ ಹೋಗ್ತಾ ಇಲ್ಲ. ಇನ್ನು ಕೆಲವು ಕಂಪ್ನೀಸ್ಗೆಲ್ಲ ನಾನು ಮಾತಾಡ್ತಾ ಇದ್ದೀನಿ. ಅದೇನಾರು ಆಯ್ತು ಅಂದ್ರೆ ಇಂಟರ್ನ್ಶಿಪ್ ಬಂದು ಬೇರೆ ಕಂಪನೀಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಆರಕಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಅಥವಾ ಇನ್ನು ಬೇರೆ ಈ ತರ ದೊಡ್ಡ ದೊಡ್ಡ ಕಂಪ್ನೀಸ್ ಇರ್ಬೋದು, ಅಥವಾ ಸ್ಟಾರ್ಟ್ಅಪ್ ಕಂಪ್ನೀಸ್ ಇರ್ಬೋದು. ಸೊ ಅಲ್ಲಿ ನಾವು ಆಕ್ಚುಲಿ ಪ್ಲಾನ್ ಮಾಡ್ತಾ ಇದೀವಿ ಇಂಟರ್ನ್ಶಿಪ್ಗೆ. ಬಟ್ ಇದಿನ್ನು ನನಗೆ ಗ್ಯಾರಂಟಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದಿನ್ನ ಮಾತುಕತೆಯಲ್ಲಿದೆ. ಅಕಸ್ಮಾತ್ ಆದ್ರೆ ನನಗೂ ತುಂಬಾ ಖುಷಿ. ಇದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ, ಇದು ಕಂಪ್ಲೀಟ್ ಆಗಿ ಈ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ರೈಟ್. ನೆಕ್ಸ್ಟ್ ಬಂದು ಇಂಟರ್ನ್ಶಿಪ್ ಅಕಸ್ಮಾತ್ ಇದು ಆಗಿಲ್ಲ ಅಂದ್ರೆ ಏನ್ ಮಾಡಬಹುದು ಅಂತ. ಸೊ ಅದಾಗಿಲ್ಲ ಅಂದ್ರೆ ವಿ ಆರ್ ಆಥರೈಸ್ಡ್, ನಮ್ಗೆ ಇಂಟರ್ನ್ಶಿಪ್ ಕೊಡೋದಕ್ಕೆ ಅಥಾರಿಟಿ ಇದೆ. ಇಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ನಿಮ್ಗೆ ಇಂಟರ್ನ್ಶಿಪ್ ಅನ್ನ ನಾವು ಮಾಡಿಸ್ತೀವಿ. ಆಯ್ತಾ. ಅಕಸ್ಮಾತ್ ಆಗಿ ಬೇರೆ ಕಂಪ್ನೀಸ್ ಏನಾರ ಸಿಕ್ತು ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್, ನಮ್ಗಿನ್ನೂ ಖುಷಿನೇ. ಇಲ್ಲ ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಾಜೆಕ್ಟ್ಸ್ ಅನ್ನ ನಾವು ಮಾಡಿಸ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಸರ್ಟಿಫಿಕೇಶನ್ಸ್. ಸೊ ಇದರಲ್ಲಿ 2 ತರ ಸರ್ಟಿಫಿಕೇಶನ್ಸ್ ನಾವು ಮಾಡಿಸ್ತಾ ಇದೀವಿ. ಒಂದು ಎಕ್ಸೆಲ್ ಅಸೋಸಿಯೇಟ್ ಮತ್ತೆ ಎಕ್ಸೆಲ್ ಎಕ್ಸ್ಪರ್ಟ್ ಅಂತ. ಸೊ ಈ 2 ಸರ್ಟಿಫಿಕೇಶನ್ ಅನ್ನ ನಾವು ಮಾಡ್ತಾ ಇದೀವಿ. ಇನ್ನು ಈ ಪೈಥಾನ್ಗೆಲ್ಲ ನಾವು ಮಾತಾಡ್ತಾ ಇದೀವಿ ಆಕ್ಚುಲಿ. ಸೊ ಅದು ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ ನಾವು ಅದನ್ನ ಪ್ಲಾನ್ ಮಾಡ್ತಾ ಇದೀವಿ. ಇನ್ ಕೇಸ್ ಆತರ ಆಯ್ತು ಅಂದ್ರೆ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಮೈಕ್ರೋಸಾಫ್ಟ್, ಇನ್ನೊಂದು ಪೈಥಾನ್ ಕೊಡೋ ತರನು ಪ್ಲಾನ್ ಇದೆ. ಬಟ್ ಸ್ಟಿಲ್ ಇದು ಆನ್ ಹೋಲ್ಡ್. ಓಕೆನಾ. ಬಟ್ ಇಲ್ಲಿ 2 ಸರ್ಟಿಫಿಕೇಶನ್ಸ್ ಅಂತೂ ಪಕ್ಕಾ ಇರುತ್ತೆ ನಮ್ಗೆ. ಒಂದು ಮೈಕ್ರೋಸಾಫ್ಟ್ ಅಸೋಸಿಯೇಟ್ ಮತ್ತೆ ಮೈಕ್ರೋಸಾಫ್ಟ್ ಎಕ್ಸ್ಪರ್ಟ್. ಅದು ಬಿಟ್ಟು ಪೈಥಾನ್ಗೆ ಮತ್ತೆ ಬೇರೆ ಯಾವ್ದಾರ ಇದಕ್ಕೆ ಸಾಫ್ಟ್ವೇರ್ಸ್ ಕೊಡೋದಕ್ಕೆ ಯಾವ ತರ ಮಾಡ್ಬೋದು, ಸರ್ಟಿಫಿಕೇಶನ್ಸ್ ಕೊಡೋದಕ್ಕೆ ಹೆಂಗ್ ಮಾಡ್ಬೋದು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ಸೊ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಸ್ಪೆಲ್ಲಿಂಗ್ ತಪ್ಪಿದೆ, ಸಾರಿ, ಅಸಿಸ್ಟೆನ್ಸ್. ಸೊ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ನಾವ್ ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಒಬ್ಬ HR ಅನ್ನೇ ಅಪಾಯಿಂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇವ್ರು ಬಂದು ಬರೀ ಇವ್ರ ಕೆಲಸನೇ ನಿಮ್ಗೆ ಪ್ಲೇಸ್ಮೆಂಟ್ಸ್. ನಿಮ್ಗೆ ನಾನು ಅವಾಗಲೇ ಹೇಳಿದೆ, ಇಲ್ಲಿ ನಿಮ್ಗೆ ಬೇರೆ ಬೇರೆ ತರ ಪರ್ಸನಾಲಿಟಿ ಡೆವಲಪ್ಮೆಂಟ್, ಆಯ್ತಾ, ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್, ಮತ್ತೆ ಇನ್ನು ತುಂಬಾ ಯಾವ ಆಕ್ಚುಲಿ ನಿಮ್ಗೆ ತೋರಿಸ್ತೀನಿ. ಅದು ಶೋಯಿಂಗ್ ಆನ್ ದಿ ಶೋ ಯು.
ಡೌನ್ಲೋಡ್ಸ್ ಅದು ನಾನು ಡಿಸ್ಕಷನ್ ಅಲ್ಲಿ ಅವ್ರು ನನಗೆ ಇವತ್ತು ಬೆಳಗ್ಗೆನೆ ಕಳ್ಸಿದ್ರು. ಇದೆಲ್ಲ ನಾನು ಯಾಕೆ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ ಅಂದ್ರೆ ನಿಮ್ಗೂ ಗೊತ್ತಿರಬೇಕು ನಾವೇನು ಎಫರ್ಟ್ಸ್ ಆಗ್ತಾ ಇದೀವಿ ಅಂತ. ನೋಡಿ ಅವ್ರು ಹೇಳಿರೋದು ಈ ತರದ್ದೆಲ್ಲ. ಇದ್ರಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಷ್ಟೊಂದಿರಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಬೇಕಂದ್ರೆ ನಾವು ಅದನ್ನ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಕೆಲವೊಂದು ಟಾಪಿಕ್ಸ್ ಅಂತ ನೋಡಿ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಇದು ನಾವು ಇನ್ಕ್ಲೂಡ್ ಮಾಡ್ಬೇಕು ಅಂತ ಇರೋದು ಇದರಲ್ಲಿ. ಬಟ್ ಇದಿರುತ್ತೆ ಗ್ರೂಮಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಇಂಟರ್ವ್ಯೂಸ್, ಯಾವ ತರ ಮಾಡ್ಬೇಕು ಅಂತ ಇದರಲ್ಲಿ ಇಷ್ಟು ಟಾಪಿಕ್ಸ್ ನಾವು ಕವರ್ ಮಾಡ್ತಾ ಇದೀವಿ. ಸಾಫ್ಟ್ ಸ್ಕಿಲ್ಸ್ ಬೇಕು ಅಂತ ಕೆಲವರು ಹೇಳ್ತಿದ್ದಾರೆ, ನೋಡ್ಬೇಕು. ಲೀಡರ್ಶಿಪ್ ಕ್ವಾಲಿಟೀಸ್, ಇದು ತುಂಬಾ ಮ್ಯಾನೇಜರ್ಸ್ ಬೇಕಾಗುತ್ತೆ, ಫ್ರೆಶರ್ಸ್ ಬೇಕಾಗಲ್ಲ. ಪರ್ಸನಲ್ ಸ್ಕಿಲ್ಸ್, ಪ್ರೊಫೆಷನಲ್ ಸ್ಕಿಲ್ಸ್, ಈ ತರದ್ದನ್ನು ಕೂಡ ನಾವು ಈ ಒಂದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೀವಿ ಆಕ್ಚುಲಿ. ಓಕೆನಾ? ಇದ್ರ ಜೊತೆಗೆ 100% ಪ್ಲೇಸ್ಮೆಂಟ್ಸ್ ಕೂಡ ನಾವು ಕಂಪ್ನೀಸ್ ಹತ್ರ ಮಾತಾಡ್ತಾ ಇದೀವಿ. ನಮ್ಮಲ್ಲಿ ಕಲಿಯುವಂತ ಹುಡುಗರಿಗೆ 100% ಪ್ಲೇಸ್ಮೆಂಟ್ ಮಾಡೋದಕ್ಕೆ. ಬಟ್ ನಾನು ಸುಮ್ಮನೆ ಅನ್ನೆಸೆಸರಿ ಫೇಕ್ ಪ್ರಾಮಿಸಸ್ ಮಾಡಬಾರದು. ಅದಕ್ಕೋಸ್ಕರ ನಾನು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ನಮ್ ಪ್ರಕಾರ ಜಾಬ್ ಸಿಕ್ತು ಅಂದ್ರೆ ಖಂಡಿತ ನಮಗೂ ಖುಷಿನೇ. ಆದ್ರೆ ಒಂದು ನಾನು ಪ್ರಾಮಿಸ್ ಮಾಡ್ತೀನಿ, ನಿಮ್ ಕಡೆಯಿಂದ ಆಗ್ಲಿ ಕಂಪ್ನಿ ಕಡೆಯಿಂದ ಆಗ್ಲಿ ನಾವು ಯಾವುದೇ ರೀತಿಯಾದ ರೆಮ್ಯುನರೇಷನ್ ಆಗ್ಲಿ, ಕಮಿಷನ್ ಆಗ್ಲಿ, ಅಥವಾ ಬೇರೆ ಏನು ಚಾರ್ಜಸ್ ಆಗ್ಲಿ ನಾವು ತಗೊಳ್ಳೋದಿಲ್ಲ. ಪ್ಲೇಸ್ಮೆಂಟ್ ಅಕಸ್ಮಾತ್ ನಿಮ್ ಆದ್ರೆ ಆಯ್ತಾ, ನೀವು ಏನು ಫೀಸ್ ಕಟ್ಟಿರ್ತೀರ ಇಲ್ಲಿ ಇದಿಷ್ಟಕ್ಕೆ ಮಾತ್ರ ನಾವು ಚಾರ್ಜಸ್ ತಗೋತೀವಿ ಅಷ್ಟೇ. ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಜಾಬ್ ಸಿಕ್ಕಿದ್ರೆ ಯಾವುದೇ ರೀತಿಯಾದ ಚಾರ್ಜಸ್ ಅನ್ನ ನಿಮ್ಗಾಗ್ಲಿ ಕಂಪ್ನಿಗಾಗ್ಲಿ ನಾವು ಮಾಡ್ತಾ ಇಲ್ಲ. ಓಕೆ, ಸೊ ಇದು ಒಂದು ಕೆರಿಯರ್ ಆಕ್ಸಿಲರೇಟರ್ ಅಂತ. ಇದು ಕಂಪ್ಲೀಟ್ ಆಗಿ ನಾವು ಒಂದು ಕೆರಿಯರ್ಗೋಸ್ಕರ ಜಾಬ್ 100% ಸಿಗ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿದ್ವಿ. ಆಯ್ತಾ? ಇದು ಹೆಂಗಿರುತ್ತೆ ಅಂದ್ರೆ 5 months ಆಫ್ಲೈನ್ ಅಥವಾ ಆನ್ಲೈನ್ ಟ್ರೈನಿಂಗ್ ಇರುತ್ತೆ. ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರ್ಬೋದು, ಆನ್ಲೈನ್ ಕೂಡ ತಗೋಬಹುದು. ಅಕಸ್ಮಾತ್ ಬರಕ್ ಕಷ್ಟ ಆಯ್ತು ಅಂದ್ರೆ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ನಾನು ಹೇಳಿದ್ಮೇಲೆ ಆಗಿರುತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಇಂಟರ್ವ್ಯೂ ಪ್ರಿಪರೇಷನ್ಸ್, ರಿಯಲ್ ಟೈಮ್ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ ನಮ್ ಕಡೆಯಿಂದ ಸರ್ಟಿಫಿಕೇಟ್ ನಿಮ್ಗೆ ಬರುತ್ತೆ. ಓಕೆ, ಸೊ ಈ ಪ್ರೋಗ್ರಾಮ್ ಬಂದು ತುಂಬಾ ಅಂದ್ರೆ ತುಂಬಾ ಆಲ್ರೆಡಿ ಕೆಲವರೆಲ್ಲ ಜಾಯಿನ್ ಆಗಿದ್ದಾರೆ. ಇದು ನಿಮ್ಗೆ ವೀಕೆಂಡ್ಸ್ ಅಥವಾ ವೀಕ್ ಡೇಸ್ ಎರಡೂ ನೀವು ಚೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಅಕಸ್ಮಾತ್ ಈಗ ಜಾಬ್ ಅಲ್ಲಿ ಇಂಟರ್ನ್ಶಿಪ್ ಬೇಡ ಅಂತಂದ್ರೆ ಇಟ್ಸ್ ಅನ್ ಆಪ್ಷನಲ್, ನೀವು ಬೇಕಾದನ್ನ ಸ್ಕಿಪ್ ಮಾಡು. ಓಕೆ, ಸೊ ಇದು ಕೆರಿಯರ್ ಆಕ್ಸಿಲರೇಟರ್. ಯಾರಿಗಾದ್ರೂ ಅಕಸ್ಮಾತ್ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತ ಅವರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೀಟೇಲ್ಸ್ ನಾನು ಕೊಡೋದಕ್ಕೆ ರೆಡಿ. ಓಕೆ, ರೈಟ್ ಪೀಪಲ್. ನೆಕ್ಸ್ಟ್ ಬಂದು ಕಾರ್ಪೊರೇಟ್ ಆಫರ್. ಇದು ಬಂದು ಈ ಮೈಕ್ರೋಸಾಫ್ಟ್ ಎಕ್ಸಾಮಿನೇಷನ್ ಇದೆಯಲ್ಲ, ಸೊ ಇದರಲ್ಲಿ ನಿಮ್ಗೆ ಒಂದು ಸರ್ಟಿಫಿಕೇಟ್ 8,500 ಆಗುತ್ತೆ. ಮೈಕ್ರೋಸಾಫ್ಟ್ ಅವರು ನಮ್ಗೆ ಕೆಲವೊಂದು ಆಫರ್ಸ್ ಅನ್ನ ಮಾಡ್ತಿದ್ದಾರೆ. 6,500ಗೆ 5 ಸರ್ಟಿಫಿಕೇಶನ್. ಆಯ್ತಾ? ಇದು ಆಲ್ರೆಡಿ ಕೆಲವರೆಲ್ಲ ತಗೊಂಡಿದ್ದಾರೆ. ಇನ್ ಕೇಸ್ ಯಾರಿಗಾದ್ರೂ ಬೇಕಂದ್ರೆ ಆಯ್ತಾ, ಈ ಒಂದು ಎಕ್ಸಾಮ್ ಯಾಕೆ ಹೇಳ್ತೀನಿ ಅಂದ್ರೆ ಇದೆಲ್ಲ ಒಂದು ಆಫರ್ ಅಷ್ಟೇ. 5 ಸರ್ಟಿಫಿಕೇಶನ್ಸ್, ಒಂದು ಸರ್ಟಿಫಿಕೇಟ್ಗೆ ನಾವು ಚಾರ್ಜ್ ಮಾಡ್ತಾ ಇರೋದು 3,000 ರೂಪಾಯಿ, 2,999 ರುಪೀಸ್. ಆಯ್ತಾ? ಅಂತದ್ರಲ್ಲಿ ಇವ್ರೇನ್ ಹೇಳ್ತಾರೆ ಅಂದ್ರೆ 5 ಸರ್ಟಿಫಿಕೇಶನ್ ಯಾವ್ದು, 5 ಸರ್ಟಿಫಿಕೇಶನ್ ಬಂದು ನೋಡಿ ಇಲ್ಲಿ ಇದೆ. ಅಸೋಸಿಯೇಟ್, ಎಕ್ಸ್ಪರ್ಟ್, ಆಯ್ತಾ, ಆಕ್ಸೆಸ್ ಎಕ್ಸ್ಪರ್ಟ್, ವರ್ಡ್ ಅಸೋಸಿಯೇಟ್. ನೋಡಿ ಇದಿಷ್ಟು ಮಾಡಿದ್ರೆ, ಇದು ಆಕ್ಚುಲಿ ಇಷ್ಟು ಮಾಡ್ಬೇಕು ನೀವು. ಮಾಡಿದ್ರೆ ನಿಮ್ಗೆ MS ಆಫೀಸ್ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಅಂತ ಬರುತ್ತೆ. ನೀವು ಒಂದೇ ಒಂದ್ ಮಾಡಿದ್ರೆ ಅಸೋಸಿಯೇಟ್ ಅಂತ ಬರುತ್ತೆ, ಎಕ್ಸೆಲ್ ಎಕ್ಸ್ಪರ್ಟ್ ಮಾಡಿದ್ರೆ ಎಕ್ಸ್ಪರ್ಟ್ ಅಂತ ಅಷ್ಟೇ ಬರುತ್ತೆ. 5 ಪೇಪರ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಅಂತ ಬ್ಯಾಡ್ಜ್ ಬರುತ್ತೆ. ಆ ಬ್ಯಾಡ್ಜ್ ಅನ್ನ ನೀವು ಎಲ್ಲಿ ಬೇಕಾದ್ರೂ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಆ ತರ ಇರುತ್ತೆ. ನಿಮ್ಗೆ ಈ 6,500ಗೆ ಈ 5 ಸರ್ಟಿಫಿಕೇಶನ್ ತಗೊಂಡ್ರೆ ಫ್ರೀ ವಿಡಿಯೋಸ್ ಬರುತ್ತೆ, ಎಲ್ಲಾ ಸರ್ಟಿಫಿಕೇಶನ್ಸ್, ಫ್ರೀ ಮೆಟೀರಿಯಲ್ಸ್, ಪ್ರಾಕ್ಟಿಕಲ್ ಫೈಲ್ಸ್, ಮತ್ತೆ ಈ ವೋಚರ್ 6 months ವ್ಯಾಲಿಡಿಟಿ ಇರುತ್ತೆ. 6 months ಒಳಗೆ ಅಂದ್ರೆ 6 months ಒಳಗೆ ನೀವು ಈ ಒಂದು ಎಕ್ಸಾಮಿನೇಷನ್ ತಗೋಬಹುದು. ಇನ್ ಕೇಸ್ ನಿಮ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಬನ್ನಿ, ನಾವಿರ್ತೀವಿ. ಯಾಕಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅನ್ನೇ ಸರ್ಟಿಫೈಡ್. ಸೊ ಇಲ್ಲೂ ಕೂಡ ನೀವು ಎಕ್ಸಾಮ್ ಅನ್ನ ತಗೋಬಹುದು. ಆಯ್ತಾ? ನಿಮಗೆ ಬರುವಂತ ಬ್ಯಾಡ್ಜ್ ರೆಸ್ಯೂಮ್ ಅಲ್ಲಿ ಹಾಕೋಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ. ರೈಟ್? ಸೊ ಇಷ್ಟು ನಾನು ನಿಮ್ಗೆ ಇವತ್ತಿನ ಟಾಪಿಕ್ಸ್ ಅಲ್ಲಿ ಹೇಳ್ಬೇಕು ಅಂತ ಇದ್ದಿದ್ದು. ಸೊ ಧನ್ಯವಾದಗಳು. ಇವಾಗ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಕೇಳೋದಿದ್ರೆ, ಹೇಳೋದಿದ್ರೆ, ಫೀಡ್ಬ್ಯಾಕ್ ಇದ್ರೆ, ಕಮೆಂಟ್ಸ್ ಇದ್ರೆ, ರಿವ್ಯೂಸ್ ಇದ್ರೆ ದಯವಿಟ್ಟು ಮೈಕ್ ಅನ್ನ ಆನ್ ಮಾಡಿಕೊಂಡು ನನಗೆ ತಿಳಿಸ್ಬೋದು. ಇಲ್ಲ
ಮೆಸೇಜ್ ಟೈಪ್ ಮಾಡ್ತೀನಿ ಅಂದ್ರೆ ಮೆಸೇಜ್ ಕೂಡ ನೀವು ಟೈಪ್ ಮಾಡಬಹುದು. ಬಟ್ ಮಾತಾಡೋದಿದ್ರೆ ದಯವಿಟ್ಟು ಒಬ್ಬೊಬ್ಬರಾಗಿ ಮಾತಾಡಿ. ಒಬ್ಬೊಬ್ಬರಾಗಿ. ಸರ್ ಹಾ ಸರ್ ಮಂಜು ಹೇಳಿ. ಸರ್ ಅದು ಕೆರಿಯರ್ ಅಕ್ಸೆಲರೇಟರ್ ಹೇಳಿದ್ರಲ್ಲ, ಅದು ಫೀಸ್ ಮತ್ತೆ ಅದೇನು ಅಂತ ಹೇಳಿಲ್ಲ. ಏನಪ್ಪ ಕೆರಿಯರ್ ಅಕ್ಸೆಲರೇಟರ್ ಅಂತ? ಓಕೆ, ಇದಾ ಅಲ್ಲ ಇದಲ್ಲ. ಹಾ ಇದಲ್ಲ, ಇದು ಬಂದು ಆಫ್ಲೈನ್ ಫುಲ್ ಟೈಮ್ ಕ್ಲಾಸಸ್ ಇರುತ್ತೆ ಅಥವಾ ವೀಕೆಂಡ್ ಫುಲ್ ಟೈಮ್ ಕ್ಲಾಸಸ್ ಇರುತ್ತೆ. ಇದು ಬಂದು ನಿಮ್ಗೆ ಒಂದು ಹೇಳ್ತೀನಿ, ಇದು ಆಕ್ಚುಲ್ ಆಗಿ ಬಂದು ಕಾಸ್ಟ್ ನಾನು ಹೇಳ್ತೀನಿ. $59,999 ಆಗುತ್ತೆ, ಆಯ್ತಾ? ಪ್ಲಸ್ GST ಇರುತ್ತೆ, ರೈಟ್? 18% GST. ಓಕೆ, ಇದು ನಾವ್ ಯಾಕೆ ಇಷ್ಟೊಂದು ಚಾರ್ಜ್ ಮಾಡ್ತೀವಿ ಅಂದ್ರೆ, ಇದು ವಿತ್ ಸರ್ಟಿಫಿಕೇಶನ್ಸ್ ಮತ್ತೆ ಇಂಟರ್ನ್ಶಿಪ್ಗೆ ಎಲ್ಲದಕ್ಕೂ ಸೇರಿಸಿ ನಾವು ಇದನ್ನ ಮಾಡ್ತಾ ಇದೀವಿ. ಬಟ್ ಇರೋ ವಿಚಾರ ನಾನು ಹೇಳ್ತೀನಿ, ಇವಾಗ ನಾವು GST ಯಲ್ಲೂ ಕಲೆಕ್ಟ್ ಮಾಡ್ತಾ ಇಲ್ಲ. 45,000ಗೆ ಆಕ್ಚುಲ್ ಆಗಿ ಈ ಒಂದು ಅಂದ್ರೆ ಫುಲ್ ಕಂಪ್ಲೀಟ್ ಓವರ್ ಆಲ್ ಇದು May 20th ವರೆಗೂ ಅಷ್ಟೇ, ಆಯ್ತಾ? May 20th ವರೆಗೂ ಇದು 45,000ಗೆ ನಾನು ಏನ್ ಹೇಳಿದೆ ಅದೆಲ್ಲದೂ ಇರುತ್ತೆ. ನಿಮ್ಗೆ ಇಷ್ಟು ಇರುತ್ತೆ. 45,000 ಒನ್ ಶಾಟ್ ಕಟ್ಬೇಕಾದ್ರೆ, ಒನ್ ಶಾಟ್ ಕಟ್ಟೋರಿಗೆ 45,000 ಇರುತ್ತೆ. 59,000 ಅಂದ್ರೆ ಈ ಬ್ಯಾಚ್ ಸ್ಟಾರ್ಟ್ ಆದ್ಮೇಲೆ 59,000 ಅಂದ್ರೆ ಆಲ್ಮೋಸ್ಟ್ 60,000 ಇರುತ್ತೆ. ಇದಕ್ಕೆ 2 ಇನ್ಸ್ಟಾಲ್ಮೆಂಟ್ ಇರುತ್ತೆ. ಅದು 2 ಇನ್ಸ್ಟಾಲ್ಮೆಂಟ್ ಹೆಂಗಿರುತ್ತೆ ಅಂದ್ರೆ, ನಿಮ್ಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ 40,000 ಕಟ್ಬೇಕಾಗತ್ತೆ ಪ್ಲಸ್ GST. ಇದು ಕಂಪ್ಲೀಟ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದೀವಿ ಇದನ್ನ. ಓಕೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದು ನಿಮ್ಗೆ 30,000 ಪ್ಲಸ್ GST ಆಗುತ್ತೆ. ಇದು ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆದ್ರೆ, ಒಂದೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆದ್ರೆ ನಿಮ್ಗೆ 59,000 ಪ್ಲಸ್ GST ಆಗುತ್ತೆ. ಬಟ್ ಇವಾಗ ನಾವು ಇದು ಬ್ಯಾಚ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಸೊ ನಾವೇನ್ ಮಾಡ್ತಾ ಇದ್ರೆ 45,000ಗೆ ಇದು ಕಂಪ್ಲೀಟ್ ವಿತ್ ಆಫ್ಲೈನ್ ಆನ್ಲೈನ್ ಸರ್ಟಿಫಿಕೇಶನ್ಸ್ ಪ್ರಾಜೆಕ್ಟ್ಸ್ ಎಲ್ಲದನ್ನು ಕೊಡ್ತಾ ಇದೀವಿ ನಾವು. ಆಮೇಲೆ ನಾನು ಏನಂದ್ರೆ, ವಿ ಆರ್ ಆಕ್ಚುಲಿ ಟ್ರೈಂಗ್ ಫಾರ್ 100% ಜಾಬ್ ಸಿಗೋದಕ್ಕೆ ನಾನು ಆಕ್ಚುಲಿ ಒಬ್ರು HR ನೇಮಕ ಮಾಡ್ಕೊಂಡಿದ್ದೀನಿ. ಒಂದು PDF ತೋರಿಸಿದ್ನಲ್ಲ, ಅವರೇ ಆಕ್ಚುಲಿ ಬಂದು ಶಿ ಈಸ್ ಆಕ್ಚುಲಿ ಜಾಯ್ನಿಂಗ್ ಅಸ್, ಆಯ್ತಾ, ಸೂನ್. ಸೊ ಅವ್ರು ಏನಂದ್ರೆ, ಅವ್ರು ಬರೀ ಈ ತರ ಕಮ್ಯುನಿಕೇಶನ್ ಸ್ಕಿಲ್ಸ್, ಬಟ್ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ನಾನು ಅಪ್ಡೇಟ್ ಮಾಡ್ತೀನಿ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಸಂಡೇ ಇದೆಯಲ್ಲ, ಇವರೇ ಬರ್ಬೋದು ಆಕ್ಚುಲಿ. ಅಂದ್ರೆ ಒಂದು ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಕನ್ನಡದವ್ರಿಗೆ ಈ ಕಂಪ್ನೀಸ್ ಅಲ್ಲೆಲ್ಲ ಯಾವ ತರ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬಹುದು ಅಂತ ಒಂದ್ ಸೆಷನ್ ಅನ್ನ ಇಡಬೇಕು ಅಂತ ಇದ್ದೀನಿ. ಅವರು ನೆಕ್ಸ್ಟ್ ವೀಕ್ ಗೆ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ. ಅವ್ರು ಓಕೆ ಅಂತಂದ್ರೆ 100% ನೆಕ್ಸ್ಟ್ ವೀಕ್ ನಿಮ್ಗೆ ಇದೇ ಇರುತ್ತೆ ಟಾಪಿಕ್ ಆಕ್ಚುಲಿ. ಬಟ್ ಇದು ಕಂಪ್ಲೀಟ್ ಇದ್ರಲ್ಲಿ ಇರುತ್ತೆ, ಏನೋ ಕೆರಿಯರ್ ಎಕ್ಸಲರೇಟರ್ ಅಲ್ಲಿ. ಅದು ಕಾಸ್ಟ್ ಬಂದು ನಿಮ್ಗೆ ಇವಾಗ ಸದ್ಯಕ್ಕೆ 45,000 ಇದೆ 20th May ವರೆಗೂ. ಅಕಸ್ಮಾತ್ ಓಕೆ ಅಂತಂದ್ರೆ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಅದಾದ್ಮೇಲೆ ಅದು 60,000 ಪ್ಲಸ್ GST ಆಗುತ್ತೆ. ಥ್ಯಾಂಕ್ ಯು ಸರ್. ಒಬ್ಬೊಬ್ಬರಾಗಿ ದಯವಿಟ್ಟು. ಓಕೆನಾ ಮಂಜು? ಎನಿ ಅದರ್ ಕ್ವೆಶ್ಚನ್ಸ್? ಓಕೆ, ರೈಟ್. ಇನ್ಯಾರಿಗಾದ್ರೆ ಕ್ವಶನ್ಸ್ ಇದ್ರೆ? ಸೆಷನ್ ಹೆಂಗಿತ್ತು ಅದನ್ನ ಯಾರು ಹೇಳೇ ಇಲ್ಲ. ಹೌ ವಾಸ್ ದ ಸೆಷನ್? ಸರ್ ಸೆಷನ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೀ ಟೈಮ್ ಮಾಡ್ಕೊಂಡು ಅದು ವಿತೌಟ್ ಕಾಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂದ್ರೆ ತುಂಬಾ ಗ್ರೇಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ, ನಾನು ಲಾಸ್ಟ್ ಮಂತ್ ನಮಸ್ಕಾರ. ಹೇಳಿ ಸರ್. ಮಹೇಂದ್ರ ಅಂತ. ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಸೆಷನ್. ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದೊಂದು ಸ್ವಲ್ಪ ಇದು ಸಿಗ್ಬೋದಾ, ಇದು ಮೆಟೀರಿಯಲ್ ಇವತ್ತು ಮಾಡಿರ್ತಕ್ಕಂಥದ್ದು? ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಹಳೆ ಎಡಿಷನ್ಸ್, ಹಳೆ ಎಪಿಸೋಡ್ಸ್ ಎಲ್ಲ ಇದೆಲ್ಲ, ಅದನ್ನೆಲ್ಲಾನು ಹಾಕ್ಬಿಟ್ಟು ಒಂದು ವಿಡಿಯೋಸ್ ತರ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದೆಲ್ಲ ಬಂದು ಇನ್ನ ಹೈ ಎಂಡ್ ಅಲ್ಲಿ ಇದೆ, ಆಯ್ತಾ? ಸೊ ಎಲ್ಲ ಒಟ್ಟಿಗೆ ಮಾಡಕ್ ಆಗ್ತಿಲ್ಲ. ನನಗೆ 3 days ಇಂದ ಆಕ್ಚುಲ್ ಆಗಿ ಹುಷಾರ್ ಬರ ಇಲ್ಲ, ಆಯ್ತಾ? ನೆನ್ನೆ ಕೂಡ ಕ್ಲಾಸ್ ಕ್ಯಾನ್ಸಲ್ ಆಗ್ಬಿಡ್ತು, ಬೇಜಾರಾಗ್ಬಿಡ್ತು ನನ್ಗೆ. ಅದಕ್ಕೆ ಇವತ್ತು ಮಾಡ್ಲೇಬೇಕು ಅಂತ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ವಿಡಿಯೋಸ್ ಗಳೆಲ್ಲ ಒಂದು
ಫೋಲ್ಡರ್ ಹಾಕ್ಬಿಟ್ಟು ಮಾಡೋಣ ಅಂತಿದ್ದೀನಿ. ಸೊ ಎಲ್ಲದ ಒಂದ್ ಅಂದ್ರೆ ಟೈಮ್ ಹಿಡಿಯುತ್ತೆ ಎಲ್ಲ ಇಂಪ್ರೂವೈಸ್ ಮಾಡೋದಕ್ಕೆ. ನಾನು ನಮ್ಮ ಈ ಒಂದು ಕೋರ್ಸ್ ಮಾಡಿದ್ರೆ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಅವತ್ತೇ ಹೇಳಿದ್ದೆ, ಒಂದು ಕಮ್ಯುನಿಟಿ ಕ್ಲಾಸಸ್ ಅಂತ ನಾವು ಮಾಡೋಣ ಅಂತ. ಸೊ ಅದನ್ನು ಕೂಡ ಮಾಡ್ತಾ ಇದೀವಿ. ಸೊ ಟೈಮ್ ಆಗಲ್ಲ ಅಂದ್ಬಿಟ್ಟು ವೀಕೆಂಡ್ ವಿತ್ ಎಕ್ಸ್ಪರ್ಟ್ಸ್ ಏನಿದೆ ಇದನ್ನ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇದನ್ನ ದೊಡ್ಡ ಮಟ್ಟಿಗೆ ತಗೊಂಡ್ ಹೋಗ್ಬೇಕು. ಬೇರೆ ಬೇರೆ ಟ್ರೈನರ್ಸ್ ಹತ್ರ ಮಾತಾಡಿದೀವಿ, HR ಹತ್ರ ಮಾತಾಡಿದೀವಿ. ನೋಡೋಣ ಅದು ಒಂದು ಹೆಂಗ್ ಸಿಗುತ್ತೆ ಅಂತ. Sure, sir. ಟೈಮ್ ಆಗ್ಬೇಕು Yeah. ಅಷ್ಟೇ. ಓಕೆ ಸರ್. ಆಮೇಲೆ ಇನ್ನೊಂದು ಟಾಪಿಕ್, ನಮ್ ಕಸಿನ್ ಒಬ್ರು M.Com ಕಂಪ್ಲೀಟ್ ಮಾಡಿದ್ದಾರೆ. ಹಾ. ಸೊ ಅವ್ರು ಆಕ್ಚುಲಿ ಅದನ್ನ ಚೆಕ್ ಮಾಡ್ತೀನಿ, ಇಂಟರ್ನ್ಶಿಪ್ ಏನು ಯಾವ ತರ ಪ್ಲಾನ್ ಮಾಡಿದ್ರೆ ಏನಂತ ನಾನು ಇನ್ ಡೀಟೇಲ್ ಮಾತಾಡಿಲ್ಲ. ಬಟ್ Okay. ಅವ್ರು ಆಕ್ಚುಲಿ ಇವಾಗ ಅಂದ್ರೆ ಜಸ್ಟ್ ಕಂಪ್ಲೀಟ್ ಮಾಡಿ ಮನೇಲೆ ಇದ್ದಾರೆ. ಅವ್ರ ಪ್ಲಾನ್ ಏನು ಅಂತ ನಾನು ಕೇಳ್ಬಿಟ್ಟು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಿಸ್ತೀನಿ. ಖಂಡಿತ ಅವ್ರಿಗೆ ಏನ್ ಇಷ್ಟ ಇದೆ ಅದು ಕೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಮುಂದುವರಿಸಿ. Right, ಯಾಕಂದ್ರೆ sir. ಅವ್ರು ಹೌದು ಸರ್. ಯಾಕಂದ್ರೆ ನಾವು ಸುಮ್ನೆ ಆ ಕೋರ್ಸ್ ಮಾಡಿ ಈ ಕೋರ್ಸ್ ಮಾಡಿ ಅಂತ ಹೇಳೋದಲ್ಲ. ಅವ್ರಿಗೆ ಏನ್ ಪ್ಲಾನ್ಸ್ ಇದೆ ಅದ್ರ ಮೇಲೆ ನಾವು ಕೋರ್ಸ್ ಅನ್ನ ಕೊಡಿಸ್ಬೇಕಾಗತ್ತೆ. ಸುಮ್ನೆ ನಾವು ಯಾವ್ದೋ ಅವ್ರಿಗೆ ಇಷ್ಟ ಇಲ್ದೆಲ್ಲ ಮಾಡಿಸ್ಬಾರ್ದು ಆಕ್ಚುಲಿ. ರೈಟ್ ಸರ್. ಆಯ್ತಾ? ಸೊ ಅವ್ರು ಕೇಳ್ಬಿಟ್ಟು ಆಮೇಲೆ ನಂತರ ಕರ್ಕೊಂಬನ್ನಿ ಬೇಕಾರೆ. ಇನ್ ಕೇಸ್ ಸರಿ ಕೋರ್ಸ್ sir. ಸೇರ್ಕೊಂಡಿಲ್ಲ ಅಂದ್ರೂ ಬನ್ನಿ ಇನ್ಸ್ಟಿಟ್ಯೂಟ್ಗೆ. ನನ್ನ ಕಡೆಯಿಂದ ಏನಾಗುತ್ತೆ ಅವ್ರಿಗೆ ಏನ್ ಹೆಲ್ಪ್ ಆಗುತ್ತೆ ನಾನು ಖಂಡಿತ ಸರ್. ಶೋರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಯ್ತು. Right. Any other questions, feedbacks, comments? Right. ಸರ್ ಆಮೇಲೆ ಸರ್ Okay. ಹಲೋ. ಹೇಳಿ ಹರೀಶ್ ಹೇಳಿ. ಸರ್ ಆಮೇಲೆ ನಾವು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಸ್ವಲ್ಪ ಎಕ್ಸೆಲ್ ವರ್ಕ್ಶೀಟ್ ಎಲ್ಲ ಕೊಟ್ಟಿದ್ದೀರಲ್ಲ, ರೆಗ್ಯುಲರ್ open ಕ್ಲಾಸಲ್ಲಿ ಎಕ್ಸೆಲ್ ವರ್ಕ್ಶೀಟ್ ಎಲ್ಲ ಕೊಟ್ಟಿದ್ದೀರಲ್ಲ, ಹಾ ಅದು ಓಪನ್ ಆಗ್ತಿಲ್ಲ ಸರ್. ಮೈಕ್ರೋಸಾಫ್ಟ್ ಹ್ಯಾಸ್ ಬ್ಲಾಕ್ಡ್ ಮ್ಯಾಕ್ರೋಸ್ ಫ್ರಮ್ ರನ್ನಿಂಗ್ ಬಿಕಾಸ್ ಆಫ್ ಸೋರ್ಸ್ ಆಫ್ ದಿಸ್ ಫೈಲ್ ಇಸ್ ಅದು ಏನ್ ಮಾಡಿ ಒಂದ್ ನಿಮಿಷ ಏನ್ ಮಾಡಿ ಗೊತ್ತಾ? ಹ. ಎಕ್ಸೆಲ್ ಫೈಲ್ಸ್ ಇರ್ತಾವಲ್ಲ ನಿಮ್ ತೋರಿಸಿ ಒಂದ್ ನಿಮಿಷ ಇಲ್ಲಂತ ತೋರಿಸ್ತೀನಿ. ಅದು ಆಕ್ಚುಲಿ ಮ್ಯಾಕ್ರೋಸ್ ತೆಗಿಬೇಕು ಅಂತಿದ್ದೀನಿ. ಈಗ ಸದ್ಯಕ್ಕೆ ಅದನ್ನ ಯೂಸ್ ಮಾಡ್ತಾರೆ ನೋಡಿ. ಇವಾಗ ಈ ತರ ಇದೆ ಫೈಲ್ಸ್, ಓಕೆನಾ? ಈ ಫೈಲ್ಸ್ ಈ ತರ ಅಕಸ್ಮಾತ್ ಜಿಪ್ ಇದ್ರೆ ಅನ್ಜಿಪ್ ಮಾಡೋದು ಗೊತ್ತಲ್ಲ ನಿಮ್ಗೆ. ರೈಟ್ ಕ್ಲಿಕ್ ಮಾಡಿ ಅನ್ಜಿಪ್ ಮಾಡ್ತಾರೆ, ಕರೆಕ್ಟ್? ಅನ್ಜಿಪ್ ಮಾಡ್ಲೇಬೇಕು ನೀವು, ಆಯ್ತಾ? ಕೆಲವ್ರು ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಓಪನ್ ಮಾಡ್ತಾರೆ, ಓಪನ್ ಆಗಲ್ಲ. ಅನ್ಜಿಪ್ ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ. ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಇದೆಲ್ಲ ಮ್ಯಾಕ್ರೋ ಎನೇಬಲ್ಡ್ ಫೈಲ್ ಅಂದ್ರೆ ಪ್ರೊಟೆಕ್ಟೆಡ್. ಇದು ನಮಗ್ ಮಾತ್ರ ಇರುತ್ತದು. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಪ್ರಾಪರ್ಟೀಸ್ ಹೋಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಸೆಲೆಕ್ಟ್ ಆಗ್ಬಿಟ್ಟಿರುತ್ತೆ, ಅನ್ಬ್ಲಾಕ್ ಅಂತ ಸೆಲೆಕ್ಟ್ ಆಗಿರುತ್ತೆ, ಓಕೆನಾ? ಇದನ್ನ ಅನ್ಚೆಕ್ ಮಾಡ್ಬಿಟ್ಟು ಓಕೆ ಅಂತ ಮಾಡಿ ಆಮೇಲೆ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಎನೇಬಲ್ ಮ್ಯಾಕ್ರೋಸ್ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ಟೈಮ್ ನೀವು ಮಾಡ್ಬೇಕಾದ್ರೆ ಅದೆಲ್ಲ ಒನ್ ಟೈಮ್ ಅಷ್ಟೇನೆ, ಮತ್ತೆ ಮಾಡಂಗಿಲ್ಲ. ಎನೇಬಲ್ ಮ್ಯಾಕ್ರೋಸ್ ಅಂತ ಬರುತ್ತೆ, ಎನೇಬಲ್ ಅಂತ ಕೊಟ್ಬಿಡಿ. ನೆಕ್ಸ್ಟ್ ಟೈಮ್ ಇಂದ ಅದು ಬರಲ್ಲ ನಿಮ್ಗೆ, ಆಟೋಮೆಟಿಕ್ ಓಪನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆನಾ? ಆ ಥರ ಟ್ರೈ ಮಾಡಿ ನೋಡಿ. ಓಕೆ. ರೈಟ್ ಪೀಪಲ್. ಸೊ ತುಂಬಾ ಖುಷಿ ಆಯ್ತು. ನಾವು ಮತ್ತೆ ಈ ವೀಕೆಂಡ್ ಓಕೆ. ಸೊ ಇನ್ನು ಹೊಸ ಟಾಪಿಕ್ಸ್ ಆಲ್ರೆಡಿ ಒಂದಷ್ಟು ಜನ ಟಾಪಿಕ್ಸ್ ಅನ್ನ ಕಳಿಸಿದ್ದಾರೆ, ಅದನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೇರೆ ಎಕ್ಸ್ಪರ್ಟ್ ಜೊತೆ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ನಮ್ಮ ಐಟಾಸ್ ವೀಕೆಂಡ್ ವಿತ್ ಎಕ್ಸ್ಪರ್ಟ್ ಸೆಷನ್ಸ್ ಏನಿದೆ ದೊಡ್ಡ ಮಟ್ಟಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ ಸಪೋರ್ಟ್ ಬೇಕು. ಬಟ್ ನೋಡಿ 1,500 ಜನದಲ್ಲಿ 20 ಜನ ಅಷ್ಟೇ ಬಂದಿದ್ದಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ವಿಡಿಯೋಸ್ ಇದ್ರೆ ಕೊಡಿ ಅಂತಾರೆ. ಆಮೇಲೆ ವಿಡಿಯೋಸ್ ಕಲೆಕ್ಟ್ ಮಾಡಿ ಇಟ್ಕೋತಾರೆ. ಆ ವಿಡಿಯೋಸ್ ನಾವು ನೋಡೋದು ಇಲ್ಲ, ಮತ್ತೆ ಅದು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ದಂಗೆ ಆಗುತ್ತೆ. ಸೊ ಯಾರೆಲ್ಲ ಬರ್ತಾರಲ್ಲ ಅವ್ರಿಗೆ ಮಾತ್ರ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಮಾಡೋಣ ಅಂತ ಪ್ಲಾನ್ ಇದೆ. ಕಲ್ತ್ಕೊಡಿ, ನಿಮ್ಗೆ ಎಷ್ಟಾಗುತ್ತೆ ನನ್ನ ಕಡೆ ಅಷ್ಟು ನಾನು ಕಲಿಸ್ತೀನಿ. ಓಕೆನಾ? ರೈಟ್ ಪೀಪಲ್. ನಿಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ 365 ಲೈಸೆನ್ಸ್ ಬೇಕಂದ್ರೆ ಅಥವಾ ಈ ಆಕ್ಸಿಲರೇಟರ್ ಕೋರ್ಸ್ ಏನು ಸೇರ್ಕೋಬೇಕು ಅಂತಿದ್ರೆ ಅಥವಾ ಏನಾದ್ರೂ ಅಕಸ್ಮಾತ್ ಆಗಿ ಮೈಕ್ರೋಸಾಫ್ಟ್ ಆಫೀಸ್ ಸ್ಪೆಷಲಿಸ್ಟ್ ನೀವು ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ತಿಳಿಸಿ, ನಾವು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಓಕೆನಾ? ರೈಟ್ ಪೀಪಲ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಸರ್. You too, take care. Thank you, Thank you so Thank much. you. Thank you. Bye. Next class ಅಲ್ಲಿ ಸಿಗ್ತೀನಿ. Okay, bye. ಖಂಡಿತ ಸರ್. Take care. Bye.